ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಧರ್ಮಸ್ಥಳ ಇದರ ವಸ್ತು ಪ್ರದರ್ಶನ ಮಳಿಗೆ 2023 ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ವಸ್ತು ಪ್ರದರ್ಶನ ಮಳಿಗೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅಂತ ನಾವು ತೋರಿಸ್ತಾ ಇದ್ದೇವೆ. ಅದರ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಶ್ರೀಕ್ಷೇತ್ರ ಧರ್ಮಸ್ಥಳದ ವಸ್ತು ಪ್ರದರ್ಶನ ಮಳಿಗೆಯ ಎಂಟ್ರೆನ್ಸ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಅಲಂಕಾರಗೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತಾ ನೀವು ಒಳ ಹೋಗ್ಬೋದು. ಇಲ್ಲಿ ಎಡಭಾಗದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ವಿವಿಧ ಸೇವಾ ಕಾರ್ಯಗಳು ಹೇಗಾಗಿವೆ ಅನ್ನುವಂಥದ್ದು, ಹೇಗೆಲ್ಲ ಸೇವಾ ಕಾರ್ಯಗಳಿದ್ದಾವೆ. ಉದಾಹರಣೆಗೆ ನಮ್ಮೂರು ನಮ್ಮ ಕೆರೆ ಇರ್ಬೋದು, ಸುಜ್ಞಾನ ಶಿಷ್ಯ ವೇತನ ಇರ್ಬೋದು, ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಎಲ್ಲವೂ ಕೂಡ ಒಂದು ಮರದ ರೀತಿಯಲ್ಲಿ ಹೇಗೆ ಬೆಳೆದಿದೆ ಅನ್ನುವಂಥದ್ದು, ಸಿಟಿ ಸ್ಕ್ಯಾನ್ ಯಂತ್ರ ವಿತರಣೆ ಮಾಡಿರುವಂಥದ್ದು ಇರ್ಬೋದು, ಡಿಜಿಟಲ್ ಸೇವಾ ಕೇಂದ್ರಗಳ ಇರ್ಬೋದು, ಪರಿಕಲ್ಪನೆಯಿಂದ ಪರಿವರ್ತನೆಯವರೆಗೆ ಅನ್ನುವಂತಹ ಧ್ಯೇಯ ವಾಕ್ಯದಡಿ ಈ ಒಂದು SKDRDPಯ BC ಟ್ರಸ್ಟ್ ಕೆಲಸ ಮಾಡ್ತಾ ಇರುವಂಥದ್ದು. ಈ ಟ್ರಸ್ಟ್ನ ಕೆಲಸದ ಮತ್ತು ಅಲ್ಲಿಂದ ಆ ಒಂದು ಕೆಲಸದ ನಂತರ ತೆಗೆದುಕೊಂಡಂತಹ ಹಲವಾರು ಜವಾಬ್ದಾರಿಯುತ ಹೆಜ್ಜೆಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಬಹಳ ವಿಶೇಷವಾಗಿ ಇಲ್ಲಿ ಸರ್ ನಿಮ್ಮ ಇಡೀ ಸ್ಟಾಲನ್ನು ಇದು ಪ್ರತಿನಿಧಿಸುತ್ತೆ, ವಿವರಿಸ್ತಾ ಹೋಗ್ತೀರಾ ಏನೆಲ್ಲ ಇದೆ ಅಂತ? ಮೊದಲಾಗಿ ನಮಸ್ಕರಿಸುತ್ತಾ, ಇದು ಲಕ್ಷ ದೀಪೋತ್ಸವದ ಸುಸಂದರ್ಭದಲ್ಲಿ ಲಕ್ಷ ಜನರು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂಥ ಈ ಸುಸಂದರ್ಭದಲ್ಲಿ ಲಕ್ಷ ದೀಪೋತ್ಸವದ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ನಾವೀಗ ಹೊರಭಾಗದಲ್ಲಿ ನೀವೆಲ್ಲ ನೋಡಿ ಬಂದಿರ್ಬೋದು. ಆದರೆ ಈ ಒಳಭಾಗದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರ ಪರಿಕಲ್ಪನೆಯಂತೆ ಮಾತೃಶ್ರೀ ಅಮ್ಮನ ಕನಸಿನಂತೆ ಇದು ಈ ಸ್ಟಾಲ್ ರಚನೆಗೊಂಡಿದೆ. ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ LH ಮಂಜುನಾಥ್ ಸರ್ ಮತ್ತು ನಮ್ಮ ಮುಖ್ಯ ನಿರ್ವಹಣಾಧಿಕಾರಿಗಳಾದ ಅನಿಲ್ ಕುಮಾರ್ SS ಸರ್ ಅವರ ಒಂದು ಪೂರ್ಣ ಮಾರ್ಗದರ್ಶನದಲ್ಲಿ ಈ ಸ್ಟಾಲ್ ರಚನೆಗೊಂಡಿದೆ. ಇದರಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ಹಲವಾರು ಯಾವುದೆಲ್ಲ ಕಾರ್ಯಕ್ರಮ ಇದೆಯಾ ಆ ಕಾರ್ಯಕ್ರಮದ ಪೂರ್ಣ ಪರಿಕಲ್ಪನೆಯನ್ನು ಈ ಸ್ಟಾಲ್ನಲ್ಲಿ ಅಳವಡಿಸಲಿದೆ. ನೀವೀಗ ಬರುವಂಥ ಸಂದರ್ಭದಲ್ಲಿ ಪ್ರಥಮದಲ್ಲಿ ಒಂದು ಟ್ರೀಯನ್ನು ನೋಡಿರ್ಬೋದು. ಅದರಲ್ಲಿ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ರೆಂಬೆಗಳ ಮತ್ತು ಕೊಂಬೆಗಳ ಮೂಲಕವಾಗಿ ಒಂದು ಬಿಂಬಿಸಿ ತೋರಿಸುವಂಥ ಕೆಲಸವನ್ನು ಆಗಿದೆ. ಇಲ್ಲಿ ಭವಿಷ್ಯದ ನೀರು ಇಂದಿನ ಕಾಳಜಿ ಅನ್ನುವಂಥ ನೀರು ಉಳಿಸಿ ಅನ್ನುವಂಥ ಕಾರ್ಯಕ್ರಮದ ಭಾಳ ಚೆನ್ನಾಗಿ ಅನುಷ್ಠಾನ ಆಗ್ತಿದೆ. ಇದರ ವಿವರವನ್ನು ನೀವಿಲ್ಲಿ ನೋಡ್ಬೋದು. ಇದಕ್ಕೆ ಪೂರಕವಾಗಿ ಮಾತೃಶ್ರೀ ಅಮ್ಮನ ಕಲ್ಪನೆಯಂತೆ ಹೊಸ ರುಚಿ ಎನ್ನುವಂಥ ಒಂದು ಮಾದರಿಯಲ್ಲಿ ಪ್ರತಿ ಖಾದ್ಯಗಳನ್ನು ನಾವೇ ತಯಾರು ಮಾಡಿಕೊಂಡು ಜ್ಞಾನ ವಿಕಾಸದ ಸದಸ್ಯರೇ ತಯಾರು ಮಾಡಿಕೊಂಡು ಬೆಳಿಗ್ಗೆ 10 ಬಗೆಯ 10 ಮಧ್ಯಾಹ್ನ ನಂತರ 10 ಐಟಮ್ ಪ್ರತಿದಿನ 20 ಬಗೆಯ ಎಲ್ಲ ಪದಾರ್ಥಗಳನ್ನು ಪಾಯಸ ಆಗಿರ್ಬೋದು ಇನ್ನಿತರ ಖಾದ್ಯಗಳಾಗಿರ್ಬೋದನ್ನು ಮಾಡಿ ಅದರ ರೆಸಿಪಿಯನ್ನು ಕೂಡ ಅಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡ್ತಿದೆ. ಇದಕ್ಕೆ ಪೂರಕವಾಗಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜ್ಞಾನ ವಿಕಾಸದ ಮೇಡಮ್ ಹಾಗೂ ಜ್ಞಾನ ವಿಕಾಸ ಸಂಘದ ಸದಸ್ಯರು ಕೂಡ ಇದ್ದಾರೆ. ಇದನ್ನೆಲ್ಲ ನೋಡ್ಬೋದು. ಇದು ಮಾತೃಶ್ರೀ ಅಮ್ಮನ ಒಂದು ದೊಡ್ಡ ಕಲ್ಪನೆ, ವಾತ್ಸಲ್ಯ ಮನೆ. ಯಾರೆಲ್ಲ ವೃದ್ಧರಿದ್ದಾರ, ತುಂಬ ಶಕ್ತಿ ಇಲ್ಲದೆ ಇರುವವರು, ಮನೆ ಇಲ್ಲದೆ ಬದುಕನ್ನು ಕಟ್ಟಿಕೊಂಡವರಿಗೆ ಅಂದು ಮತ್ತು ಇಂದಿನ ಕನಸಿನಂತೆ ಇಂದು ಸುಸಜ್ಜಿತವಾದ ಬಹಳ ಚೆನ್ನಾಗಿರುವಂಥ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ಕರ್ನಾಟಕ ರಾಜ್ಯಾದ್ಯಂತ ಆಗ್ತಾ ಇದೆ. ಒಂದು ತಾಲೂಕಿನಲ್ಲಿ ಪ್ರತಿ ವರ್ಷ 1 ಅಥವಾ 2 ಅಥವಾ ಗರಿಷ್ಠ ಸಂಖ್ಯೆಯ 3 ಮನೆಯನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟದ್ದು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ನಿರ್ಮಾಣ ಮಾಡಿಕೊಡ್ತಾ ಇದೆ. ಇದರಲ್ಲಿ ವಾತ್ಸಲ್ಯ ಕಿಟ್ ಅಥವಾ ವಾತ್ಸಲ್ಯ ಮಿಕ್ಸ್ ಆಗಿರ್ಬೋದು. ಇದನ್ನು ಒಳಭಾಗದಲ್ಲಿ ನೋಡ್ಬೋದು. ಒಬ್ಬರು ಪ್ರಾಯಸ್ಥರ ಮನೆಯಲ್ಲಿರುವಾಗ ಅವರಿಗೆ ಏನೆಲ್ಲ ಬಟ್ಟೆ ಬೇಕು, ಏನೆಲ್ಲ ಫುಡ್ಡು ಬೇಕು, ಏನು ಪಾತ್ರೆ ಬೇಕು ಅದನ್ನೆಲ್ಲ ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಧರ್ಮಸ್ಥಳ ಯೋಜನೆ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ನಾವಿಲ್ಲಿ ನೋಡ್ತಾ ಇರುವಂಥ ಸ್ಟಾಲಲ್ಲಿ ಪೂರ್ತಿ ಅವರಿಗೆ ಕೊಡುವಂಥ ಒಂದು ಕುಟುಂಬಕ್ಕೆ ಕೊಡುವಂಥ ಒಂದು ಅಂಥ ವೃದ್ಧ ಕುಟುಂಬಕ್ಕೆ, ಕಷ್ಟದಲ್ಲಿರುವಂಥ ತೀರ ಬಡತನದಲ್ಲಿರುವ ಕುಟುಂಬಕ್ಕೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಸ್ಟಾಲ್ನಲ್ಲಿ. ಈಗ ನೀವು ನೋಡ್ತಾ ಇದ್ರಿ ವಾತ್ಸಲ್ಯದ ಮನೆ. ಅಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ. ಅಜ್ಜಿಯ ಜೊತೆಗೆ ಅಲ್ಲಿ ಎಲೆ ಅಡಿಕೆಯನ್ನು ಇಟ್ಟಿದ್ದಾರೆ. ಎಲೆ ಅಡಿಕೆ ಕುಟ್ಟುವಂಥ ಕಲ್ಲನ್ನು ಕೂಡ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಸಂಪೂರ್ಣ ವಾತ್ಸಲ್ಯ ಅಂತ ಹೇಳಿದರೆ ಅವರಿಗೆ ಏನೆಲ್ಲ ಬೇಕು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ನಮಗೆ ಈಗಿನ ದಿನಮಾನದಲ್ಲಿ ಅಗತ್ಯತೆ ಇರುವಂತಹ ಬರುವ ನಿರ್ವಹಣೆಯತ್ತ 10 ಹೆಜ್ಜೆ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಭಾಳ ಚೆನ್ನಾಗಿರುವಂಥ, ಈಗ ನೀರಿನ ಅಭಾವ ಎಲ್ಲಿ ಕೂಡ ಕಾಡ್ತಾ ಇದೆ. ಮನುಷ್ಯನಿಗೆ ಕುಡಿಲಿಕ್ಕೂ ಕೂಡ ನೀರು ಕಷ್ಟ ಎನ್ನುವಂತಹ ಪರಿಸ್ಥಿತಿಯಲ್ಲಿ ನೈಸರ್ಗಿಕವಾಗಿ ಕೃಷಿಯನ್ನು ಹೇಗೆ ಮಾಡಬಹುದು ಎನ್ನುವಂತಹ ಚಿಂತನೆಯನ್ನು
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಕಾರ್ಯಕ್ರಮದಲ್ಲಿ ಈ ವರ್ಷ ತೋರಿಸಲಾಗಿದೆ. ಇದರಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ, ಡ್ರಿಪ್ ಇರಿಗೇಷನ್ ಅಥವಾ ಕಡಿಮೆ ನೀರನ್ನು ಉಪಯೋಗಿಸಿ ಕಳೆಗಳ ನಾಶ ಮಾಡದೆ ಸಾವಯವವಾಗಿ ಹೇಗೆ ಕೃಷಿಯನ್ನು ಮಾಡಬಹುದು ಎನ್ನುವಂತಹ ವಿಚಾರವನ್ನು ಬಹಳ ಚೆನ್ನಾಗಿ ಈ ಸಲ ತೋರಿಸಲಾಗಿದೆ. ಇದನ್ನು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕವಾಗಿ ಬರ ನಿರ್ವಹಣೆಯ ಮಾರ್ಗೋಪಾಯ ಮತ್ತು ಪರ್ಯಾಯ ಬೆಳೆ ಯಾವ ಬೆಳೆಯನ್ನು ಕೂಡ ಈ ಬರ ಸಂದರ್ಭದಲ್ಲಿ ಮಾಡಬಹುದು, ಇದನ್ನು ಕೂಡ ಈ ವರ್ಷ ರೈತರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಮಳಿಗೆಯಲ್ಲಿ ನೀಡಲಾಗ್ತಿದೆ. ಓಕೆ, ಇಲ್ಲೀಗ ಇಬ್ಬರು ಯುವಕರು ನೋಡ್ತಾ ಇದ್ದಾರೆ, ತಗೊಳ್ಳುವಂಥ ಲಕ್ಷಣಗಳಿದ್ದಾವೆ. ಸರ್, ಹೇಗಿದೆ ಇದು, ಹೇಗಿದೆ? ಎಡ್ಡುಂಡು ಅವ ಇಲ್ಲಲ್ಲ ದಾದ ಅಂತ ಮಧ್ಯಾಹ್ನ ಬರ್ತು ಅನಸು ಒಂಜಿ ಬೋಪ ಇಲ್ಲಲ್ಲ ದಾದ ಮಂದು ಬರ್ಪೇರಿ ಅವನು ತಿನ್ನೋಡಾತಿ ಗೊತ್ತೈತಿ, ಗೊತ್ತುಂಡು ಇಜ್ಜಿಲ್ಲತ್ತೆ ಇಂದು ಇಂದು ಕುಡುಪು ಬಾಯ್ಡು ಬಂಡು ದಾಯ್ತಕ್ಕೆ ಮಲ್ಲೆ ತಿಳಿಯರ್ಪಾರ ಓಕೆ ಈತ ನಿಕ್ಲಿತ ತುಯ್ಯಾರದ ದಾದಾಡ್ತಾಂಡು ಒಂದೆಟ್ಟು ಓವು ಎಡ್ಡೊಂದು ತುಕ ಪನ್ಲೆ ಎಡ್ಡುಂಡು ತಿತ್ತೆ ಮಂತೊಂದು ಇಲ್ಲಿರಾರು ಆತಿ ಮನ್ಪುನೆಟ್ಲ ಎತ್ತು ಬಂಗೊಂಡು ಗೊತ್ತಾಗ್ತುಂಟು. ಅಲ್ಲಿ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ಕುಡುಪು. ಇದನ್ನು ಅಲ್ಲಿ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಸರ್, ಈ ಸ್ಟಾಲನ್ನು ನೋಡಿ ಏನು ಅನಿಸ್ತು? ಕೆಲಸ ಮತ್ತು ತೂದು ಬಾರಿ ಒಂಜಿ ಎಡ್ಡೆ ಕೆಲಸ, ಬಾರಿ ಕಷ್ಟದ ಕೆಲಸ ಅಂದ ಗೊತ್ತಾಂಡೆ. ಅಂಚೊಂಜಿ ಕುಡುಪು ಒಂದು ಇಲ್ಲಡೆ ಎಪ್ಪಲ ಯೂಸ್ ಆಪುನಂಚಿನ ನಮ್ಮೆಲ್ಲಡೆ ನುಪ್ಪುಗ ಬಿಡ್ರೆ ಬೋಡಾಯಿನಂಚಿನ ವಸ್ತು ಅಂಚೊಂಜಿ ದೆತ್ತವನ್ಗೆ ಅಂದೊಂಜಿ ಬತ್ತೀನಿ ಎತ್ತಲೈ ಅಂಚೊಂಜಿ ಭಾರಿ ಖುಷಿ ಅಂಡು. ಓಕೆ, ಅವರವಲ್ಲೇರು ಎಸ್, ಇಲ್ಲಿ ನೋಡಿ, ಇಲ್ಲಿ ವಿಶೇಷವಾದಂಥ ಬುಟ್ಟಿ, ಅನಂತರ ಬೇರೆ ಬೇರೆ ಕುಡುಪಿನಲ್ಲಿ ಒಂದು ಬೇರೆ ಬೇರೆ ಆಕಾರದ ಕುಡುಪುಗಳನ್ನು ಮಾಡಿದ್ದಾರೆ. ಇಂಥದ್ದು ಒಂದು ಮಾಡಲಿಕ್ಕೆ ಎಷ್ಟು ದಿನ ಬೇಕು? ಇಂಥದ್ದು ಒಂದು ದಿನಕ್ಕೆ 3 ಮಾಡಲಿಕ್ಕೆ ಆಗುತ್ತೆ. 3 ಮಾಡಲಿಕ್ಕೆ. ಈಗ ಇಂಥದ್ದು ಒಂದಕ್ಕೆ ಎಷ್ಟು ಹೇಳ್ತೀರಿ? ನಾನು 200 ರೂಪಾಯಿ. 200 ರೂಪಾಯಿ. 3 ಆಗುದಾ? 600 ಆಗ್ತದೆ. 600 ಆಗ್ತದೆ ಅಷ್ಟೇ, ಸಾಕು ಸಾಕು, ತೊಂದರೆ ಇಲ್ಲ. ಇದು ಇಂಥದ್ದು ದಿವಸಕ್ಕೆ 5. ಎಷ್ಟು ಇದಕ್ಕೆ? ಇದಕ್ಕೆ 120. 120. ಓಕೆ. ನೀವು ಎಲ್ಲಿ ಅವರು? ಕಾರ್ಯದರ್ಕ. ಎಷ್ಟು ವರ್ಷದಿಂದ ಇದನ್ನು ಮಾಡ್ತಿದ್ದೀರಿ? 7 ವರ್ಷದಿಂದ. ಇಲ್ಲಿ ಕಳೆದ ವರ್ಷ ಮಾತ್ರ ಬಂದದ್ದು, ಈ ವರ್ಷ 2 ವರ್ಷ ಬಂದ. ಅಲ್ಲ, ಇದನ್ನ ಮಾಡ್ತಿರೋದು 7 ವರ್ಷ. 7 ವರ್ಷ. ಹೇಗಿದೆ ಡಿಮ್ಯಾಂಡ್? ಡಿಮಾಂಡು ಒಳ್ಳೇದುಂಟು, ಎಲ್ಲರೂ ಹೇಳ್ತಾರೆ ಇದು ಒಳ್ಳೇದುಂಟು ಅಂತ. ಹೌದಾ? ಓಕೆ, ಒಳ್ಳೇದುಂಟು, ಡಿಮ್ಯಾಂಡ್ ಒಳ್ಳೇದುಂಟು. ಒಳ್ಳೇದುಂಟು, ಗ್ಯಾರಂಟಿ. ಗ್ಯಾರಂಟಿ. ಈಗ ಗಟ್ಟಿ ಬರ್ತದೆ ಅಂತ ಗಟ್ಟಿ ಬರ್ತದೆ ತಗೊಂಡು ಹೇಳ್ತಾರೆ. ನಿಮ್ಮ ಬೆಸ್ಟ್ ಐಟಮ್ ಇದು ಯಾವ್ದಾ? ಇದು ಎರಡೇ ಮಾಡೋದಾ ನೀವು? ಇದು ಎರಡೇ ಮಾಡೋದಾ? ಇದು 3 ಮಾಡಲಿಕ್ಕೆ ಆಗ್ತದೆ. ಇದು ಅಲ್ಲಲ್ಲ, ಒಟ್ಟು ಈ ಎರಡೇ ಕುಡುಪು ಮತ್ತೆ ಇದು ಎರಡೇ ಮಾಡೋದಾ? ಅಲ್ಲ, ಬೇರೆ ಉಂಟು, ಅದೆಲ್ಲ ಹೋಯ್ತು. ಬುಟ್ಟಿ ಉಂಟಲ್ಲ, ನಿನ್ನೆ ಹೋಯ್ತು. ಬುಟ್ಟಿ 4-5 ತೆಗೆದು ಮಾಡ್ತೇವೆ. ಎಷ್ಟು? 4-5 ಬಗೆ. 5 ಬಗೆ. ಹೇಗೆ ಡಿಮ್ಯಾಂಡ್ ಎಲ್ಲ ತಗೊಂಡು ಹೋಗ್ತಾರೆ? ಎಲ್ಲ ತಗೊಂಡು ಹೋದ್ರು ಇದ್ದಾಗ. ಹೌದು. ಓಕೆ, ನೋಡಿ, ಇದು ಇವರು ಕುಲಕಸುಬು ಅಂತ ಹೇಳ್ತೀವಿ, ಅಥವಾ ಆ ಒಂದು ಅವರು ಕಲ್ತಂಥ ವಿದ್ಯೆ ಬಹಳ ವಿಶೇಷವಾಗಿ ನೆರವಾಗ್ತಾ ಇದೆ. ಇಲ್ಲಿ ಈ ಮಣೆ ಇರ್ಬೋದು, ಅಥವಾ ಪೆರದನೆ ಅಂತೇನು ಕರಿತೀವಿ, ಅದು ತೊರಿಯೋ ಮನೆ, ಅದು ಕೂಡ ಇಲ್ಲಿ ಇದೆ. ಅದ್ರ ಜೊತೆಗೆ ವಿಶೇಷವಾಗಿ ಇಲ್ಲಿ ಮಜ್ಜಿಗೆ, ಮೊಸರು ಕಡಿಯುವಂತಹ ಅವರಿದ್ದರೆ ಗೊತ್ತಾಗುತ್ತೆ, ಇದನ್ನು ಯೂಸ್ ಮಾಡ್ತಾರೆ. ಇವರಿದ್ದಾರಾ? ಬಡಗಿದ್ದಾರಾ? ಇವರಿದ್ದಾರಾ? ಇಲ್ಲ, ಬಂದಿಲ್ಲ. ಓಕೆ, ಅವರು ಬರಬೇಕಷ್ಟೇ. ನೋಡಿ, ಇಲ್ಲಿ ವಿಶೇಷವಾಗಿ ಸಟ್ಗ, ಮರದ ಸಟ್ಗಗಳನ್ನೆಲ್ಲ ನೋಡ್ಬೋದು. ಇದು ಹೆಂಗಳೆಯರಿಗೆ ಭಾರಿ ಖುಷಿಯಾಗುವಂತಹ ಮತ್ತು ಹೆಂಗಳೆಯರ ಫೇವರಿಟ್ ಸಟ್ಗಗಳೆಲ್ಲ ಇದ್ದಾವೆ. ಯಾಕೆ ಅಂತಂದರೆ ಇದು ಗಂಡು ಮಕ್ಕಳಿಗೂ ಫೇವರಿಟ್, ಯಾಕಂದರೆ ಇದನ್ನು ಬಿಸಿ ಮಾಡಿ ಯಾರಿಗೆ ಇಡ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ಬಹಳ ಫೇವರಿಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸರ್, ಎಂತ ನೋಡಿದ್ರಿಲ್ಲ? ನೋಡಿದ್ದೇವೆ. ಎಂತ ನೋಡಿದ್ವಿ? ಅಲ್ಲಿಂದ ಇಲ್ಲಿವರೆಗೆ ಕರಕುಶಲ ಏನಾದರೂ ತಗೊಳ್ಳುವಂಥದ್ದು ಈಗ? ಹೌದು, ತಗೊಳ್ಳುವಂಥದ್ದು ಲಾಸ್ಟಿಗೆ. ಹೌದು, ನಮ್ಮದು ಸ್ಟಾಲ್ ಉಂಟು, ನಮ್ಮದು ಸದ್ಗುರು ಆಯುರ್ವೇದ. ಇಲ್ಲಿ ಲಾಸ್ಟ್ ತಗೊಳ್ಳೋದಾ? ಹೌದು. ಇವ ಆಗದಿಂದ ಓದ್ತಾ ಇದ್ದಾನೆ. ಎಂತವ? ಈಗ ಗ್ರಾಮಾಭಿವೃದ್ಧಿ ಕೊಟ್ಟರು, ಅದಕ್ಕೆ ನೋಡುದಾ? ಇದು ಯಾವುದು? ಇದು ಒಳ್ಳೇದುಂಟಾ? ಒಳ್ಳೇದಿರ್ಬೋದು ಸರ್, ಒಳ್ಳೇದಿರ್ಬೋದು. ಯಾವ್ದು ನಿಂಗೆ ಇಲ್ಲಿ ಯಾವ್ದು ಇಷ್ಟ ಆಯ್ತು? ಅಲ್ಲಿ ಒಳಗೆ ಐಟಮ್ ನೋಡು, ಇದ್ರಲ್ಲೇ ಇದು ಇಷ್ಟ ಆಯ್ತು. ಮತ್ತೆ ನೀನು ಎಂತ ನೋಡಿ ಹೇಳಿದ್ದು? ಯಾವುದು? ಇದರಲ್ಲಿ ಇಷ್ಟ ಉಂಟು. ನೋಡಿ, 2 ರಡ್ಡು ಕುಡುಪು ತಗೊಂಡಾರ? ರಡ್ಡು ಕುಡುಪು ನೋಡಿ, ರಡ್ಡು ಕುಡುಪು ತಗೊಂಡ್ರು ಅವರು. ಅದರ ಜೊತೆಗೆ ಕೃಷಿ ಪ್ರಾತ್ಯಕ್ಷಿಕೆಗಳು, ಯಾಂತ್ರೀಕರಣ, ಕೃಷಿ ವಿಸ್ತರಣಾ ಕಾರ್ಯಕ್ರಮ. ಮೇಡಮ್, ಏನಿದೆ
ವಂಶಪಂಜನತೆ ನಮ ಕೃಷಿಯಲ್ಲಿ ವಿವಿಧ ಕೃಷಿಗಳನ್ನು ಯೋಜನೆಯಲ್ಲಿ ಅವಲಂಬಿತರಾಗಿದ್ದಾರೆ. ಅದರಲ್ಲಿ ಒಂದು ತೆಂಗು ಕೃಷಿ ಕೂಡ ಉಂಟು, ಅಡಿಕೆ ಕೃಷಿ, ಹೂವಿನ ಕೃಷಿ, ಮತ್ತು ಇದು ಕಬ್ಬು ಕೃಷಿ, ನೇಜಿ ಕೃಷಿ, ವಿವಿಧ ಕೃಷಿಗಳನ್ನು ಮಾಡ್ತಾಯಿದ್ದಾರೆ. ಓಕೆ, ನೋಡಿ ಅದರ ಜೊತೆಗೆ ಸಮುದಾಯ ಅಭಿವೃದ್ಧಿ ವಿಭಾಗ ಅಂತ ಇದು, ಇಲ್ಲಿ ವಿಶೇಷವಾಗಿ ಸಮುದಾಯದ ಅಭಿವೃದ್ಧಿ ಕಾರ್ಯಗಳು ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿ ವಿವರಿಸಿ. ಪರಮಪೂಜ್ಯ ಕಾವಂದರ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಇದರಲ್ಲಿ ಪ್ರಥಮದಲ್ಲಿ ತೋರಿಸ್ತಾ ಇರುವಂಥದ್ದು ಗ್ರಾಮೀಣ ಶಾಲೆಗಳ ಶೈಕ್ಷಣಿಕ ಪ್ರಗತಿ ಮತ್ತು ಮೂಲಸೌಕರ್ಯದ ಅಭಿವೃದ್ಧಿಗೆ ಜ್ಞಾನದೀಪ ಶಿಕ್ಷಕರ ಒದಗಣೆ ಅಂತ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಯೋಜನೆಯಿಂದ ಸುಮಾರು 16,000 ಶಾಲೆಗಳಿಗೆ ಸುಮಾರು 12 ಕೋಟಿಯಷ್ಟು ಅನುದಾನವನ್ನು ಯೋಜನೆಯ ಮೂಲಕ ಕೊಡಲಾಗಿದೆ. ಇದು ಅತ್ಯಂತ ವೈಶಿಷ್ಟ್ಯವಾದ ಕಾರ್ಯಕ್ರಮ. ಇದರೊಟ್ಟಿಗೆ ಅತ್ಯಂತ ಪ್ರೀತಿಯ ಕಾರ್ಯಕ್ರಮ ವಿಶೇಷ ಚೇತನರಿಗೆ ಅಥವಾ ವಯೋವೃದ್ಧಿಗೆ ಸಲಕರಣೆಯನ್ನು ಒದಗಿಸುವಂಥ ಜನಮಂಗಳ ಕಾರ್ಯಕ್ರಮ. ಸುಮಾರು 24,000 ಸಲಕರಣೆಯನ್ನು ಯೋಜನೆಯ ಮೂಲಕ ಕೊಡಲ್ಪಟ್ಟಿದೆ. ಇದರೊಟ್ಟಿಗೆ ಜ್ಞಾನದೀಪ ಶಿಕ್ಷಕರ ಒದಗಣೆ ಕಾರ್ಯಕ್ರಮ ಈ ವರ್ಷ 1,000 ಶಿಕ್ಷಕರನ್ನು ಒದಗಿಸಲ್ಪಟ್ಟಿದೆ. ಒಟ್ಟಿಗೆ 8,000 ಇಲ್ಲಿಯವರೆಗೆ ಶಿಕ್ಷಕರನ್ನು ಒದಗಿಸಿದಂಥ ಹೆಮ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು. ಇದರೊಟ್ಟಿಗೆ ಡೆಸ್ಕ್ ಮತ್ತು ಬೆಂಚ್ಗಳ ಕೊರತೆಯನ್ನು ನೀಗಿಸುವಂಥ ದೃಷ್ಟಿಯಿಂದ ಶಾಲೆಗಳಿಗೆ ಇಲ್ಲಿಯವರೆಗೆ ಸುಮಾರು 11,000 ಶಾಲೆಗಳಿಗೆ ಇಂಥ ಸವಲತ್ತನ್ನು ಒದಗಿಸಲ್ಪಟ್ಟಿದೆ. ಅದರೊಟ್ಟಿಗೆ ಪೂಜ್ಯರ ವಿಶೇಷವಾದ ಈ ಸಲ ಸ್ವಾಉದ್ಯೋಗಕ್ಕೆ ಪ್ರೇರಣೆ ನೀಡುವಂಥ ಉದ್ದೇಶಕ್ಕಾಗಿ ಕ್ಷೀರ ಕ್ರಾಂತಿ ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಒಟ್ಟು 4,347 ಹೊಸ ಹಾಲುತ್ಪಾದಕರ ಸಂಘದ ಕಟ್ಟಡಕ್ಕೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇದರೊಟ್ಟಿಗೆ ಪೂಜ್ಯರ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯ ಸಹಯೋಗದೊಂದಿಗೆ ಬೀದರ್ನಲ್ಲಿ ಜಿಲ್ಲಾ ಸುಸ್ಥಿರ ಹೈನುಗಾರಿಕಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಲ್ಪಟ್ಟಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದದ್ದು ಅಲ್ಲಿ ಪ್ರತಿದಿನ 19,000 ಇದ್ದಂಥ ಹಾಲಿನ ಪ್ರಮಾಣ ಇವತ್ತು 47,000 ಲೀಟರ್ಗೆ ಹೆಚ್ಚಾಗಿದೆ. ಪೂಜ್ಯರ ಒಂದು ಮಾತಿದೆ, ಈ ವರ್ಷದ ಅಂತ್ಯಕ್ಕೆ ಸುಮಾರು 1 ಲಕ್ಷದ ಲೀಟರ್ನಷ್ಟು ಹಾಲನ್ನು ಉತ್ಪಾದನೆ ಮಾಡುವಂಥ ಗುರಿಯನ್ನು ಕೂಡ ಬೀದರ್ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದೆ. ಇದರೊಟ್ಟಿಗೆ ರುದ್ರಭೂಮಿಯ ಕಾರ್ಯಕ್ರಮ, ಅದರೊಟ್ಟಿಗೆ ಗ್ರಾಮ ಕಲ್ಯಾಣ ಕಾರ್ಯಕ್ರಮವನ್ನು ಸಮುದಾಯ ಅಭಿವೃದ್ಧಿ ಮೂಲಕವಾಗಿ ಮಾಡಲ್ಪಟ್ಟಿದೆ. ಇದರ ಪೂರ್ಣವಾದಂಥ ಮಾಹಿತಿಯನ್ನು ಭಾಳ ಚೆನ್ನಾಗಿ ನಮ್ಮವರು ವಿವರಿಸ್ತಾರೆ. ಇದರೊಟ್ಟಿಗೆ ನಿರ್ಗತಿಕರಿಗೆ ಮಾಸಾಸನ, ಸುಜ್ಞಾನ ನಿಧಿ ಕಾರ್ಯಕ್ರಮ, ಶಿಷ್ಯ ವೇತನ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಇಲ್ಲಿ ತೋರಿಸಲ್ಪಟ್ಟಿದೆ ಸರ್. ಎಸ್, ಇದೀಗ ನಾವು ಮತ್ತೆ ಇಲ್ಲಿ ನೇಯ್ಗೆಗಾರರ ಹತ್ರ ಹೋಗಬೇಕು. ಇಲ್ಲಿ ನೇಯ್ಗೆಗಾರರಿದ್ದಾರೆ ನೋಡಿ, ಇಲ್ಲಿ ನೇಯ್ತಾ ಇದ್ದಾರೆ. ಅವ್ರ ಹತ್ರ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಎಸ್, ಇಲ್ಲಿ ನೇಯ್ಗೆಗಾರರಿದ್ದಾರೆ. ನಮಸ್ತೆ, ಏನು ಮಾಡ್ತಿದ್ರಿ? ನಾನು ನೇಯ್ಸ್ತಾ ಇದ್ದೀನಿ. ನಾನು ಒಂದು 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಪವರ್ಲೂಮ್ ಮಿಷಿನ್ ಇದೆ ಮತ್ತು ಹ್ಯಾಂಡ್ಲೂಮ್ ಅಂದರೆ ಕೈಮಗ್ಗ, ಕೈಯಿಂದ ಮಾಡೋದು. ಮತ್ತು ಪವರ್ಲೂಮ್ ಮಿಷಿನ್ ಇದೆ, ಅದರಲ್ಲಿ ಬೆಡ್ಶೀಟ್ ಎಲ್ಲ ಮಾಡ್ತೀವಿ. ಈ ಸಾರಿ ಮಾಡಿಲ್ಲ, ಅಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾಡಿಲ್ಲ. ಅದು ಹ್ಯಾಂಡ್ಲೂಮ್ ಮಾತ್ರ ಮಾಡ್ತಿದ್ದೀವಿ. ಓಕೆ, ಹ್ಯಾಂಡ್ಲೂಮ್ ಮಾತ್ರ. ಓಕೆ, ಇದು ಹೇಗಾಗ್ತದೆ? ಪರವಾಗಿಲ್ಲ. ಡಿಮ್ಯಾಂಡ್ ಸ್ವಲ್ಪ ಈ ಕಡೆ ಕಡಿಮೆ ಇದೆ. ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದೆ, ತಮಿಳ್ನಾಡಲ್ಲಿ. ಈ ರೋಡ್ ಕಳಿಸ್ತಿದ್ದೀನಿ. ಈ ರೋಡ್ ನಾನು ದಿಡುಪೆ. ಹೌದು. ಎಂತ ಹೆಸರು? ಮುರಳೀಧರ್ ಅಂದೆ. ಓಕೆ, ನೋಡಿ, ಮುರಳೀಧರ್ ಅವರು ತಮ್ಮ ಮಿಷಿನಲ್ಲಿ ಇಲ್ಲಿ ತಂದು ನೇಯ್ಗೆ ಹೇಗೆ ಮಾಡುವುದು ಮತ್ತು ಆ ಮ್ಯಾಟನ್ನು ಹೇಗೆ ಸಜ್ಜುಗೊಳಿಸುವುದು ಅನ್ನೋದರ ಬಗ್ಗೆ ತೋರಿಸಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಕತ್ತಿ ಮಾಡ್ತಾ ಇದ್ದಾರೆ. ಕತ್ತಿ ಮಾಡ್ತಾ ಇರೋರನ್ನು ಕೂಡ ಮಾತನಾಡಿಸಬೇಕು. ಇಲ್ಲಿ ವರದಿಗಾರಿಕೆಗೆ ಅಂತ ಬಂದಿರುವಂತಹ SDM ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ, ಅವರನ್ನು ಮಾತನಾಡಿಸಬೇಕು. ಯಾಕಂದರೆ ವರದಿಗಾರಿಕೆಗೆ ಅಂತಲೇ ಬಂದಿರೋ. ಬನ್ನಿ ಮೇಡಮ್, ಹೇಗಿದೆ ಎಲ್ಲ? ತುಂಬಾ ಖುಷಿ ಆಗ್ತಾ ಇದೆ. ಇದು ನಾನು ಫಸ್ಟ್ ಬರ್ತಾ ಇರೋದು ದೀಪೋತ್ಸವಕ್ಕೆ. ಸೊ ಅದರಲ್ಲೂ ಕೂಡ ವಸ್ತು ಸಂಗ್ರಹಾಲಯದಂತೂ ಭಾರಿ ಚೆನ್ನಾಗಿದೆ. ನಮ್ಗೆ ಹೀಗೆ ಮ್ಯಾಟನ್ನು ನಾವು ಯೂಸ್ ಮಾಡ್ತೇವೆ, ಬಟ್ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾರೆ. ಅದೇ ರೀತಿ ನಾವು ಮಡಿಕೆ ಕೂಡ ಮಾಡೋದನ್ನು ನೋಡಿರಲಿಲ್ಲ ಇಷ್ಟರವರೆಗೆ. ಮಡಿಕೆ ನೋಡಿದ್ವಿ, ಆದರೆ ಇಲ್ಲಿ ಬಂದು ನೋಡಿದ್ವಿ ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ, ಮಡಿಕೆನ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಚೆನ್ನಾಗಿ ನಮಗೆ ಅವ್ರು ಹೇಳಿ ಕೂಡ ಕೊಟ್ಟರು. ಅದೇ ರೀತಿ ಒಂದು ವಸ್ತು ಸಂಗ್ರಹದಲ್ಲಿ ಕಲಿಯುವಂಥದ್ದು ತುಂಬಾ ಇದೆ. ಅಂತೂ ಇದು ನಮಗೆ ಇಲ್ಲಿ ಬಂದು ತುಂಬಾ ಖುಷಿಯಾಗಿದೆ ಸರ್. ನಮ್ಮದು ಕಲ್ಲಡ್ಕ. ಅದೇ ಸರ್, ನಮಗೆ ಸ್ಟೋರಿ ಮಾಡಲಿಕ್ಕೆ ಅಂತ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ. ಸ್ಟೋರಿ ಆ್ಯಂಗಲಲ್ಲಿ ಯಾವತ್ತು ಈ ಥರ ಎಲ್ಲ ನೋಡಿರಲಿಲ್ಲ. ಈ ವರ್ಷ ಸ್ಟೋರಿ ಆ್ಯಂಗಲಲ್ಲಿ ನೋಡಿದ್ದು ತುಂಬ ಸಾಕಷ್ಟು ಸ್ಟೋರಿಗಳಿದೆ ಇಲ್ಲಿ. ಸೊ ಖುಷಿ ಆಗ್ತಾ ಇದೆ, ಇದೊಂದು ಎಕ್ಸ್ಪೀರಿಯನ್ಸ್. ಇಲ್ಲಿ ತುಂಬ ಮೆಟೀರಿಯಲ್ಸ್ ಹೌದು ಅಲ್ವಾ? ಆಲ್ ದಿ ಬೆಸ್ಟ್ ನಿಮಗೆ. ಓಕೆ, ಎಸ್, ಕತ್ತಿ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ನಮಸ್ತೆ ದಾದಾ, ಮಾತೊಂಡು ಕತ್ತಿ ಬೀಸತ್ತಿ ಪುರುಂಡು ಅಂಡೆ ಕತ್ತಿ ನಾಲ್ಕು
ಒಂದು ಅಂಡೆಗತ್ತಿ, ಒಂದು ಬೀಸತ್ತಿ, ಒಂದು ಬೊಂಡೆಗೆತ್ತಾರಾಗಿ ಕಣಕಪುರ ಪಂಜ ಮಲ್ಲ ಸೈಜ್ ಕತ್ತಿ. ಮಲ್ಲ ಸೈಜ್ ಅಂಡೆಗತ್ತಿ ಬಿಸತ್ತಿ ಬೊಕ್ಕ ಬಜ್ಜೆದು ಕುತ್ತುಂಡು, ಪೆರದನೆಂಡು, ಪೆರದನೆ ಮನೆ ಏರು ಮಾಡ್ತೀನಿ ಅವು ಅಲ್ಪದಾರು ಆಚಾರ ಪೆರದನೆ ಆಚಾರ ಮಾಡಿದ ಪೆರದನೆ ಮನೆ ಇದೆ, ಪಕ್ಕದಲ್ಲೇ ಪೆರದನೆದು ಇದು ಮಾಡಿ ಕೊಡಲಾಗುವುದು. ಮಾಡಿ ಕೊಡಲಾಗುವುದು. ಅಲ್ಲೇ ಅಲ್ಲೇ ಬಹುಮಾನ. ಹೌದು ನೋಡಿ ಇಲ್ಲಿ ಅಂತ ಹೇಗೆ ವರ್ಕ್ ಮಾಡೋದು, ಸ್ವಲ್ಪ ವರ್ಕ್ ಮಾಡಿ ತೋರಿಸಿ ನೋಡಿ. ಇದು ಇಲ್ಲೆಲ್ಲ ಪ್ರಾತ್ಯಕ್ಷಿತೆ, ಅದರ ಜೊತೆಗೆ ಅಲ್ಲೇ ವ್ಯಾಪಾರವನ್ನು ಕೂಡ ಮಾಡುವಂತಹ ಕೆಲಸ ನಡೀತದೆ ನೋಡಿ. ಅಲ್ಲಿ ಅವರು ಕತ್ತಿ ಕೆಲಸವನ್ನು ಮಾಡುವಂಥದ್ದು ಇದು ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಇದು ಈ ಒಂದು ಸ್ಟಾಲ್ ಗಮನ ಸೆಳೆಯುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಎಲ್ಲರಿಂದಲೂ ಕೂಡ ಮೆಚ್ಚುಗೆಗೆ ಪಾತ್ರ ಆಗುವಂಥ ಸ್ಟಾಲ್ ಅನ್ನುವಂಥ ಹೆಗ್ಗಳಿಕೆಯೂ ಕೂಡ ಈ ಸ್ಟಾಲಿಗಿದೆ ನೋಡಿ. ಅಲ್ಲಿ ಕತ್ತಿ ಮಾಡುವಂಥ ಬೇರೆ ಬೇರೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಎಸ್ ದಾದಾ ಮಲ್ತೊಂದರ್ ಕತ್ತಿದ್ದಾನೆ ಓಕೆ ಮಲ್ಪ್ಲೆ. ಎಸ್ ಈಗ ಕತ್ತಿ ಮಾಡೋಕೆ ನೋಡಿ ಇಲ್ಲಿ ಎಲ್ಲ ಸಂಪೂರ್ಣ ಹಿಂದೆ ಆದರೆ 2 ಜನ ಬೇಕಿತ್ತು, ಒಬ್ಬರು ಗಾಳಿ ಹಾಕೋದಕ್ಕೆ ಇದಕ್ಕೆಲ್ಲ ಬೇಕಿತ್ತು. ಈಗ ನೋಡಿ ಎಲ್ಲವೂ ಕೂಡ ವಿದ್ಯುತ್, ಎಲ್ಲ ಸೋಲಾರ್ ಸಿಸ್ಟಮ್, ಸೋಲಾರ್ ಮತ್ತು ವಿದ್ಯುತ್ತು ಎರಡೂ ಕೂಡ ಬಳಕೆ ಮಾಡ್ಬೋದು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ, ಸೋಲಾರಿಗೆ ಮತ್ತು ವಿದ್ಯುತ್ತಿಗೆ. ಹೇಗುಂಟು ಸೋಲಾರ್ದು ವ್ಯವಸ್ಥೆ ಹೇಗುಂಟು ಈಗ? ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ಕತ್ತಿ ಮಾಡ್ತಿದ್ದಾರೆ, ಅವರು ಮಾಡೋದನ್ನು ಸ್ವಲ್ಪ ನೋಡ್ತಾ ಇರಿ, ನಾನು ಬರ್ತೇನೆ ಅಲ್ಲಿಗೆ. ಶುದ್ಧ ಗಂಗಾ ಘಟಕ, ಇಲ್ಲಿ 5 ರೂಪಾಯಿ ಹಾಕಿದರೆ ನೀರು ಬರ್ತದೆ ಅನ್ನುವಂಥದ್ದು ಇದು ಬೆಂಗಳೂರಿನಲ್ಲೆಲ್ಲ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು. ಇದೀಗ ಹಳ್ಳಿಗಾಡಿನಲ್ಲೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬೇಡಿಕೆಗಳಿದ್ದಾವೆ. ಘಟಕಗಳು SKDRDPಯ ಕಡೆಯಿಂದ ಕಾರ್ಯನಿರ್ವಹಿಸಿರುವಂಥ ಒಟ್ಟು ಘಟಕ ಕಾರ್ಯನಿರ್ವಹಿಸಿರುವ ತಾಲೂಕು 83, ಘಟಕಗಳು ಕಾರ್ಯನಿರ್ವಹಿಸಿರುವ ಒಟ್ಟು ಜಿಲ್ಲೆ 31, ಕಾರ್ಯನಿರ್ವಹಿಸಿರುವ ಘಟಕಗಳು 423 ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ಒದಗಿಸ್ತಾ ಇದ್ದಾರೆ. ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ, ಒಟ್ಟು ಜಿಲ್ಲೆಗಳು 31, ಒಟ್ಟು ತಾಲೂಕುಗಳು 232, ಕಾಮಗಾರಿ ಪೂರ್ಣಗೊಂಡ ಕೆರೆಗಳ ಸಂಖ್ಯೆ 635, ಒಟ್ಟು ಅನುದಾನ 49,92,00,000 ಅನುದಾನವನ್ನು ಈ ಕೆರೆಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂಥದ್ದು. ಬಹಳ ಪುನಶ್ಚೇತನಗೊಳ್ಳಬೇಕಾದಂತಹ ಒಂದು ಕೆರೆಗಳನ್ನು ಅಭಿವೃದ್ಧಿಗೊಳಿಸುವಂತಹದ್ದನ್ನು ನೀವು ನೋಡ್ತಾ ಇದ್ದೀರಿ. LED ಒಡೆಯ ಜಿತೇಶ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಬಹಳ ವಿಶೇಷವಾಗಿ ಇವರಿಗೆ ಒಂದು ಹೆಗ್ಗಳಿಕೆ ಇದೆ, LED ಒಡೆಯ ಅಂತ. ಯಾಕೆ ನಿಮ್ಮನ್ನು LED ಒಡೆಯ ಅಂತ ಕರೆಯೋದು? ಯಾಕಂತ ಹೇಳಿದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅದಕ್ಕೆ. ಎಲ್ಲಿಯವರು ನೀವು? ನಾವು ಕಾರ್ಕಳ. ಹೇಗೆ ತೋರಿಸಿ, ನೀವು ಏನೆಲ್ಲ LED ಲೈಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತೇವೆ. ಇದರಲ್ಲಿ ಖಾಲಿ ಡೆಮೋ ಇಟ್ಟಿದ್ದೇವೆ. LEDಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತೇವೆ ನಾವು. 0.5 ಇಂದ ಹಿಡಿದು 50 ವ್ಯಾಟ್ಸ್, 400 ವ್ಯಾಟ್ಸ್ ಫ್ಲಡ್ ಲೈಟ್ಸ್ ತನಕ ಕೂಡ ಮಾಡ್ತೇವೆ. ಮತ್ತು ಗಾಡಿದು ಹೆಡ್ ಲೈಟ್, ಬ್ರೇಕ್ ಲೈಟ್, ಇಂಡಿಕೇಟರ್ ಎಲ್ಲ ಮಾಡ್ತೇವೆ. ಎಲ್ಲ LED A to Z ಮಾಡ್ತೇವೆ. ಅದೊಂದು ಚಿಕ್ಕದು RGB ಲೈಟ್ ಅಂತ ಒಂದು ಬರ್ತದೆ, ಅದೊಂದು ಬಿಟ್ಟು ಮತ್ತಿದು ಆಲ್ಮೋಸ್ಟ್ ಎಲ್ಲ ಮಾಡ್ತೇವೆ. ಈಗ ನಿಮ್ಮಲ್ಲಿಗೆ ನಾವು ಬರಬೇಕು ಅಂತಂದರೆ ರೇಟಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ? ನಮ್ಮ ಊರಿನವರೆಲ್ಲ ದಾಪುಗಳಿರ್ತಾರೆ ಜಿತೇಶ್ ಹತ್ರ, ಏನು ರೇಟಲ್ಲಿ ಏನಾದರೂ ಕಡಿಮೆ ಮಾಡ್ತೀರಾ ಹೇಗೆ? ಇಲ್ಲ, ಆ್ಯಕ್ಚುಲಿ ನಾವು ಹೇಗೆ ಅಂತ ಹೇಳಿದರೆ ನಾವು ತಾಲೂಕಿಗೆ ಒಬ್ಬರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಒಬ್ಬರಿಗೆ ಸಪ್ಲೈ ಕೊಡ್ತೇವೆ. ಒಬ್ಬರಿಗೆ ನಿಮ್ಮಲ್ಲಿಗೆ ಬಂದರೆ ನಾವು ಡೈರೆಕ್ಟ್ ಡೈರೆಕ್ಟ್ ಇಲ್ಲ. ಇದೀಗ ಹೇಗೆ ಒಂದು LED ಬಲ್ಬು? LED ಬಲ್ಬ್ ಅವರು ನಿಮಗೆ ಡಿಸ್ಟ್ರಿಬ್ಯೂಟರ್ಸ್ ಅಂಗಡಿಯವರಿಗೆ ಒಂದು 60-70 ರೂಪೀಸ್, 80 ರೂಪೀಸಲ್ಲಿ ಹಾಕ್ತಾರೆ. 80 ರೂಪೀಸಲ್ಲಿ ಹಾಕ್ತಾರೆ. ಇದು ಹೇಗಿದೆ? ಈಗ ನೀವು ಸ್ಟಾಲ್ ಹಾಕಿದಿರಿ, ಸ್ಟಾಲಲ್ಲಿ ಎಲ್ಲರೂ ಕೂಡ ಇಂಥ ಎಲರ್ಜಿನು ಅವು ಇವುಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ? ನಿಮಗೆ LED ಒಡೆಯ ಅಂತ ಬೇರೆ ಹೆಗ್ಗಳಿಕೆಗಳಿದ್ದಾವೆ. ಅದು ಎಲ್ಲ ನಿರಂತರದವರು, ಧರ್ಮಸ್ಥಳದವರು ನನಗೆ ಅದು ಹೆಸರು ಕೊಟ್ಟದ್ದು ಒಡೆಯ ಅಂತೇಳಿ. ಒಡೆಯಲ್ಲಿ ಒಳಗೆ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ದಾರೆ. ಇದು ನಾವು ಖಾಲಿ ಹೇಗೆ ಅಂತ ಹೇಳಿದರೆ LED ಬಲ್ಬ್ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ಗೆ ಸಪ್ಲೈ ಮಾಡ್ತೇವೆ ಅಷ್ಟೇ. ಥ್ಯಾಂಕ್ ಯು. ನೋಡಿ, ಇದೊಂದು ಬದುಕು ಬದಲಿಸಿದ ಸೀರೆ ವ್ಯಾಪಾರ ಅಂತ. ಮೇಡಮ್, ಏನಿದೆ ವಿಶೇಷ? ಸ್ವಲ್ಪ ತೋರಿಸಿ, ನಮಗೆ ಅರ್ಥ ಆಗಲ್ಲ, ಬಟ್ ತೋರಿಸಿ. ಸರ್, ಇದೆಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಿಡ್ಬಿನಲ್ಲಿ ಪ್ರಗತಿ ನಿಧಿ ತಗೊಂಡು ಎಲ್ಲ ಸೀರೆಗೆ ಬಂಡವಾಳ ಹಾಕಿ ಲೂಮ್ಸ್ ಖರೀದಿ ಮಾಡಿ ಅದರಿಂದ ನಾವೇ ಸ್ವಂತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಮಾರಾಟ ಮಾಡ್ತಾ ಇದ್ದೀವಿ ಸರ್. ಏನು ಇದರಲ್ಲಿ ಸ್ಪೆಷಲ್? ಈಗ ಮಹಿಳೆಯರು ಬಂದು ತಗೊಳ್ಳೇಬೇಕು ಅನ್ನುವಂತಹ ಕ್ವಾಲಿಟಿಗಳು ತುಂಬ ಚೆನ್ನಾಗಿದೆ ಸರ್. ಇದೆಲ್ಲ ನೋಡಿ ಸರ್, ಇದೆಲ್ಲ ನಾವು ರೆಡಿ ಮಾಡಿರೋದೆ, ನಮ್ಮ ಪವರ್ ಲೂಮಿಂದ ರೆಡಿ ಮಾಡಿರೋದು ಸರ್. ಮತ್ತು ಇದರಲ್ಲಿ ಅಮೌಂಟಲ್ಲೂ ಕೂಡ ರೇಟಿನಲ್ಲೂ ಕೂಡ ಹೋಲ್ಸೇಲ್ ರೇಟ್ನಲ್ಲಿ ಕೊಡ್ತಿದ್ದೀವಿ. ಇದೆಲ್ಲ ಶಾಪ್ನಲ್ಲಿ ತೊಗೊಳ್ಳೋದಾದರೆ ಒಂದು 3-3.5 ಹೇಳ್ತಾರೆ, ನಾವೆಲ್ಲ ಒಂದು 700, ಒಂದು 800 ಹಿಂಗೆ 2000 ಹಿಂಗೆಲ್ಲ ಕೊಡ್ತಾ ಇದ್ದೀವಿ ಸರ್. ಗ್ರಾಮಾಭಿವೃದ್ಧಿಯವರ ಸ್ಟಾಲ್ನ ಒಳಗೆ ಇರುವಂತಹ ಒಂದು ಸೀರೆಯ ಮಳಿಗೆ. ಇವರು
ಹೇಳುವಂತೆ ಸ್ಟಾಲ್ನಲ್ಲಿ 3,500ಕ್ಕೆ ಮೇಲ್ಪಟ್ಟು ಇರುವಂತಹ ಸೀರೆಗಳನ್ನು 1,600ರಿಂದ 1,700ಕ್ಕೆ ಕೊಡ್ತಾ ಇದ್ದೇವೆ ಅಂತ. ಮೇಡಮ್, ಆಲ್ ದಿ ಬೆಸ್ಟ್, ನಿಮ್ಮ ಸಾಧನೆ ಮುಂದುವರಿಲಿ ಅಂತ ಹೇಳ್ತಾ, ಇದು ಸಂಪೂರ್ಣವಾದಂತಹ ಒಂದು ಈ ಸ್ಟಾಲ್ನ ವಿವರಣೆ, ಹೇಗಿದೆ ಸ್ಟಾಲ್ ಅನ್ನುವಂಥದ್ದನ್ನು ನಿಮಗೆ ಸಂಪೂರ್ಣವಾಗಿ ವಿವರಿಸಿದ್ದೇವೆ. ಅದರ ಜೊತೆಗೆ ಮಡಿಕೆ ಮಾಡುವವರಿಗೂ ಕೂಡ ಬಹಳ ಡಿಮ್ಯಾಂಡ್ ಇದೆ ಅವರದ್ದು. ಅಲ್ಲಿ ನೋಡಿ, ಅಲ್ಲಿ ಈಗಾಗಲೇ ಅವ್ರ ಹತ್ರ ಕೇಳ್ತಾ ಇದ್ದಾರೆ ಹೇಗಿದೆ, ಏನಿದೆ ಮತ್ತು ಇದಕ್ಕೆಷ್ಟು, ಇದು ಹೇಗೆ ಬಾಳಿಕೆ ಬರ್ತದ, ಏನು ಎತ್ತ ಅಂತೇಳಿ ವಿವರಿಸ್ತಾ ಇದ್ದಾರೆ ಅಥವಾ ಕೇಳ್ತಾ ಇದ್ದಾರೆ. ನೋಡು, ಅವ್ರ ಹತ್ರ ಮಾತಾಡಿಸುವ, ಅವರು ಏನು ಹೇಳ್ತಾರೆ ಕೇಳುವ, ಅವರಿಗೆ ಡಿಮ್ಯಾಂಡ್ ಇದೆಯಾ ಕೇಳುವ. ಎಸ್, ಇದೀಗ ದಾಯ್ತಾನ್ರಿ ದಾಯ್ತು ಜೋರು ಅವು ಲೋಬನ ಪಾಡ್ದು ಪುಗೆ ಪತ್ತುನ ಅವು ಎಲ್ಲಿ ಬೋಡು ಮಲ್ಲ ಬೋಡು ಅಂತಾರ ಅಂದು ಎಲ್ಲಿ ಅಂದು ಪಂಡ ಗೆಂಡ ಪಾಡುನತೆ ಎಂದು ಎಂಕ್ಲೆಗೆ ಅದು ಪತಿಕ್ಕುನತೆ ಅವೇನು ಪಾಡುನ ಅವೇನು ಪಾಡ್ದಾಗ ಓಕೆ. ಎಂಚಾಗೆ ಎಂಚುಂಡು 140 ಯಾರು ಕಮ್ಮಿ ಕೊಡ್ಪೇರು ನೀವು 120 ಕೊಡ್ಪೇರಿ 120 ಎನ್ನೊಟ್ಟಿಗೆ ಅಡೇಗೆ ಚರ್ಚೆ ಎಂಚುಂಡು ಸರ್ ಜನ ಪುರ ತೊಂದರೆ ಜನ ವರ್ಷಂ ಪ್ರತಿ ಬರ್ಪೇರು ಒಂದು ಸುಮಾರು ವರ್ಷದ ಅನ್ನ ಸಾರು ಮನೆ 73 ಸ್ಟಾರ್ಟ್ ಮಾಡಿದೆ ಈ ಬೇಲೆ. ಈ ವರ್ಷಕ್ಕೆ ಇನ್ನು 5ನೇ ವರ್ಷ ಸರ್ವಿಸ್ ಕಾಯಿರ್ ತಡ್ಕ ಅವನ್ನ ಮೂಲ ಕಸುಬು ఉంది. ಒಂದನ್ನು ಮಲ್ಪೊಡ್ದಂಡ ಈ ಕುಂಬಾರಿಕೆ ಕೆಲಸ ಮಾಡ್ಕೊಂಡು ಭಾರಿ ತಾಳ್ಮೆ ಸಹನೆ ಬೋಡು ಅಂಚಿನ ತಿನ್ನಕ್ಲೆ ಮಾತ್ರ ಈ ಕೆಲಸ ಹೊರತು ಬುಕ್ಕ ಶಕ್ತಿ ಯುಕ್ತಿಗೆ ಒಂದು ಅಪನವತ್ತು ತಾಳ್ಮೆ ಸಹನೆ ಬುಕ್ಕ ಈ ಕೆಲಸ ಮಾಡ್ಮಕ್ಳು ಭಾರಿ ಶ್ರದ್ಧಾ ಭಕ್ತರು ಅದು ಕೂಡ ದಾದುಂಡು ಸ್ಪೆಷಲ್ ಇನ್ನೆಲ್ಲ ಸ್ಪೆಷಲ್ ಬಂದ ಲೋಬನಗೂಡ ಕಳಸ ಕೊಂಬ ಕೈಯುರುಳಿ ಓಡ್ದೋಸೆ ಕವಲಿ ಹೋಮಕುಂಡ ಪೂಜಿ ಸುತ್ತುದೀಪ ಫ್ಲವರ್ ಪಾಟ್ಸ್ ಕಿಬಿಲೆ ಮುಗುಳಿ ಬಣಲೆ ತಟ್ಟೆ ಬಿಸಲೆ ಕಿನ್ನಿ ಬಿಸಲೆ ನೀರಡ್ಡ್ಯರ ಮಲ್ಲ ಬಿಸಲೆ ಮಲ್ಲಕರ ಮಾಂತ ಮಣ್ಣಿಡು ಕೆಲಸ ಮಲ್ಪರಾಪುಂಡು ಅವೇನು ಪೂರ ತಯಾರು ಮಲ್ಪೇನು ಅಂಡ್ ಮೂಲು ವರ್ಷಂ ತರ ಬರ್ತಿನಿಡ್ದಾರ ನಂಗೆ ಇಂಕ್ಲಿ ಧರ್ಮಸ್ಥಳ ಲಕ್ಷದೀಪೋತ್ಸವ ಇಂಚಿನ ಸೇಲ್ ಆಪುಂಡ ಅವೇನು ಮಾತ್ರ ಇಂಕ್ಲಿ ಇಡಿ ಸ್ವಲ್ಪ ಇಂಚದು ಭಾರಿ ಸಂತೋಷ ಆಪುಂಡು ಜನಕ್ಕೂ ಮಾತ್ರ ಇತ್ಯದ ಈ ವಾತಾವರಣ ಮಣ್ಣದಾಗರಕ್ಕೆ ಭಾರಿ ಕರಬೇಡಿಗೆ ಹಿಡಿತೀರಿ ಆಂಡ್ ಇಂಕ್ಲಿ ಮಣ್ಣದ ಸಮಸ್ಯೆ ಇದ್ದಾಗ ಮಲ್ಪರೆ ಕಷ್ಟ ಆಪುಂಡು ಅರ್ತಿ ಬೇಡಿಕೆ ಉಂಡು ಮಸ್ತ್ ಉಂಡು ಎನ್ನೆದುರುಡೆ ವ್ಯಾಪಾರ ಅನ್ನೊಂದು ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಪೂರ್ಣ ಒಂದು ಚಿತ್ರಣ. ಜನಜಾಗೃತಿ ಪ್ರಾದೇಶಿಕ ವಿಭಾಗದ ಒಂದು ಸ್ಟಾಲ್ ಇದೆ, ಅಲ್ಲಿ ಮಾಹಿತಿಯನ್ನು ಒದಗಿಸಾಗುತ್ತೆ. ಆನಂತರ ಸಾಮಾನ್ಯ ಸೇವೆ ಕೇಂದ್ರ ಕೂಡ ಕೆಲಸ ನಿರ್ವಹಿಸುತ್ತೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮಳಿಗೆಯಲ್ಲಿ ನಿಮಗೆ ಏನೆಲ್ಲ ನೋಡ್ಬೋದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ದಿವಾಕರ್ ಬಳ್ಳಮಂಜ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಟಾಲ್ನ ಒಳಗೆ ಬಂದಂತಹ ನೀವು ಬಹಳ ವಿಶೇಷವಾಗಿ ನಿಮಗೆ ಇವತ್ತು ಬಂದರೆ ಗಮನ ಸೆಳೆಯುವಂಥದ್ದು ವೀಳ್ಯದೆಲೆಯ ಸಾಂಬಾರು, ವೀಳ್ಯದೆಲೆಯ ಸಾರು. ನಾವು ವೀಳ್ಯದೆಲೆಯನ್ನು ಬೀಡ ಅಂತ ನೆನ್ಕೊಂಡಿದ್ವಿ ಇಲ್ಲಿ ತನಕ, ಬೀಡಕ್ಕೆ ಮಾತ್ರ ಆಗೋದು ಅಂತ. ನೋಡಿ, ಇಲ್ಲಿ ವೀಳ್ಯದೆಲೆ ಇಟ್ಟಿದ್ದಾರೆ, ಅದರ ಜೊತೆಗೆ ಇದು ಅರಶಿನ ಇಟ್ಟಿದ್ದಾರೆ, ಸಾಂಬಾರು ಪೌಡರ್ ಇಟ್ಟಿದ್ದಾರೆ, ಇಂಗು ಇಟ್ಟಿದ್ದಾರೆ, ಜೀರಿಗೆ ಇಟ್ಟಿದ್ದಾರೆ, ಉಪ್ಪು ಇಟ್ಟಿದ್ದಾರೆ, ಬೆಲ್ಲ ಇಟ್ಟಿದ್ದಾರೆ, ಅರಸಿನ ಇಟ್ಟಿದ್ದಾರೆ, ಒಂದು ಟೊಮೆಟೊ ಮತ್ತು ಕರಿಬೇವು ಮತ್ತು ಮೆಣಸಿದೆ ಮತ್ತು ಹುಳಿ ಇದೆ, ಆನಂತರ ಇದು ತೊಗರಿಬೇಳೆ ಇದೆ, ಆನಂತರ ಸಾಸಿವೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ನೋಡಿ, ಇಲ್ಲಿ ಅದರ ರೆಸಿಪಿ ಇದೆ ನೋಡಿ, ಓದಿ. 2ರಿಂದ 5 ವೀಳ್ಯದೆಲೆ, 2 ಟೇಬಲ್ ಚಮಚ ತೊಗರಿಬೇಳೆ, 1 ಟೊಮೆಟೊ, ಅರ್ಧ ಟೀ ಸ್ಪೂನ್ ಅರಶಿನ, ಇಂಗು, ಕರಿಬೇವಿನ ಎಲೆ, ಎಣ್ಣೆ, ಹೀಗೆ ಅದೆಲ್ಲವನ್ನು ಸೇರಿಸಿ ಒಂದು ಸಾರು ಮಾಡೋದು. ಮೇಡಮ್, ಈಗ ನಾವೆಲ್ಲ ಬೀಡ ತಿನ್ನಲಿಕ್ಕೆ ಅಂತಲೇ ಇದಾಗಿದ್ದು, ನಿಮಗೆ ಇದು ಫಸ್ಟ್ ಗೊತ್ತಾದ್ದು ಹೇಗೆ? ವೀಳ್ಯದೆಲೆಯನ್ನು ಅಂದರೆ ನಮಗೆ ನಮ್ಮ ಜ್ಞಾನ ವಿಕಾಸ ಕೇಂದ್ರದಲ್ಲಿ ನಾವು ಪೌಷ್ಟಿಕ ಅಂದರೆ ವರ್ಷಕ್ಕೊಂದು ಸರಿ ನಾವು ಪೌಷ್ಟಿಕ ಆಹಾರ ಕಾರ್ಯಕ್ರಮ ಅಂತೇಳಿ ಮಾಡ್ತೇವೆ. ಅಂದರೆ ಈಗ ನಮ್ಮ ಹಳೆಯ ಪದ್ಧತಿಯ ಪ್ರಕಾರ, ಈಗ ಹಳೆಯ ನಮ್ಮ ಅಜ್ಜಂದ್ರೆ ಅವರೆಲ್ಲ ಒಂದು ಐಟಮ್ಗಳನ್ನು ಮಾಡ್ತಿದ್ರು, ಅಂದರೆ ಹಿರಿಯವರು ಮಾಡ್ತಿದ್ರು. ಅವರು ನಮಗೆ ಏನಂತೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲೆಲ್ಲ ಇದನ್ನು ಎಲ್ಲರಿಗೆ ಮಾಹಿತಿಯನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಇದನ್ನು ಎಲ್ಲರಿಗೆ ಮಾಡಿಸ್ತಾ ಇದ್ದೇವೆ.
ಹೇಗೆ ಅದು ಮಾಡೋದು ಹೇಗೆ ಅನ್ನುವಂಥದ್ದು ಇದೆ. ಮತ್ತು ಪ್ರತಿದಿನ ಬೇರೆ ಬೇರೆ ಒಳ್ಳೆಯದು ಸರ್, ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಒಳ್ಳೆಯದು ಸರ್, ಕಡಿಮೆ ಆಗಿ ಮತ್ತೆ ಡೈಜೆಷನ್ಗೆ ಸಹ ಒಳ್ಳೆಯದಲ್ಲ ಸರ್ ವೀಳ್ಯದೆಲೆ. ಹೌದು. ಇದು ಬಸಳೆ ಸೊಪ್ಪಿನ ಕಡುಬು, ಇದು ಒಂದು ಸ್ವಲ್ಪ ಜನ ಮಾಡ್ತಾರೆ. ಬಸಳೆ ಸೊಪ್ಪಿನ ಕಡುಬು ನೋಡಿ, ಇದಕ್ಕೆ ಬಸಳೆ ಪುಂಡಿ ಅಂತ ಹೇಳ್ತಾರೆ. ಬಹಳಷ್ಟು ಜನರಿಗೆ ಪುಂಡಿ ಅಂದರೆ ಭಾಳ ಇಷ್ಟ. ಬಸಳೆ ಪುಂಡಿ ಅಂತ ಹೇಳ್ತಾರೆ, ಬಸಳೆ ಸೊಪ್ಪಿನ ಕಡುಬು ಅಂತ ಇದನ್ನು ಕರೀತಾರೆ. ಇದಕ್ಕೆ ಬೇಕಾದಂಥ ರೆಸಿಪಿ ಭಾಳಷ್ಟು ಜನರಿಗೆ ಗೊತ್ತಿರ್ಬೋದು. ದಿವಾಕರ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಬಸಳೆಯ ಪುಂಡಿ ಮಾಡುವವರಿಗೆ. ಇದೆಲ್ಲ ಪುಂಡಿ ಮಾಡುವಂತಹ ಇದನ್ನು ಇದು ನೋಡಿ, ಇದೆಲ್ಲ ಈ ಅಕ್ಕಿಗಳನ್ನು ಬಳಸಿ, ಕುಚಲಕ್ಕಿಯನ್ನು ಬಳಸಿ ಮಾಡುವಂಥದ್ದು. ಇಲ್ಲಿ ಇದೀಗ ಇನ್ನೊಂದು ದಿನಕ್ಕೆ 4 ವಿಶೇಷ ಐಟಮ್ಗಳನ್ನು ಮಾಡ್ತಾರಂತೆ ನೋಡಿ. ಇವತ್ತು ಬಾಳೆ ಹೂವಿನ ಸಾರು, ಅಂದರೆ ಏನು ತುಳುವಿನಲ್ಲಿ ಪೂಂಬೆ ಅಂತ ಕರಿತೀವಿ ಇದಕ್ಕೆ, ಬಾಳೆಯ ಹೂವು. ಈ ಹೂವಿನ ಸಾಂಬಾರು ಮಾಡಿದ್ದಾರೆ ಇವತ್ತು ನೋಡಿ. ಬಾಳೆ ಹೂವಿನ ಸಾಂಬಾರಿಗೆ ಬೇಕಾದಂಥ ಐಟಮ್ಮು ಎಲ್ಲ ಇಲ್ಲಿದೆ ನೋಡಿ. ಬಾಳೆ ಹೂವು, ಹುಣಸೆ ಹುಳಿ, ಉಪ್ಪು, ಖಾರದ ಹುಡಿ, ಜೀರಿಗೆ, ಕರಿಬೇವು, ಎಣ್ಣೆ, ಒಣಮೆಣಸು, ಸಾಸಿವೆ, ಬೆಲ್ಲ. ಆಯ್ತು ಸಬಾಸ್. ಇದು ದಿವಾಕರ್ ನೋಡಿ ಅಲ್ಲಿ ಬಾಳೆ ಹೂವಿನ ಸಾಂಬಾರು. ಇದು ಬಾಳೆ ಹೂವಿನ ಸಾಂಬಾರು ನೋಡಿ ಹೇಗಾಗಿದೆ ಅಂತ. ಎಸ್, ಇದೀಗ ತಗೊಂಡೋಗ್ಲಿಕ್ಕೆ ಕೊಡ್ತೀರಾ ನೀವು? ಎಸ್. ಇದು ದೊಡ್ಡ ಪತ್ರೆ ಚಟ್ನಿ ನೋಡಿ. ಇದು ದೊಡ್ಡ ಪತ್ರೆ ಅಂದರೆ ಇದಲ್ವಾ? ಇದು ಸಾಂಬ್ರಾಣಿ ಸೊಪ್ಪು ಅಂತೇನು ಕರಿತೀವಿ, ಅದರದ್ದು ಚಟ್ನಿ, ದೊಡ್ಡ ಪತ್ರೆ ಚಟ್ನಿ ನೋಡಿ. ಇದೆಲ್ಲವೂ ಕೂಡ ನಮ್ಮ ಸುತ್ತಮುತ್ತ ಸಿಗುವಂತಹ ಒಂದು ಎಲೆಗಳಿಂದ, ಇವುಗಳಿಂದ ಮಾಡುವಂಥದ್ದು. ಭಾಳ ವಿಶೇಷವಾಗಿ ದೊಡ್ಡ ಪತ್ರೆಯ ಚಟ್ನಿಯನ್ನು ಈಗ ನೋಡ್ತಾ ಇದ್ರಿ, ಅದನ್ನು ಸ್ವಲ್ಪ ತೆಗೆದು ತೋರಿಸುವ ನೋಡಿ. ದೊಡ್ಡ ಪತ್ರೆಯ ಚಟ್ನಿ ಒಳಗೆ ನೋಡಿದಾಗಲೇ ಇದನ್ನು ತಿನ್ನುವ ಅಂತ ಅನಿಸ್ತದೆ, ಯಾಕೆಂತಂದರೆ ರುಚಿಯಾಗಿರಬಹುದು ಅಂತ. ಇನ್ನೊಂದು, ಇದು 4 ಐಟಮು ಪ್ರತಿದಿನವೂ ಕೂಡ ಚೇಂಜ್ ಆಗುತ್ತೆ. ಬೆಳಿಗ್ಗೆ 4, ಮಧ್ಯಾಹ್ನ ಮೇಲೆ 4 ಬೆಳಿಗ್ಗೆ 4, ಬೆಳಿಗ್ಗೆ 4 ಐಟಮು, ಮಧ್ಯಾಹ್ನ ಮೇಲೆ 4 ಐಟಮು, ಅದು 5 ಐಟಮು ಬೆಳಿಗ್ಗೆಯಿಂದ ಸಂಜೆವರೆಗೆ ಅದನ್ನು ಮಾಡ್ತೇವೆ. ಒಟ್ಟು 13 ಐಟಮ್ ಮಾಡ್ತೇವೆ ಪ್ರತಿದಿನ. 13 ಐಟಮ್ ಮಾಡ್ತಾರೆ ಅಂದರೆ 4 ಇಂಥ ಐಟಮ್ಗಳು, ಸಾಂಪ್ರದಾಯಿಕ ಸಾಂಬಾರು, ತಿಂಡಿ ತಿನಿಸುಗಳು 4, ಬೆಳಗ್ಗೆ 4, ಸಂಜೆ 4, ಒಟ್ಟು 8. ಅದರ ಜೊತೆಗೆ ಪ್ರತಿದಿನ 5 ವಿಶೇಷವಾದಂತಹ 4 ರೆಸಿಪಿಗಳು ಅದನ್ನು ಕೂಡ ಮಾಡಿಟ್ಟಿರ್ತಾರೆ ನೋಡಿ. ಇದೀಗ ನೀವು ಫಸ್ಟ್ ನೋಡ್ತಾ ಇರುವಂಥದ್ದು ಮೆಂತ್ಯ ಸೊಪ್ಪಿನ ಸಲಾಡ್, ಆನಂತರ ಬೇವು ಸೊಪ್ಪಿನ ಚಟ್ನಿ. ಬೇವು ಅಂತ ಹೇಳಿದರೆ ಒಗ್ಗರಣೆಗೆ ಹಾಕುವ ಬೇವುದ, ಕರಿಬೇವುದು. ಆನಂತರ ನುಗ್ಗೆ ಸೊಪ್ಪಿನ ಪಲ್ಯ, ಆನಂತರ ಕೊಡಿ ಚಟ್ನಿ. ಕೊಡಿ ಚಟ್ನಿಯಲ್ಲಿಯೂ ಕೂಡ ವೀಳ್ಯದೆಳೆ ಇದೆ ನೋಡಿ. ವೀಳ್ಯದೆಳೆ, ಪೇರಳೆ ಕೊಡಿ, ಕುಂಟಾಲ ಕೊಡಿ, ಗೇರು ಬೀಜ ಕೊಡಿ, ಸಾಂಬ್ರಾಣಿ ಎಲೆ, ತಿಮರೆ, ಸೇರೆದ ಕೊಡಿ, ಪುನರ್ಪುಳಿ ಕೊಡಿ, ಶುಂಠಿ, ಉಪ್ಪು, ಕಾಯಿ ಮೆಣಸು, ಈರುಳ್ಳಿ ಇವೆಲ್ಲ ಮಾಡಿ ಚಟ್ನಿ ಮಾಡೋದಾ? ಇದೀಗ ಒಣ ಚಟ್ನಿಯ ಹಸಿ ಚಟ್ನಿಯಾ? ಹಸಿ ಚಟ್ನಿ ನೋಡಿ, ಕೊಡಿ ಚಟ್ನಿ. ಆನಂತರ ತಾಳಿ ಸೊಪ್ಪಿನ ಜ್ಯೂಸು. ಇದೆಂತ? ಪಾದಳ ತಪ್ಪು ಅಂತ ಸಿಗ್ತದೆ ನಮಗೆ ಊರಿನಲ್ಲಿ. ಪಾದಳ ಅದು ಉಂಟಾ? ಇಲ್ಲಿಲ್ಲ. ನೋಡಿ ಅದನ್ನು ತೋರಿಸಿ. ಪಾದಳ ಸೊಪ್ಪನ್ನು ಅದನ್ನು ತಂದು ತೊಳೆದು ಜ್ಯೂಸ್ ಅಂದರೆ ಹಿಂಡಿ ಮಿಕ್ಸಿಗೆ ಹಾಕಿದ್ರು ಆಗ್ತದೆ, ಕೈಯಲ್ಲಿ ಹಿಂಡಿದ್ರು ಅದು ದಪ್ಪ ಆಗ್ತದೆ, ಇದು ಬರ್ತದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು, ಟೇಸ್ಟ್ ಬರ್ತದೆ. ಮತ್ತೆ ಸ್ವಲ್ಪ ಜೀರಿಗೆ ಅದು ಹಾಕಿದ್ರು ಒಳ್ಳೆಯದು ನಮಗೆಲ್ಲ. ಅಂದರೆ ಇದು ಹೀಟ್ ಆದಾಗ ಸರ್ರ ಅದು ಒಳ್ಳೆಯದಾಗ್ತದೆ. ಮತ್ತು ಮೇಡಮ್, ಈಗ ನಿಮಗೆ ಜ್ಞಾನ ವಿಕಾಸಕ್ಕೆ ಸೇರುವ ಮೊದಲು ಈ ವೀಳ್ಯದೆಲೆದ್ದು ಸಾರು, ಈ ತಾಳಿ ಸೊಪ್ಪಿನ ಜ್ಯೂಸ್ ಎಲ್ಲ ಗೊತ್ತಿತ್ತಾ? ಗೊತ್ತಿರಲಿಲ್ಲ ಸರ್. ಈಗ ಜ್ಞಾನ ವಿಕಾಸಕ್ಕೆ ಸೇರಿ ನಾವು ಇದನ್ನೆಲ್ಲ ಕಲ್ತದ್ದು, ಮತ್ತೆ ನೋಡಿದ್ದು ಕೂಡ ಇದನ್ನು ಸೇರಿದ ಮೇಲೆ. ಹೇಗೆ ರುಚಿ ಎಲ್ಲ ಹೇಗುಂಟು? ರುಚಿ ಎಲ್ಲ ತುಂಬ ರುಚಿ ಇರ್ತದೆ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದೀರಿ? ಟ್ರೈ ಮಾಡಿದ್ದೇವೆ, ಕೆಲವು ಟ್ರೈ ಮಾಡಿದ್ದೇವೆ, ಕೆಲವು ಇವತ್ತೇ ನೋಡಿದ್ದಿಲ್ಲ. ನೀವು ಮಾಡಿದ್ದೀರಿ? ನಾವು ಮಾಡಿದ್ದೇವೆ. ಓಕೆ ಮೇಡಮ್, ನೀವು ಮಾಡ್ತೇವೆ. ಮನೆಯಲ್ಲಿ ಇಂಥದ್ದು ಕೆಲವು ಐಟಮ್ಗಳು ಇಡೀ ಮನೆಯವರಿಗೆ ಇಷ್ಟ ಆದ್ದೆಲ್ಲ ಉಂಟಲ್ಲ? ಉಂಟು ಸರ್. ಅದು ಆರೋಗ್ಯಕ್ಕೆ ಕೂಡ ಒಳ್ಳೇದು. ನಮ್ಮ ಪೇಟೆಯಿಂದ ತರುವುದರಿಂದ, ಮನೆಯಲ್ಲಿ ನಾವು ತಯಾರಿಸುವುದರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅದು. ಮತ್ತೆ ಈಗ ಮಾಡೋದ್ರಿಂದ ಸರ್, ಅಂದರೆ ಮೊದಲಿನ ಏನು ಹಿರಿಯರೆಲ್ಲ ಮಾಡ್ತಾ ಇದ್ರು ಐಟಮ್ಸ್ಗಳು, ಅದು ನಮಗೆ ಪರಿಚಯ ಆಗೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ಕೂಡ ಇದನ್ನೊಂದು ಉಳಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಅಂತ ಹೇಳ್ಬೋದು ಇದರಿಂದಾಗಿ. ದಿನಕ್ಕೆ 13 ಐಟಮ್ಗಳು. ಇಲ್ಲಿ ವಿಶೇಷವಾಗಿ ನೀವು ಜ್ಞಾನ ವಿಕಾಸದ ಮಹಿಳೆಯರಿಂದ ಕಲಿಬೇಕಾದ್ದು ನಮ್ಮ ಊರಿನಲ್ಲಿ ಸಿಗುವಂಥ ಸೊಪ್ಪು, ಅದರಲ್ಲೂ ವಿಶೇಷವಾಗಿ ಆಶ್ಚರ್ಯ ರೀತಿಯಲ್ಲಿ ನಮಗೆ ಕಂಡು ಬಂದದ್ದು ವೀಳ್ಯದೆಲೆಯ ಸಾರು. ಬಹಳ ವಿಶೇಷ, ಇದು ಹೈಲೈಟ್ ಅಂತ ಹೇಳ್ಬೋದು. ಇವತ್ತು ಯಾರ್ಯಾರು ಬರ್ತಾ ಇದ್ದೀರಿ, ದಿನ 2 ದೀಪೋತ್ಸವದ 2ನೇ ದಿನ ಬರೋರು ಗ್ರಾಮಾಭಿವೃದ್ಧಿ ಯೋಜನೆಯ ಮಳಿಗೆಯ ಒಳಭಾಗಕ್ಕೆ ಬಂದು ಅಲ್ಲೊಂದು ವೀಳ್ಯದೆಲೆಯ ಸಾಂಬಾರಿದೆ, ಅದನ್ನೊಂದು ದಯವಿಟ್ಟು ನೋಡಿ ಹೋಗಿ. ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ದವರಿಗೆ ಇಂಥದ್ದು ಐಟಮ್ಗಳು ಬಹಳ
ನೆರವಾಗ್ತವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಹಳ ವಿಶೇಷವಾದಂತಹ ಆಕರ್ಷಣೆಯ ಒಂದು ಸ್ಟಾಲ್ನಲ್ಲಿ ಇದು ಕೂಡ ಒಂದು. ಜೊತೆಗೆ ಪ್ರತಿದಿನ 9 ಐಟಮ್ಗಳನ್ನು ತಾವು ಕಲಿಬೋದು. ಯಾರೆಲ್ಲ ರೆಸಿಪಿ ಮಧ್ಯಾಹ್ನದ 1:30 ಗಂಟೆಯ ಕಾರ್ಯಕ್ರಮವನ್ನು ನೋಡಿ ಅಥವಾ ಯೂಟ್ಯೂಬ್ ನೋಡುವವರು ನೇರವಾಗಿ 2 ದಿನ ಬಂದರೆ 13 26 ಐಟಮನ್ನು ಕಲಿಬೋದು. ಎಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಐಟಮ್ಗಳನ್ನು ನೋಡಿಕೊಂಡು ತಿಳ್ಕೊಳ್ಳಿ, ಮತ್ತು ನಿಮ್ಮ ಮನೆಯಲ್ಲಿ ಇದನ್ನೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ದಿವಾಕರ್ ಬಳ್ಳಮಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ವಸ್ತು ಪ್ರದರ್ಶನ ಮಂಟಪದಲ್ಲಿ ಈ ಮ್ಯಾಜಿಕ್ಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ. ಜೆಲ್ ಪೆನ್ನು, ಇಂಕ್ ಪೆನ್ನು, ಸ್ಕೆಚ್ ಪೆನ್ನು, ಬೋರ್ಡ್ ಮಾರ್ಕರ್ಸ್ ಇಷ್ಟು ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಯೂಸ್ ಮಾಡಿ ಇದರಿಂದ ತಿದ್ದಿಸ್ಬೋದು. ಈಗ ಸ್ಲೇಟಲ್ಲಿ ಆದರೆ ನಾವೇ ಬರ್ಕೊಡ್ಬೇಕಾಗತ್ತೆ. ಆಮೇಲೆ ಒಂದು ಬಟ್ಟೆಗೆ ನೀರು ಹಾಕಿ ಒರೆಸಿದ್ರೆ ಹೋಗ್ಬಿಡುತ್ತೆ. ಎಲ್ಲ ಸಿಂಥೆಟಿಕ್ ಶೀಟ್ ಇರುತ್ತೆ, ಎಷ್ಟು ಸಾರಿ ಬೇಕಾದರೂ ಬರಿಬೋದು, ಮತ್ತು ನೀರು ಹಾಕಿ ಅಳಿಸಿದ್ರೆ ಹೋಗ್ತದೆ. LCD ಪ್ಯಾನಲ್ ಅಂತ ನೋಡಿ, ಅದರಲ್ಲಿ ಏನಾದರೂ ಬರೀಬೋದು ನೋಡಿ. ಹೀಗೆ ಬರೆದು ಅಲ್ಲಿ ಡಿಲೀಟ್ ಆಪ್ಷನ್ ಇದೆ. ವೆಹಿಕಲ್ಲು, ಕಿಚನ್ನು, ಕಾರು, ಕಾರ್ ಗ್ಲಾಸು ಎಲ್ಲ ವೈಪ್ ಮಾಡೋದು. ಒಂದೇ ಸಲ ಕ್ಲೀನ್ ಆಗುತ್ತೆ, ಒಂದೇ ಸಲ ವಾಷಿಂಗು, ಕ್ಲೀನಿಂಗು, ಡ್ರೈಯಿಂಗ್. ಒಂದು ಬಟ್ಟೆ ಕನಿಷ್ಠ ಪಕ್ಷ 2 ವರ್ಷ ಬಾಳ್ಕೆ ಬರುತ್ತೆ. ಮ್ಯಾಜಿಕ್ ಬಿಸಿದಲ್ಲ, ನೀವು ಬಿಸಿ ಇಲ್ಲ ಅಂದದಲ್ಲ. ಈಗ ಇದರಲ್ಲೇ ಪ್ರೆಸ್ ಆಗಿ ಇದರಲ್ಲೇ ಕುಕ್ ಆಗಿ ಬರ್ತದೆ ಸರ್. 2 ಸೆಕೆಂಡಲ್ಲಿ ಚಪಾತಿ ಸ್ಪ್ರೆಡ್ ಆಗ್ತದೆ. ಒಂದು 30 ಸೆಕೆಂಡ್ ಇದರಲ್ಲೇ ಬಿಟ್ಟರೆ ಚಪಾತಿ ಫುಲ್ಕ್ ಆಗಿ ಚಪಾತಿ ಮಾತ್ರ 40 ಐಟಮ್ಸ್. ಚಪಾತಿ, ರೊಟ್ಟಿ, ದೋಸೆ, ಹೋಳಿಗೆ, ಆಮ್ಲೆಟ್, ಫಿಶ್ ಫ್ರೈ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ ಎಲ್ಲ ಇದರಲ್ಲೇ ಆಗ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆಯಿಂದ ಪರ್ಚೇಸ್ ಮಾಡುವವರಿಗೆ ಸ್ಟಾಲ್ ಇರ್ಬೋದು, ವಸ್ತು ಪ್ರದರ್ಶನದ ಸ್ಟಾಲ್ಗಳಿರ್ಬೋದು, ಜೊತೆಗೆ ದೇವಾಲಯದ ಮುಖ್ಯ ದ್ವಾರದಿಂದ ವೈಶಾಲಿ ತನಕ ಇರುವಂಥ ಬೇರೆ ಬೇರೆ ಮಳಿಗೆಗಳಲ್ಲಿಯೂ ಕೂಡ ಸ್ಟಾಲ್ಗಳಲ್ಲಿ ಬೇರೆ ಬೇರೆ ಐಟಮ್ಗಳು ಲಭ್ಯವಾಗ್ತಾ ಇದೆ. ಇದೀಗ ನಾವಿರುವಂಥದ್ದು ಬರೆದು ಅಳಿಸುವ ಪುಸ್ತಕ ಅಂತ. ಬಹಳ ವಿಶೇಷವಾಗಿ ಬರೆದು ಅಳಿಸುವ ಪುಸ್ತಕ ಅಂತ ಅಂದ ಕೂಡಲೇ ಏನಪ್ಪ ಇದು ಅಂತ ಎಲ್ಲರೂ ಕೂಡ ಇಲ್ಲೊಂದು ಕಡೆ ನೋಡ್ತಾ ಇದ್ದಾರೆ. ಏನಿದು ಬರೆದು ಅಳಿಸುವ ಪುಸ್ತಕ ಅಂತ ನೋಡುವ ಅಂತ ಹೇಳುವಂಥ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇವೆ. ನೋಡುವ ಸರ್, ಏನಿದು? ಇದು ಮೊದಲಿನಿಂದಲೇ ಆರಂಭಗೊಳಿಸಿ ಕನ್ನಡ ವರ್ಣಮಾಲೆ ಅಂತಿದೆ, ಅಭ್ಯಾಸ ಪುಸ್ತಕ. ಹೇಗಿದು? ನಾವು ಜೆಲ್ ಪೆನ್ನು, ಇಂಕ್ ಪೆನ್ನು, ಸ್ಕೆಚ್ ಪೆನ್ನು, ಬೋರ್ಡ್ ಮಾರ್ಕರ್ಸ್ ಇಷ್ಟು ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಅವಶ್ಯಕತೆ ಇರಲ್ಲ, ಪ್ರಿಂಟ್ ಇರುತ್ತೆ, ಇದ್ರ ಮೇಲೆ ಬರೆಯೋದ್ರಿಂದ ಹ್ಯಾಂಡ್ ರೈಟಿಂಗ್ ತುಂಬ ಈಸಿ ಆಗುತ್ತೆ. ಮತ್ತು ಬರೆದಾದ್ಮೇಲೆ ಒಂದು ಬಟ್ಟೆಗೆ ನೀರು ಹಾಕಿ ಒರೆಸಿದ್ರೆ ಹೋಗ್ಬಿಡುತ್ತೆ. ಇದೆಲ್ಲ ಸಿಂಥೆಟಿಕ್ ಶೀಟ್ ಇರೋದ್ರಿಂದ ಮಕ್ಕಳು ಪೇಪರ್ ಅಷ್ಟು ಈಸಿಯಾಗಿ ಅರಿಯೋಕ್ಕಾಗಲ್ಲ, ನೀರು ಬಿದ್ದರೂ ಕೂಡ ಹಾಳಾಗಲ್ಲ. 1-2 ಸಾರಿ ಅಲ್ಲ, ಎಷ್ಟು ಸಾರಿ ಬೇಕಾದರೂ ಬರಿಬೋದು ಮತ್ತು ಅಳಿಸ್ಬೋದು. ನಮ್ಮಲ್ಲಿ ಇದೇ ಥರ ಪುಸ್ತಕ ಕನ್ನಡ ವರ್ಣಮಾಲೆ ಸಿಗುತ್ತೆ, ಮತ್ತು ಇಂಗ್ಲೀಷ್ ಆಲ್ಫಾಬೆಟ್ ಸಿಗುತ್ತೆ, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಸಿಗುತ್ತೆ. ಇದೆಲ್ಲ A ಫಾರ್ ಆಪಲ್, B ಫಾರ್ ಬಾಲ್ ಎಲ್ಲ ಹೇಳ್ಕೊಡ್ಬೋದು. ಹಾಗೆ ಕಲರಿಂಗ್ ಸಿಗುತ್ತೆ. ಈಗ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಕಲರಿಂಗ್ ಹೇಳ್ಕೊಡ್ಬೋದು, ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ಬರ್ಡ್ಸು, ಅನಿಮಲ್ಸ್ ಎಲ್ಲ ಸಿಗುತ್ತೆ, ಕಲರಿಂಗ್ ಮಾಡಿಸ್ಬೋದು. ಮತ್ತು ಬೇಡ ಅಂದರೆ ವೈಪ್ ಮಾಡುವಂಥದ್ದು ಮತ್ತು ಬೇರೆ ಕಲರ್ ಹಚ್ಚುವಂಥದ್ದು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ನಂಬರ್ಸ್ ಸಿಗುತ್ತೆ, ನಂಬರ್ಸು ಇದರಲ್ಲಿ ಅಡಿಷನ್ನು, ಮಲ್ಟಿಪ್ಲಿಕೇಷನ್ನು, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಎಲ್ಲ ಸಿಗುತ್ತೆ. ಇದನ್ನು ಕೂಡ ಯೂಸ್ ಆಗುತ್ತೆ. ಹಾಗೆ ತುಂಬ ದೊಡ್ಡವರು ಬೇಡ ಅಂದರೆ ಮತ್ತೆ ವೈಪ್ ಮಾಡಿದ್ರೆ ಹೋಗ್ತದೆ. ಹಾಗೆಯೇ ನಿಮಗೆ ಹಿಂದಿ ಪುಸ್ತಕ ಸಿಗುತ್ತೆ, ಹಾಗೆ ಕಾಗುಣಿತ ಸಿಗುತ್ತೆ, ಕರ್ಸಿವ್ ಲೆಟರ್ ಸಿಗುತ್ತೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟಿಗೆ. ಎಷ್ಟು ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ ಸರ್. ಎಲ್ಲ ಸಿಂಥೆಟಿಕ್ 100 ರೂಪೀಸ್ ಮಾಡ್ತಾ ಇದ್ದೀರಿ. ಈ ವಿಡಿಯೋ ಕೈ ಹಿಡಿದು ಕಾಯೋ ಕರುಣಾಳು ಜಗಹರಸಿ childrenshub.in ಅಂದ ಆ ಕಂಪನಿ ಕಡೆಯಿಂದ ತಗೊಂಡ್ರೆ ನಿಮಗೆ 120+ ಡೆಲಿವರಿ ಚಾರ್ಜ್ ಆಗ್ತದೆ. ನಾವು ಪ್ರಮೋಷನ್ಗೆ ಅಂತಲೇ 100ಗೆ ಕೊಡ್ತೀವಿ. ಅವ್ರಿಗೂ ಕೂಡ ಅಷ್ಟೇ ಸಿಗ್ತದೆ ಸರ್. ಸ್ಟಾಲ್ ನಂಬರ್ 8 ಯಾವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಓಪನ್ ಇರುತ್ತೆ. 4 ಡೇಸ್ ರಾತ್ರಿವರೆಗೂ ಇರುತ್ತೆ ಸರ್. ವಸ್ತು ಪ್ರದರ್ಶನದ ಮಳಿಗೆಯಲ್ಲಿ 8ನೇ ನಂಬರ್ ಸ್ಟಾಲ್ಗೆ ಬಂದರೆ ಆಯಿತು ನೋಡಿ. ಇದು ವಿಶೇಷ ಯಾಕೆಂತಂದರೆ ಇದರ ಜೊತೆಗೆ ಕೆಲವು ಮ್ಯಾಜಿಕ್ ಬುಕ್ಗಳು, ಡ್ರಾಯಿಂಗ್, ಕಲರ್ ಬುಕ್ಕು ಎಲ್ಲವೂ ಕೂಡ ಇದೆ ಇಲ್ಲಿ. ವಿಶೇಷವಾಗಿ ಇದೊಂಥರ ಸ್ಪೆಷಲ್ ಅಂತ ಅನ್ನಿಸ್ಬೋದು, ಯಾಕೆಂತಂದರೆ ನಮ್ಮ ಊರಿಗೆ ಸ್ಪೆಷಲ್. ಸಿಟಿ ಕಡೆ ಇದು ಬಹಳ ಯೂಸ್ ಆಗಿರ್ಬೋದು, ಆದರೆ ನಮ್ಮೂರಿನಲ್ಲಿ ಇಂಥದ್ದೊಂದು ಸ್ಪೆಷಲ್ ಇದೆ. ಮತ್ತು ನಿಮ್ಮ ಮಕ್ಕಳಿಗೆ ಕೂಡ ಚೆನ್ನಾಗಿ ಕಲಿಸ್ಬೋದು. ಅದ ನಂತರ ಇಲ್ಲೊಂದು ಇದು ಮ್ಯಾಜಿಕ್ ಲ್ಯಾಪ್ಟಾಪ, LCD ಪ್ಯಾನಲ್ ಅಂತ ನೋಡಿ. ಅದರಲ್ಲಿ ಏನಾದರೂ ಬರೀಬೋದು ನೋಡಿ. ಹೀಗೆ ಬರೆದು ಅಲ್ಲಿ ಡಿಲೀಟ್ ಆಪ್ಷನ್ ಇದೆ. ಡಿಲೀಟ್ ಆಪ್ಷನ್ ಕೊಟ್ಟರೆ ನೋಡಿ, ಡಿಲೀಟ್ ಆಪ್ಷನ್ ಬರೀರಿ ನೋಡಿ. ಹೇಗೆ ಒಂದು ಹೀಗೆ ಬರೆದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಬರೆದು ಇದು ಮಾಡ್ಬೋದು. ಅಂದರೆ ಪ್ರಾಕ್ಟೀಸ್ ಮಾಡೋರಿಗೆ ಇದೆಲ್ಲ ಉತ್ತಮ ಅನ್ನುವಂಥದ್ದು. ಯಾಕೆ ಇದನ್ನು ನಾವು ನಿಮಗೆ ವರದಿಯ ರೂಪದಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಇದೊಂದು ಸ್ಪೆಷಲ್. ಯಾಕೆಂದರೆ ಎಲ್ಲ ಮಳಿಗೆಗಳು ಇರ್ತವೆ, ಅದ್ರ ಜೊತೆ ಪುಸ್ತಕದ್ದು ಅದೆಲ್ಲ ಇರ್ತವೆ. ಜೊತೆಗೆ
ಇಂಥ ಮಳಿಗೆಗಳು ಸ್ವಲ್ಪ ಯೂಸ್ಫುಲ್ ಆಗ್ತದೆ. ಅದೇ ರೀತಿಯಲ್ಲಿ ಇಲ್ಲೊಂದು ಮ್ಯಾಜಿಕ್ ಟವಲ್, ಇದು ಕಳೆದ ವರ್ಷವೂ ಕೂಡ ಬಹಳ ಸದ್ದು ಮಾಡಿತ್ತು. ತೋರಿಸಿ ಏನು ಹೇಗೆ ಅಂತ. ಇದು ಕಾರು ಬೈಕು ಗ್ಲಾಸ್ ವಾಶ್ ಮಾಡೋ ಸರ್. ಕಾರು ಬೈಕು ಗ್ಲಾಸ್ ವಾಶ್ ಮಾಡೋ ಸರ್. ಕಿಚನಲ್ಲಿ ಟೀ ಕಾಫಿ ಏನೋ ಇದ್ರೂ ಎಲ್ಲ ಇದು ವಾಶ್ ಆಗುತ್ತೆ ಸರ್. ಓಕೆ, ವಾಶ್ ಆಗುತ್ತೆ. ಹೇಗೆ ತೋರಿಸಿ ನೋಡಿ. ವೆಹಿಕಲ್ಲು, ಕಿಚನ್ನು, ಕಾರು, ಕಾರ್ ಗ್ಲಾಸು ಎಲ್ಲ ವೈಪ್ ಮಾಡೋದು ಒಂದೇ ಸಲ ಕ್ಲೀನ್ ಆಗುತ್ತೆ. ಒಂದೇ ಸಲ ವಾಷಿಂಗು, ಕ್ಲೀನಿಂಗು, ಡ್ರೈಯಿಂಗ್ ಒಂದೇ ಸಲ. ಆಮೇಲೆ ಈ ಗ್ಲಾಸ್ ಮೇಲೆಲ್ಲ ಬೇರೆ ಬಟ್ಟೆಯಿಂದ ಪದೇ ಒರೆಸ್ಬೇಕಾಗುತ್ತೆ. ಈ ಬಟ್ಟೆಯಿಂದ ಯಾವುದೇ ಪದೇ ಒರೆಸ್ಬೇಕಾಗಿಲ್ಲ. ಒಂದೇ ಸಲ ಕ್ಲೀನಿಂಗ್ ಆಗುತ್ತೆ, ವಾಶ್ ಆಗುತ್ತೆ, ಡ್ರೈ ಆಗುತ್ತೆ. ನೋಡಿ, ವೆಹಿಕಲ್, ಕಿಚನ್, ಕಾರು, ಕಾರ್ ಗ್ಲಾಸು ಎಲ್ಲದಕ್ಕೂ ಬರುತ್ತೆ. ಅದೇ ರೀತಿ ಕಿಚನಲ್ಲಿ ಟೀ, ಕಾಫಿ, ಚಟ್ನಿ, ಸಾಂಬಾರು ಏನೇ ಬೀಳಿ, ಡೈನಿಂಗ್ ಟೇಬಲ್ ಆಗಲಿ, ಫ್ಲೋರ್ ಆಗಲಿ, ಎಲ್ಲೇ ಬೀಳಿ ಒಂದೇ ಸಲ ಕ್ಲೀನ್ ಆಗುತ್ತೆ, ವಾಶ್ ಆಗುತ್ತೆ, ಡ್ರೈ ಆಗುತ್ತೆ. ಗ್ಯಾಸ್ ಕಟ್ಟೆ ಮೇಲೆಲ್ಲ ಆಯಿಲ್ ಸ್ಟೇನ್ಸ್ನೆಲ್ಲ ರಿಮೂವ್ ಮಾಡ್ಕೋಬೋದು. 1 ಟವಲ್ 100 ರೂಪಾಯಿ. ವೆಹಿಕಲ್ಗೂ ಆಗುತ್ತೆ, ಕಿಚನ್ಗಾಗುತ್ತೆ, ಕಾರ್ ಗ್ಲಾಸು. ಒಂದು ಬಟ್ಟೆ ಕನಿಷ್ಠ ಪಕ್ಷ 2 ವರ್ಷ ಬಾಳಿಕೆ ಬರುತ್ತೆ. ಎಷ್ಟು? 2 ವರ್ಷ ಬಾಳಿಕೆ ಬರುತ್ತೆ. 2 ವರ್ಷ ಬರುತ್ತೆ. 100 ರೂಪಾಯಿ. ಇಲ್ಲ, ಹರಿಯಲ್ಲ. ಏನು ಹೋದ ವರ್ಷ ಹರಿಯೋದಿಲ್ಲ ಅಂದ್ರೆ ಹರಿದ್ರೆ ಹರಿಯುತ್ತೆ. ಇದು ಮಾಡಿದರೆ ಹರಿಯಲ್ಲ ಅಂತಲ್ಲ. ಓಕೆ. ಇದು ಒಂದು ಪೀಸ್ನಲ್ಲಿ ಈಗ ಇದರಲ್ಲಿ ಎಷ್ಟಿರುತ್ತೆ? ಒಂದಿರುತ್ತೆ ಸರ್, ಫೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಫೋಲ್ಡ್ ಮಾಡಿ ಒಂದಿರುತ್ತೆ. ಇದಕ್ಕೆ 100 ರೂಪಾಯಿ. ಓಕೆ. ಮ್ಯಾಜಿಕ್ ಟವಲ್ ಅನ್ನುವಂತಹದ್ದು ಇಲ್ಲಿ ನೋಡಿ, ಇಲ್ಲಿ 2 ವಿಶೇಷ. 2 ಕೂಡ ಅಳಿಸೋದೆ, ಅಂದರೆ ಅಲ್ಲಿ ಬರ್ದು ಅಳಿಸೋದು, ಇಲ್ಲಿ ನೀರಿದ್ರೆ ಅಳಿಸೋದು. 2 ಕೂಡ ಅಳಿಸುವಂಥದ್ದೇ. ಒಂದು ಮ್ಯಾಜಿಕ್ ಟವಲ್, ಇನ್ನೊಂದು ಬರೆದು ಅಳಿಸುವಂಥ ಮ್ಯಾಜಿಕ್ ಬುಕ್ಕು. ಈ 2 ಮ್ಯಾಜಿಕ್ಗಳು ಒಟ್ಟಾಗಿ ಇಲ್ಲಿ ಸೇರಿವೆ. ನೋಡಿ, ಸ್ವಲ್ಪ ದಿವಾಕರ್ ಇದ್ದಾರೆ ನೋಡಿ. ಇಲ್ಲಿ ಮ್ಯಾಜಿಕ್ ಬುಕ್ಕು, ಮ್ಯಾಜಿಕ್ ಟವಲ್ 2 ಕೂಡ ಒಟ್ಟು ಮ್ಯಾಜಿಕ್ಗಳನ್ನು ಮಾಡ್ತಿದ್ದಾರೆ. ಇಬ್ಬರು ಕೂಡ ಮ್ಯಾಜಿಷಿಯನ್ಸ್. ಈ ಸ್ಟಾಲ್ನ ಮ್ಯಾಜಿಷಿಯನ್ಸ್ ಇಬ್ಬರು ಇದ್ದಾರೆ ನೋಡಿ. ನೀವೇನಾದರೂ ಬರೋದಿದ್ರೆ ಮ್ಯಾಜಿಕ್ ಟವಲ್, ಮ್ಯಾಜಿಕ್ ಬುಕ್ ಎರಡನ್ನೂ ಕೂಡ ತೆಗೆದುಕೊಳ್ಬೋದು. ಬರೆದು ಅಳಿಸುವಂತಹ ಬುಕ್ಸು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಇಷ್ಟ ಆದರೆ ನಿಮ್ಮ ನೀರು ಬಿದ್ದದ್ದು ಅಥವಾ ಎಣ್ಣೆ ಬಿದ್ದದ್ದು ಏನು ಬಿದ್ದರೂ ಕೂಡ ಮ್ಯಾಜಿಕ್ ಟವಲ್ನಿಂದ ಅಳಿಸ್ಬೋದು ಅನ್ನುವಂಥದ್ದನ್ನು ಇವರು ಹೇಳ್ತಿದ್ದಾರೆ. ಸೊ 2 ಕೂಡ ನಿಮಗೆ ಯೂಸ್ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ನಿಮಗೆ ಈ ಮಳಿಗೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇದು ಸುದ್ದಿ ನ್ಯೂಸ್ ಸ್ಪೆಷಲ್. ವಸ್ತು ಪ್ರದರ್ಶನ ಮಂಟಪದಲ್ಲಿ ಮತ್ತೊಂದು ಮ್ಯಾಜಿಕ್ ಇದೆ. ಈ ಮ್ಯಾಜಿಕ್ಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ. ಯಾಕೆಂತಂದರೆ ಈಗಾಗಲೇ ನೀವು ಮ್ಯಾಜಿಕ್ ಬುಕ್ಕನ್ನು ನೋಡಿದ್ರಿ, ಮ್ಯಾಜಿಕ್ ಟವಲನ್ನು ನೋಡಿದ್ರಿ, ಇದೀಗ ಮ್ಯಾಜಿಕ್ ರೋಟಿ ಮೇಕರನ್ನು ನೋಡ್ತಾ ಇದ್ದೀರಿ. ಮ್ಯಾಜಿಕ್ ರೋಟಿ ಮೇಕರ್ ಬಹಳ ವಿಶೇಷವಾಗಿ ಮ್ಯಾಜಿಕ್ಗಳ ತ್ರಿವಳಿ ಮ್ಯಾಜಿಕ್ಗಳು ಅಂತಲೇ ಇದನ್ನು ಕರಿಬೋದು. ಭಾಳ ವಿಶೇಷವಾಗಿ ಈಗ ನೀವು ನೋಡ್ತಾ ಇದ್ದೀರಿ ಮ್ಯಾಜಿಕ್ ರೋಟಿ ಮೇಕರ್. ಸಬಾಸ್ ನೋಡಿ, ಬಿಸಿ ಇದೆ ಅಲ್ಲ? ನೀವು ಬಿಸಿ ಇಲ್ಲ ಅಂದದಲ್ಲ ಈಗ? ಬಿಸಿ ಇದೆ ಸರ್. ಇದರಲ್ಲೇ ಪ್ರೆಸ್ ಆಗಿ ಇದರಲ್ಲೇ ಕುಕ್ ಆಗಿ ಬರ್ತದೆ ಸರ್. 2 ಸೆಕೆಂಡಲ್ಲಿ ಚಪಾತಿ ಸ್ಪ್ರೆಡ್ ಆಗ್ತದೆ. ಒಂದು 30 ಸೆಕೆಂಡ್ ಇದರಲ್ಲೇ ಬಿಟ್ಟರೆ ಚಪಾತಿ ಫುಲ್ಕ್ ಆಗಿ ಬರುತ್ತೆ ಸರ್. ಖಾಲಿ ಚಪಾತಿ ಮಾತ್ರ ಅಲ್ಲ, ಒಂದು 40 ಐಟಮ್ಸ್ ಆಗ್ತದೆ. 40 ಐಟಮ್ಸ್? ಚಪಾತಿ, ರೊಟ್ಟಿ, ದೋಸೆ, ಹೋಳಿಗೆ, ಆಮ್ಲೆಟ್, ಫಿಶ್ ಫ್ರೈ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳ ರೊಟ್ಟಿ ಎಲ್ಲ ಇದರಲ್ಲೇ ಆಗ್ತದೆ. ನಿಮಗೆ ಎಣ್ಣೆ, ತುಪ್ಪ ಎಂತೆಲ್ಲ ಬೇಕಿದ್ರೆ ಹಾಕ್ಬೋದು. ಬೇಡ ವೆಜ್ಜಲ್ಲಿ ನಿಮಗೆ ಅಕ್ಕಿ, ರಾಗಿ, ಜೋಳ, ಮೈದಾ, ಬ್ರೆಡ್ ಟೋಸ್ಟು, ಬ್ರೆಡ್ ಸ್ಯಾಂಡ್ವಿಚು, ನಾವು ಕಾವಲಿಯಲ್ಲಿ ಏನೆಲ್ಲ ಮಾಡ್ತೇವೆ ಅದೆಲ್ಲ ಐಟಮ್ ಆಗ್ತದೆ ಸರ್. ಇದು ಮತ್ತೆ ಕ್ಲೋಸ್ ಮಾಡಿದ್ರೆ ಚಪಾತಿಯ ಫುಲ್ಕ ಆಗಿ ಬರ್ತದೆ ಸರ್. ಪೂರಿ ತರ ಬರ್ತದೆ ನೋಡಿ, ತೋರ್ತೀನಿ ನೋಡಿ ಸರ್. ಮತ್ತೆ ನೀವು ಮನೇಲಿ ಈಗ ಹಾಲು ಪರೋಟ, ಹೋಳಿಗೆ ಎಲ್ಲ ಮಾಡ್ಲಿಕ್ಕಿದ್ರೆ ಈ ಪೇಪರು, ಬಳೆಯಲ್ಲಿ ಹಾಕಿ ತಟ್ತಾ ಇರ್ತಾರೆ. ಇದರಲ್ಲಿ ಏನು ತಟ್ಟದ್ ಬೇಡ. ಈ ಥರ ಒಂದು 2 ಡ್ರಾಪ್ ಆಯಿಲ್ ಹಾಕಿ ನಿಮಗೆ ಯಾವುದೆಲ್ಲ ಸ್ಟಫ್ಸ್ ಬೇಕು ಸರ್. ಇದು ನಿಮಗೆ ಆಲೂ ಪರೋಟ. ಇದೇ ಥರ ಒಳಗೆ ಹೂರ್ಣ ಇಟ್ಟರೆ ಹೋಳಿಗೆ ಸಹ ಆಗ್ತದೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ ಯಾವುದು ಕೂಡ ಆಗ್ತದೆ. ಒಳಗಿಟ್ಟು ಫಿಲ್ ಮಾಡಿದರೆ ಆಯಿತು ನೋಡಿ. ಈಗೇನೆ ಕುಕ್ ಆದಮೇಲೆ ಇದು ಮತ್ತೆ ಲಿಡ್ ಕ್ಲೋಸ್ ಮಾಡಿದರೆ ಚಪಾತಿ ಪಫ್ ಆಗುತ್ತೆ. ನಿಮಗೆ ನಾರ್ಮಲ್ ಚಪಾತಿ ಆದರೆ ಎಣ್ಣೆ, ತುಪ್ಪ ಎಂತೆಲ್ಲ ಬೇಕಿದ್ರೆ ಹಾಕ್ಬೋದು ಸರ್. ಇದು ಕರೆಂಟಲ್ಲಿ ಮಾಡೋದು, ಎಲ್ಲ ಬೇಡ, ಲೈಟಿಂಗ್ ಇದ್ರೆ ಸಾಕು ನೋಡಿ. ಇದು ಎಣ್ಣೆ ಇಲ್ಲದೆ ಫುಲ್ಕ್ ಆಗಿ ಬರ್ತದೆ. ಸಾಫ್ಟ್ ಚಪಾತಿ ಬರುತ್ತೆ. ಚಪಾತಿ ಆಯ್ತಲ್ಲ? ಹೌದು ಸರ್, ವಿತೌಟ್ ಆಯಿಲಲ್ಲಿ ಬರ್ತದೆ. ನೋಡಿ, ಚಪಾತಿ ರೆಡಿ. ಬೆಚ್ಚ ಬಿಸಿ ಬಿಸಿ ಉಂಟು ನೋಡಿ. ಈಗೇನು ಇದು ಆಲೂ ಪರೋಟ ಸರ್. ಆಲೂ ಪರೋಟ ಇದು ಕೂಡ ಅಷ್ಟೇ ಒಂದು ಯೂನಿಫಾರ್ಮ್ ಅಲ್ಲಿ ಬರುತ್ತೆ ಸರ್. ಓಕೆ. ಆಲೂ ಪರೋಟ ನಿಮಗೆ ಎಣ್ಣೆ, ತುಪ್ಪ ಎಂತೆಲ್ಲ ಬೇಕಿದ್ರೆ ಹಾಕ್ಬೋದು. ಬೇಡನ ಹಾಗೆ ಸಹ ಮಾಡ್ಬೋದು. ಈಗ ಎಣ್ಣೆ, ತುಪ್ಪ ಇದಕ್ಕೆ ಹಾಕಿದ್ರೆ ಇದಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ? ಸ್ಟೋನ್ ಅಲ್ಲ ಸರ್, ಇದು ಏನು ಅಂಟಲ್ಲ. ಏನು ಅಂಟುದಿಲ್ಲ? ಹೌದು ಸರ್. ಇದು ಯಾವುದರಿಂದ ಮಾಡಿದ್ದು? ಇದು ಗ್ರಾನೈಟ್, ಇದು ಕಲ್ಲಿಂದ ಬರೋದು ಸರ್. ಕಲ್ಲಿದ್ದ? ಹೌದು ಸರ್. ಅದು ಕಲ್ಲಿದ್ದು ಕಲ್ಲರ? ಇಲ್ಲ, ಕಲ್ಲು ಸರ್. ಸೆರಾಮಿಕ್ ಇದು, ಪ್ಯೂರ್ಲಿ ಸೆರಾಮಿಕ್. ಏನು ಇದೊಂದು ಐಟಮ್ ಇರೋದು ನಿಮ್ಮ ಹತ್ರ? ಇದೊಂದೇ ಸರ್. ಮ್ಯಾಜಿಕ್ ಮಲ್ಟಿ ಮೇಕರ್ ಅಂತ ಹೇಳಿ ಸರ್. ಮ್ಯಾಜಿಕ್ ಮಲ್ಟಿ ಮೇಕರ್. ಎಷ್ಟು ಐಟಮ್ ಹೇಳಿ? ಒಂದು 40 ಐಟಮ್ಸ್ ಇದರಲ್ಲೇ ಆಗ್ತದೆ. ಚಪಾತಿ, ರೊಟ್ಟಿ, ದೋಸೆ, ಹೋಳಿಗೆ, ಬ್ರೆಡ್, ಹಪ್ಪಳ, ಫಿಶ್ ಫ್ರೈ. ಫಿಶ್ ಫ್ರೈ ಎಲ್ಲ ಕೂಡ ಆಗ್ತದೆ. ಫಿಶ್ ಫ್ರೈ ತವಾ ಫ್ರೈ ಆಗ್ತದೆ. ಮಸಾಲೆ ಹಾಕಿ ಇಟ್ಟರೆ ಆಯಿತು.
ಮೇಲೊಂದು ಕ್ಯಾಪ್ ಇಟ್ಟರೆ ತವಾ ಫ್ರೈ ರೆಡಿ ಆಗ್ತದೆ ಸರ್. ಹೌದು ಸರ್. ಅಲ್ಲ ಸರಿಯಾಗಿ ಫ್ರೈ ಆಗ್ತದಾ? ಹೌದು ಸರ್, ನಾವು ಮನೆಗೆ ಬಂದು ಯಾವ ಥರ ಯೂಸ್ ಮಾಡೋದೆಲ್ಲ ತೋರಿಸಿ ಕೊಡ್ತೇವೆ. ಹೋಮ್ ಡೆಮೋ, ಹೋಮ್ ಡೆಲಿವರಿ ಫ್ರೀ ಇರುತ್ತೆ. ನೀವು ತರ್ತೀರಾ? ಅಲ್ಲ, ನಿಮ್ಮ ಮನೆಯಲ್ಲಿ ಕೊಟ್ಟರೆ ಆಯ್ತು ಸರ್. ಓಕೆ. ಅಲ್ಲ ಫ್ರೈ ಫಿಶ್ ಫ್ರೈ ಎಲ್ಲ ಆಗುತ್ತಾ ನಿಜವಾಗಿ ಹೇಳಿ? 200% ಆಗುತ್ತೆ. ನಾವೆಲ್ಲ ಲೈವ್ ಡೆಮೋ ಕೊಡ್ತೀವಿ ಮನೆಗೇನೆ ಬಂದು. ಲೈವ್ ಡೆಮೋ? ಹೌದು ಸರ್. ನಿಮ್ಮ ಮನೆ ಹಿಟ್ಟಲ್ಲಿ ನೀವು ಯಾವುದೆಲ್ಲ ರೆಡಿ ಮಾಡಿ ಕೊಡ್ತೀರಾ ಅದನ್ನು ಮಾಡಿ ತೋರಿಸಿಯೇ ಕೊಡ್ತೀನಿ. ಹೇಗೆ ಆಮ್ಲೆಟ್ ಹಾಫ್ ಫೈಲ್ ಆಗುತ್ತೆ, ಬ್ರೆಡ್ ಟೋಸ್ಟು, ಬ್ರೆಡ್ ಸ್ಯಾಂಡ್ವಿಚ್ ಆಗುತ್ತೆ, ಈ ಜೋಳ ಹಾಕಿ ಮೇಲೆ ಕ್ಯಾಪ್ ಇಟ್ಟರೆ ಪಾಪ್ಕಾರ್ನ್ ಆಗುತ್ತೆ, ಫಿಂಗರ್ ಚಿಪ್ಸ್ ಆಗುತ್ತೆ, ಪಿಜ್ಜಾ ಆಗುತ್ತೆ. ಓಕೆ. ಒಂದು 40 ಐಟಮ್ಸ್ ಆಗುತ್ತೆ. ಇದನ್ನು ಪೂರ್ತಿ ಒಬ್ಬ ಹುಡುಗ ನೋಡ್ತಾ ಇದ್ದಾನೆ, ಅವ್ರ ಹತ್ರ ಕೇಳಬೇಕು ಹೇಗಿದೆ ಐಟಮ್ಸ್ ಎಲ್ಲ ಹೇಗಿದೆ? ಐಟಮ್ಸ್ ಎಲ್ಲ ಚೆನ್ನಾಗಿದೆ, ಡಿಪೆಂಡ್ ಆನ್ ಕಸ್ಟಮರ್. ಅಲ್ಲ ಇದೆಲ್ಲ ಹೇಗಿದೆ? ಐಟಮ್ ಎಲ್ಲ ಚೆನ್ನಾಗಿದೆ. ಮನೆ ತಗೊಂಡೋಗೋ ಪ್ಲ್ಯಾನ್ ಉಂಟಾ? ನೋಡಬೇಕು. ಹೌದಾ? ಓಕೆ. ಎಲ್ಲರೂ ಬಂದು ಇಲ್ಲಿ ಐಟಮ್ಸ್ ಹೇಗಿದೆ ಅಂತೆಲ್ಲ ನೋಡ್ತಾ ಇದ್ದಾರಲ್ವಾ? ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಇದೇನು ಇಡ್ಲಿ ಮಾಡೋದು ಸರ್, ಇದು ಪಿಜ್ಜಾ ಮಾಡೋದು. ಅದೇನದು? ಇದು ಪಿಜ್ಜಾ ಮಾಡ್ಬೋದು, ತವಾ ಫ್ರೈ ಮಾಡ್ಬೋದು. ಇದು ಕೂಡ ಕರೆಂಟ್ ಪಿಜ್ಜಾ ಮಾಡೋದು ಸರ್. ಅದು ಕೂಡ ಕರೆಂಟೇನಾ? ಕರೆಂಟೇ ಸರ್. ಇದು ಹೇಗೆ? ಕರೆಂಟ್ ಆಪ್ರೇಟ್ 2 ಪಿನ್ ಬರುತ್ತೆ, 6 ಇದ್ರೆ ಆಯ್ತು. ಇದು ಆಟೋ ಸಿಸ್ಟಮ್ ಬರುತ್ತೆ, ರೆಗ್ಯುಲೇಟರ್, ತವಾ ಫ್ರೈ ಎಲ್ಲ ಕೂಡ ಆಗುತ್ತೆ ನಿಮಗೆ. ಓಕೆ. ಇದಕ್ಕೆ ಎಷ್ಟು ರೇಟ್ ಇದಕ್ಕೆ? ಸರ್ ಇದು 4500, ಇಲ್ಲಿ ಆಫರ್ ಹೋಗಿ 3800 ಆಗ್ತದೆ ಸರ್. ಓಕೆ. ಈ ವಿಡಿಯೋ ನೋಡಿದರೆ, ವಿಡಿಯೋ ನೋಡಿ ಕೆಲವರು ಬರೋರು ಇರ್ತಾರೆ, ಅವರಿಗೆ ಎಷ್ಟು ಒಂದು ಸ್ವಲ್ಪ ಡಿಸ್ಕೌಂಟ್ ಉಂಟಾ? ಖಂಡಿತ ಇದೆ ಸರ್. 3600 ಮಾಡುವ ಸರ್. ಇನ್ನು 200 ರೂಪಾಯಿ ಎಕ್ಸ್ಟ್ರಾ? ಹೌದು ಸರ್. ಹೋಮ್ ಡೆಮೋ, ಹೋಮ್ ಡೆಲಿವರಿ ಫ್ರೀ ಇರುತ್ತೆ ಸರ್. ಹೋಮ್ ಡೆಮೋ, ಹೋಮ್ ಡೆಲಿವರಿ ಫ್ರೀ. ನೋಡಿ, ವಿಶೇಷವಾಗಿ ಒಂದು ಆಫರನ್ನು ಕೊಟ್ಟಿದ್ದಾರೆ. ಮ್ಯಾಜಿಕ್ ರೊಟ್ಟಿ ಮೇಕರ್, ಮಲ್ಟಿ ಚೆಫ್ ಅಂತೆ, ಮ್ಯಾಜಿಕ್ ಮಲ್ಟಿ ಚೆಫ್ ಇವ್ರದ್ದು ಕಂಕನಾಡಿಯಲ್ಲಿ ಇದೆಯಂತೆ. ಬಹಳ ವಿಶೇಷವಾಗಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಧರ್ಮಸ್ಥಳದ ಲಕ್ಷದೀಪೋತ್ಸವದಲ್ಲಿ ಮಳಿಗೆಯನ್ನು ತೆರೆದಿದ್ದಾರೆ. ವಸ್ತು ಪ್ರದರ್ಶನ ಮಳಿಗೆಯಲ್ಲಿರುವಂಥ ಮಳಿಗೆ, ಗ್ರಾಮಾಭಿವೃದ್ಧಿ ಯೋಜನೆಯ ಮಳಿಗೆಯ ಕರೆಕ್ಟ್ ಆಪೋಸಿಟ್ ಅವ್ರದ್ದು ಮಳಿಗೆ ಇದೆ. ಇದನ್ನು ತೆಗೆದುಕೊಳ್ಳುವವರು ಯಾರಾದರೂ ಇದ್ದರೆ ಇವರೊಂದು ರೇಟ್ ಇಟ್ಟಿದ್ದಾರೆ, 3800. ನೀವು ಈ ವಿಡಿಯೋ ನೋಡಿ ಬಂದಿದ್ದೇನೆ ಅಂತ ಹೇಳಿದರೆ ಮತ್ತೆ 200 ರೂಪಾಯಿ ಕಡಿಮೆಗೊಳಿಸ್ತಾರೆ ಅಂತ ಹೇಳುವಂಥದ್ದು ಇವರ ಆಫರು. ನೋಡುವ, ಯಾರಾದರೂ ವಿಡಿಯೋ ನೋಡಿ ಬಂದರೆ ನಿಮಗೊಂದು ಆಫರ್ ಇದೆ. ಒಟ್ಟಿನಲ್ಲಿ ನೀವು ನೋಡ್ತಾ ಇದ್ದೀರಿ 3 ಮ್ಯಾಜಿಕ್ಗಳನ್ನು, ಒಂದು ಮ್ಯಾಜಿಕ್ ಬುಕ್, ಇನ್ನೊಂದು ಮ್ಯಾಜಿಕ್ ಟವಲ್, ಇನ್ನೊಂದು ಮ್ಯಾಜಿಕ್ ರೋಟಿ ಮೇಕರ್. ಈ ಮ್ಯಾಜಿಷಿಯನ್ಸ್ ಇದ್ದಾರಲ್ಲ ಈ ವಸ್ತು ಪ್ರದರ್ಶನ ಮಂಟಪದೊಳಗೆ, ಆ ವಸ್ತು ಪ್ರದರ್ಶನದ ಹಾಲ್ನ ಒಳಗಡೆ ಅಥವಾ ಸ್ಟಾಲ್ಗಳಲ್ಲಿ ಎಲ್ಲ ಮ್ಯಾಜಿಷಿಯನ್ಸನ್ನು ಒಂದೇ ಸ್ಟೋರಿಯಲ್ಲಿ ಕಟ್ಟಿಕೊಡುವಂಥ ಚಿಕ್ಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ 3 ಜನ ಮ್ಯಾಜಿಷಿಯನ್ಸ್ ಬಗ್ಗೆಯೂ ಕೂಡ ನೀವು ಗಮನವಿಟ್ಟು ನೋಡಿ, ನಿಮ್ಮ ಮನೆಯಲ್ಲಿ ಏನಾದರೂ ಮ್ಯಾಜಿಕ್ಗಳನ್ನು ಮಾಡ್ಬೋದಾ ಅಂತ ನೋಡಿ. ಇದು ವಿಶೇಷವಾಗಿ ಇದಕ್ಕೊಂದು ದೊಡ್ಡ ಆಫರನ್ನು ಕೂಡ ಕೊಟ್ಟಿದ್ದಾರೆ, ಕಡಿಮೆ ಮಾಡಿ ಕೊಡ್ತೇವೆ ಅನ್ನೋಂಥ ಆಫರ್ ಹೇಳಿದ್ದಾರೆ. ಅದರಿಂದ ವಿಡಿಯೋ ನೋಡಿ ಬಂದಿದ್ದೇವೆ ಅಂತೇಳಿ 200 ರೂಪಾಯಿ ಕಡಿಮೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ, ಮ್ಯಾಜಿಕ್ ಇದೆ, ಮ್ಯಾಜಿಕ್ಕನ್ನು ಬಳಸ್ಕೋಬೋದು ನೀವು ಅಂತ ಹೇಳ್ತಾ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ದಿವಾಕರ್ ಬಳ್ಳಮಂಜ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.
ಸಹಕಾರ ಆಡಂಬರವತೇದು ಧರ್ಮಗಳ ಒಡಲಾಳ ಅರಿತಾ ಶ್ವೇತ ಸಾಧು ಸರಳತೆಗೆ ಸಹಕಾರ ಆಡಂಬರವತೇದು ಧರ್ಮಗಳ ಒಡಲಾಳ ಅರಿತಾ ಶ್ವೇತ ಸಾಧು ಚತುರ್ದಾನಕ್ಕೆ ಬರಬೇಕ ಅನ್ನದಾತ ವಿದ್ಯಾದಾತ ಚತುರ್ದಾನಕ್ಕೆ ಬರಬೇಕ ಶ್ರೀ ಕ್ಷೇತ್ರ ಧರ್ಮಸ್ಥಳವ ಬೆಳಗುವ ಜ್ಯೋತಿ
ಕೈ ಹಿಡಿದು ಕಾಯೋ ಕರುಣಾಳು ಜಗ ಹರಸಿ ಪೊರೆವ ಕೃಪಾಳು ಕೈ ಹಿಡಿದು ಕಾಯೋ ಕರುಣಾಳು ಜಗ ಹರಸಿ ಪೊರೆವ ಕೃಪಾಳು ಈ ಕುಡುಮದಲ್ಲಿ ನೆಲೆ ನಿಂತ ಕಾಮಧೇನು ಕರುನಾಡ ಜನರ ಕಳಶವೇ ನೀವು ಹರೆಯದಲ್ಲಿ ಹದವರಿತು ಪಟ್ಟವನೇರಿ ಸ್ಪಂದಿಸುವ ಮಾತೃಶ್ರೀ ಜೊತೆಯಲ್ಲಿ ಸೇರಿ ಸರಳತೆಗೆ ಸಹಕಾರ ಆಡಂಬರವತೇದು ಧರ್ಮಗಳ ಒಡಲಾಳ ಅರಿತ ಶ್ವೇತ ಸಾಧು ಸರಳತೆಗೆ ಸಹಕಾರ ಆಡಂಬರವತೇದು ಧರ್ಮಗಳ ಒಡಲಾಳ ಅರಿತ ಶ್ವೇತ ಸಾಧು ಶ್ರೀ ಕ್ಷೇತ್ರ ಧರ್ಮಸ್ಥಳವ ಬೆಳಗುವ ಜ್ಯೋತಿಗೆ ಆಧಾರ
ಕರುಣಾಳು ಜಗ ಹರಸಿ ಪೊರೆವ ಕೃಪಾಳು ಕೈ ಹಿಡಿದು ಕಾಯೋ ಕರುಣಾಳು ಜಗ ಹರಸಿ ಪೊರೆವ ಕೃಪಾಳು ಈ ಕುಡುಮದಲ್ಲಿ ನೆಲೆ ನಿಂತ ಕಾಮಧೇನು ಕರುನಾಡ ಜನರ ಕಳಶವೇ ನೀವು ಹರೆಯದಲ್ಲಿ ಹದವರಿತು ಪಟ್ಟವನೇರಿ ಸ್ಪಂದಿಸುವ ಮಾತೃಶ್ರೀ ಜೊತೆಯಲ್ಲಿ ಸೇರಿ ಸರಳತೆಗೆ ಸಹಕಾರ ಆಡಂಬರವತೇದು ಹಲೋ ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಲಲಿತ ಕಲಾಗೋಷ್ಠಿಗೆ ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುಣ್ಯಕ್ಷೇತ್ರ, ಪಾವನ ಕ್ಷೇತ್ರ, ತೀರ್ಥಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ 3ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ದಿನದ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಲಲಿತ ಕಲಾಗೋಷ್ಠಿಯ ಈ ದಿನದ ಕಾರ್ಯಕ್ರಮದಲ್ಲಿ ಅಮೃತವರ್ಷಿಣಿಯ ಈ ಸಭಾಭವನದಲ್ಲಿ ಗಾನ, ನೃತ್ಯ, ವೈವಿಧ್ಯ ಎನ್ನುವಂತಹ ಸುಂದರ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ತಾವೆಲ್ಲ
ಭಾಳ ಹೊತ್ತಿನಿಂದ ಕಾಯ್ತಾ ಇರತಕ್ಕಂತಹ ಶ್ರೀ ಗುರುಕಿರಣ್ ಖ್ಯಾತ ಸಂಗೀತ ನಿರ್ದೇಶಕರು, ಹಿನ್ನೆಲೆ ಗಾಯಕರು, ಅದೇ ರೀತಿ ಅನುರಾಧ ಭಟ್, ಇಂದು ನಾಗರಾಜ್, ಸಂತೋಷ್ ವೆಂಕಿ ಮುಂತಾದ ಪ್ರಸಿದ್ಧ ಹಿನ್ನೆಲೆ ಗಾಯಕ ಮತ್ತು ಗಾಯಕಿಯರು, ಅದೇ ರೀತಿ ಖ್ಯಾತ ನೃತ್ಯ ತಂಡಗಳಿಂದ ಈ ಗಾನ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಮಳೆಯಿಂದಾದ ಅನಾನುಕೂಲತೆಗೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಈಗಾಗಲೇ ಎಲ್ಲ ಕಲಾವಿದರು ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಸಹೃದಯರೇ, ನಾಳೆಯ ದಿನ ಇದೇ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಗುರುರಾಜ ಕರ್ಜಗಿ, ಶ್ರೇಷ್ಠ ವಿದ್ವಾಂಸರು, ಸ್ಥಾಪಕರು, ಕ್ರಿಯೇಟಿವ್ ಲರ್ನಿಂಗ್ ಅಕಾಡೆಮಿ ಬೆಂಗಳೂರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ 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 ಸಿದ್ಧಗಂಗಾ ಮಹಾಸ್ವಾಮಿಗಳು, ಮಠಾಧಿಪತಿಗಳು, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು. ಉಪನ್ಯಾಸಕರಾಗಿ ಡಾಕ್ಟರ್ MR ವೆಂಕಟೇಶ್, ಲೇಖಕರು, ವಾಗ್ಮಿಗಳು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯವಾದಿಗಳು. ಡಾಕ್ಟರ್ VB ಆರತಿ, ಸಂಸ್ಥಾಪಕ ಮುಖ್ಯಸ್ಥರು, ವಿಭು ಅಕಾಡೆಮಿ ಬೆಂಗಳೂರು. ಶ್ರೀ ಮಹಮ್ಮದ್ ಗೌಸ್ ಹವಾಲ್ದಾರ, ವಕೀಲರು, ವಚನ ಸಾಹಿತ್ಯದಲ್ಲಿ ಪರಿಣಿತರು. ಈ ಕಾರ್ಯಕ್ರಮ ನಾಳೆಯ ದಿನ ಇದೇ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಆರಂಭವಾಗಲಿಕ್ಕಿದೆ. ನಾಳೆಯ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಾತ್ರಿ 8:30 ನೃತ್ಯ ಸಮರ್ಪಣಂ ಶ್ರೀಮತಿ ಅನುರಾಧ ವಿಕ್ರಂತ್ ಮತ್ತು ದೃಷ್ಟಿ ನೃತ್ಯ ಮೇಳ ಬೆಂಗಳೂರು ಇವರಿಂದ ಈ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ದಿನಾಂಕ 12/12/2023 ಮಂಗಳವಾರ ಈ ಅಮೃತವರ್ಷಿಣಿ ಈ ವೇದಿಕೆಯಲ್ಲಿ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ S ಸೋಮನಾಥ್, ಅಧ್ಯಕ್ಷರು, ಇಸ್ರೋ ಬೆಂಗಳೂರು. ಅಧ್ಯಕ್ಷತೆಯಲ್ಲಿ ಡಾಕ್ಟರ್ AV ಪ್ರಸನ್ನ, ವಿದ್ವಾಂಸರು ಮತ್ತು ಪ್ರಖ್ಯಾತ ಗಮಕಿಗಳು ಬೆಂಗಳೂರು. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಶ್ರೀಪಾದ ಶೆಟ್ಟಿ, ವಿಶ್ರಾಂತ ಪ್ರಾಧ್ಯಾಪಕರು, ಬರಹಗಾರರು, ಹೊನ್ನಾವರ. ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್, ಲೇಖಕರು ಮತ್ತು ಪ್ರಾಧ್ಯಾಪಕರು, ಬಂಟ್ವಾಳ. ಶ್ರೀ ಪ್ರಕಾಶ್ ಬೆಳವಾಡಿ, ರಂಗಕರ್ಮಿಗಳು, ಬೆಂಗಳೂರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಿವಾರ್ಪಣಂ ಮತ್ತು ಹರಿವಿಲಾಸ, ಗುರು ವಿದುಷಿ ಅರ್ಚನಾ ಪುಣ್ಯೇಶ್ ಮತ್ತು ವಿದ್ಯಾರ್ಥಿಗಳಿಂದ ಜತಿ ನೃತ್ಯ ಅಕಾಡೆಮಿ ಬೆಂಗಳೂರು. ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆ ಪ್ರೀತಿಯ ಆಹ್ವಾನವನ್ನು ನೀಡುತ್ತಾ ಲಲಿತ ಕಲಾಗೋಷ್ಠಿಯ ಈ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಆಗಮಿಸಿದ ತಮ್ಮೆಲ್ಲರನ್ನು ಕ್ಷೇತ್ರದ ಪರವಾಗಿ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ನಡೆಸಲು ತಾವೆಲ್ಲ ಅನುವು ಮಾಡಿಕೊಡಬೇಕು. ಈ ಕಾರ್ಯಕ್ರಮದ ಕೊನೆಯವರೆಗೆ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸುವವರಿದ್ದೇವೆ. ಮಳೆಯಿಂದಾದ ಅನಾನುಕೂಲತೆಗೆ ತಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಸುಂದರ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಮಳೆಯ ಆಶೀರ್ವಾದ ಕೂಡ ನಮಗೆ ಸಿಕ್ಕಿದೆ ಅಂತ ಹೇಳುತ್ತಾ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಆರಂಭಿಸುವವರೇ ನಿಮ್ಮೆಲ್ಲರ ಪ್ರೀತಿಯ ಪಾಲ್ಗೊಳ್ಳುವಿಕೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ.
ಹಲೋ ಹಲೋ ಸಹೃದಯರೇ, ಲಕ್ಷದೀಪೋತ್ಸವದ ಲಲಿತ ಕಲಾಗೋಷ್ಠಿಯ ಕಾರ್ಯಕ್ರಮ ಸರಿಯಾಗಿ 8:15 ಆರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಚಾನಲ್ ಮೂಲಕ, ನಮ್ಮ ಕುಡ್ಲ ಚಾನಲ್ ಮೂಲಕ, ಅದೇ ರೀತಿ U+ ಚಾನಲ್ ಮೂಲಕ ನೋಡ್ತಾ ಇರುವಂತಹ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಲಲಿತ ಕಲಾಗೋಷ್ಠಿ ಕಾರ್ಯಕ್ರಮದ ಗಾನ ನೃತ್ಯ ವೈವಿಧ್ಯ ಗುರುಕಿರಣ್ ಹಾಗೂ ಅವರ ತಂಡದವರಿಂದ ನಡೆಯುವ ಈ ಸಂಗೀತ ಕಾರ್ಯಕ್ರಮ ಕೆಲವು ತಾಂತ್ರಿಕ ದೋಷಗಳಿಂದಾಗಿ, ವಿಶೇಷವಾಗಿ ಮಳೆಯ ಕಾರಣದಿಂದಾಗಿ 8:15 ಆರಂಭವಾಗಲಿಕ್ಕಿದೆ. ಅದೇ ರೀತಿ ಈ ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರು ಸಿದ್ಧರಾಗಿದ್ದಾರೆ. ಸರಿಯಾಗಿ 8:15 ಈ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ನಮ್ಮ ಜೊತೆ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ.
ಕ್ಷಣದಲ್ಲಿ ಆರಂಭವಾಗಲಿಕ್ಕಿದೆ. ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳನ್ನ, ಪತ್ರಿಕಾ ಮಾಧ್ಯಮದ ಬಂಧುಗಳನ್ನ, ಅದೇ ರೀತಿ ಎಲ್ಲ ಕಲಾವಿದರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕಿರುವಂತಹ ಅನುಪಮ ಭಟ್ ಇವರಿಗೆ ವೇದಿಕೆಯನ್ನು ಹಸ್ತಾಂತರಗೊಳಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನಮ್ಮ ಹೆಮ್ಮೆಯ ಗುರು ಕಿರಣ್ ಮತ್ತು ಅವರ ತಂಡವನ್ನ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಡುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಾ ಎಲ್ಲರೂ? ನಿಜ ಹೇಳಬೇಕು ಅಂದ್ರೆ ಮಳೆ ಜೋರಾಗಿದ್ದ ಕಾರಣ ಒಳಗಡೆ ಯಾರ್ಯಾರು ಸೇರ್ಕೊಂಡು ಆರಾಮಾಗಿ ಕೂತಿದ್ರು, ನೀವೇ ಬೆಚ್ಚಿ ಕೂತಿರೋದು ಅಲ್ವಾ? ಸೊ ಈ ಕ್ಷಣಕ್ಕೆ ಎಲ್ಲರೂ ಆರಾಮಾಗಿದ್ದೀರಾ ಅನ್ಸುತ್ತೆ ನಾನು ಹೊರಗಡೆ ನೋಡಿದ್ರೆ. ಹೌದಾ? ನಿಮ್ ಸ್ಮೈಲ್ ಎಲ್ಲ ಗೊತ್ತಾಗ್ಬೇಕು. ನಾನು ಕೇಳಿದೀನಿ, ಈ ಕಡೆ ಬಂದ್ರೆ ಸ್ವಲ್ಪ ಸೌಂಡ್ ಕಮ್ಮಿ, ಬರೀ ಮುಖದಲ್ಲಿ ನಗು ಇದ್ರೆ ಹೌದು ಅಂತ ಅರ್ಥ ಅಂತ. ಇಲ್ಲ ನಾವು ಸೌಂಡ್ ಮಾಡ್ತೀವಿ ಅಂದ್ರೆ ನಿಮ್ ಚಪ್ಪಾಳೆನಲ್ಲಿ ಗೊತ್ತಾಗುತ್ತೆ ಕರೆಕ್ಟು ಅನುಪಮ ಹೇಳಿದ ಹಾಗೆ ನಾವು ಸ್ಥಿತಿಲಿದ್ದೀವಿ. ಒಂದಂತೂ ಗೊತ್ತಾಗಿದೆ ಏನು ಅಂದ್ರೆ, ಇವತ್ತು ಇಂಥ ಅದ್ಭುತವಾದ ಕಾರ್ಯಕ್ರಮ ಇದೆ. ಇಲ್ಲಿ ಸಂಗೀತ ಕಾರ್ಯಕ್ರಮ ಎಲ್ಲ ಇರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ದೇವರು ಡಿಸೈಡ್ ಮಾಡಿದ್ರು, ನಾನು ನಂದೊಂದು ಕಾರ್ಯಕ್ರಮ ಇಡ್ತೀನಿ. ಹಾಗಾಗಿ ಮಿಂಚು, ಗುಡುಗು, ಡಮೂರು, ಅಂದ್ರೆ ಡಾನ್ಸು, ಮ್ಯೂಸಿಕ್ ಎಲ್ಲದರ ಮೂಲಕ ಮಳೆ ಬರೋದು ರೀತಿ ನೋಡಿದ್ರೆ ಶಿವನ ಕಾನ್ಸರ್ಟ್ ಅಲ್ಲಿ ನಡೀತಾ ಇತ್ತು. ಸಾಕ್ಷಾತ್ ಮಂಜುನಾಥ ಸ್ವಾಮಿನೂ ಅಲ್ಲಿ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು. ಹೌದು, ಒಂದ್ ಸ್ವಲ್ಪ ಸಮಸ್ಯೆಗಳಾಗ್ಬೋದು ಮಳೆ ಬಂದಾಗ, ಓಡಾಟ, ಜಾತ್ರೆ, ಉತ್ಸವ ಅಂತ ಹೇಳಿದಾಗ. ಆದ್ರೆ ಪಂಚಭೂತಗಳು ಹಾಗೂ ಪರಶಿವನ ಆಶೀರ್ವಾದ ನಮ್ಮೆಲ್ಲರಿಗೂ ಈ ಮೂಲಕ ನೀಡಿದ್ದಾನೆ ಅನ್ನೋದೇ ನನ್ನ ನಂಬಿಕೆ. ಆ ಪರಮೇಶ್ವರ ಎಲ್ಲರಿಗೂ ಒಳಿತನ ಮಾಡಲಿ ಅನ್ನೋದು ಈ ಪುಟ್ಟ ಕಲಾವಿದೆಯ ಆಸೆ, ಹಾರೈಕೆ, ಆಶಯ. ಸಾಮಾನ್ಯವಾಗಿ ನೋಡಿದ್ರೆ ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ. ಶ್ರೀ ಕ್ಷೇತ್ರ ಸಾಕ್ಷಾತ್ ಮಂಜುನಾಥ ಸ್ವಾಮಿ ವಾಸ ಮಾಡ್ತಾ ಇರೋ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವಂತ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದು ಎಲ್ಲರ ಆಸೆ. ಅಂಥದ್ರಲ್ಲಿ ಇಂಥ ಲಕ್ಷ್ಮೀ ಉತ್ಸವ ಅನ್ನೋ ಕಾರ್ಯಕ್ರಮ ಏರ್ಪಡಿಸಿದವಾಗ ಬರ್ದೇ ಇರೋದಕ್ಕಾಗತ್ತಾ? ಈ ಸುತ್ತಮುತ್ತ ಇರುವಂತವರಷ್ಟೇ ಅಲ್ಲ, ಬೇರೆ ಬೇರೆ ಊರುಗಳಿಂದ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೂ ಲಕ್ಷ ದೀಪೋತ್ಸವಕ್ಕೆ ಆಗಮಿಸುವಂತ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಹಾಗೂ ಪ್ರೀತಿಯ ಸ್ವಾಗತ. ನಾನು ನಿರೂಪಕಿ ಅನುಪಮ ಭಟ್. ಯಾವುದೇ ಕಾರ್ಯಕ್ರಮ ಶುರು ಮಾಡುವಾಗ ಭಗವಂತನ ಧ್ಯಾನ ಮಾಡ್ತಿರಂತೆ. ಮಂಜುನಾಥನ ಸನ್ನಿಧಿಯಲ್ಲಿದ್ದೀವಿ. ಒಂದು ಶ್ಲೋಕದೊಂದಿಗೆನೇ ಶುರು ಮಾಡೋಣ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಧರ್ಮಸ್ಥಳ ಮಂಜುನಾಥನ ನಾಮಸ್ಮರಣೆಯೊಂದಿಗೆ ಒಂದ್ ಮಾತಂತೂ ಹೇಳಬೇಕು ಅನಿಸ್ತಾ ಇದೆ. ಪ್ರಥಮ ಪುರುಷ ಮಹಾದೇವ ಅರ್ಧನಾರೀಶ್ವರ ಈ ತತ್ವವನ್ನ ಸಾರಿದ ಸಂಸಾರಿಯೂ ಹೌದು, ಆದಿಯೋಗಿಯೂ ಹೌದು. ಸ್ಮಶಾನ ವೈರಾಗಿಯಾಗಿಯೂ ನಮ್ಮನ್ನ ಮುಂದೆ ಆಶೀರ್ವಾದ ಮಾಡಿದಂತಹ ಮಹಾದೇವನು ಹೌದು. ಈ ಕಡೆ ತಾಂಡವಾಡ್ತಾ ರೌದ್ರ ರೂಪವನ್ನು ತೋರಿದವನು ಹೌದು. ಪ್ರೀತಿಯ ಸತ್ವ, ಮುಕ್ತಿಯ ಸತ್ಯವನ್ನ ಸಾರಿದವನು ಹೌದು. ಹೀಗೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ನಾಮಗಳಲ್ಲಿ ನಮ್ಮ ಮನೆಗಳಲ್ಲಿ ಮಂಜುನಾಥ ಖಂಡಿತವಾಗಿ ನೆಲೆಸಿದ್ದಾರೆ. ಅವರ ಆಶೀರ್ವಾದ ಪ್ರತಿನಿತ್ಯ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಈಗ ಶುರು ಮಾಡೋಣ. ಮೊದಲನೇದಾಗಿ ಪುಟಾಣಿಗಳು ಬರ್ತಾ ಇದ್ದಾರೆ. ಒಂದು ಅದ್ಭುತವಾದ ನೃತ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಂದು ರಂಗನ ತುಂಬ, ಅದಾದ ನಂತರ ಸಂಗೀತ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಈ ವೇದಿಕೆ ಮೂಲಕ ನಾವು ಮಾಡೋಣ. ಮೊದಲನೇದಾಗಿ ನಿಮ್ಮ ಮುಂದೆ ಬಂದಿರೋರು ಅದ್ಭುತವಾದ ಕಲಾವಿದರು. ನಾಟ್ಯ ಡಾನ್ಸ್ ಸ್ಕೂಲ್ ಇಂದ ಬಹಳ ಅದ್ಭುತವಾಗಿ ಭಗವಂತನಿಗೆ ಜಯ ಹೇಳ್ತಾ ನಿಮ್ಮ ಮುಂದೆ ಸ್ವಾಗತಿಸಿ ನಾಟ್ಯ ಸ್ಕೂಲ್ ಆಫ್ ಡಾನ್ಸ್.
ಸಿರಿ ಹಬ್ಬ. ಸಂಸ್ಕೃತಿಯ ಹಿರಿತನಕ್ಕೆ ಹೆಸರಾದ ನಮ್ಮ ಹಬ್ಬ ದಸರಾ ಹಬ್ಬ. शांति
ನಾಟ್ಯ ಸ್ಕೂಲ್ ಆಫ್ ಡಾನ್ಸ್ ಇಲ್ಲಿನ ಕಲಾವಿದರು ನಮಗಾಗಿ ನೀಡಿದಂತ ಈ ಸುಂದರವಾದ ನೃತ್ಯ ಪ್ರದರ್ಶನಕ್ಕೆ ಅಲ್ಲಿ ಜೋರಾದ ಚಪ್ಪಾಳೆ. ತುಂಬಾ ತುಂಬಾ ಧನ್ಯವಾದಗಳು. ಅವರ ವೇಷಭೂಷಣ, ಅವರ ಎಕ್ಸ್ಪ್ರೆಷನ್, ಅವರು ಡಾನ್ಸ್ ನಿಜವಾಗ್ಲೂ ಒಂದು ಒಳ್ಳೆ ಗಂಧರ್ವ ಲೋಕಕ್ಕೆ ಕರ್ಕೊಂಡು ಹೋದಂಗಾಯ್ತು. ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಲಕ್ಷ ದೀಪೋತ್ಸವ, ಮಂಜುನಾಥನ ಹಬ್ಬ, ಅವನನ್ನ ಒಲಿಸ್ಕೊಳ್ಳುವಂತಹ ಒಂದು ಸುಸಂದರ್ಭ ಅಂದಾಗ ಅವನ ರೀತಿಯಲ್ಲೇ ನಾವು ಕಾರ್ಯಕ್ರಮ ಮಾಡ್ಬೇಕಲ್ವಾ. ಅಲ್ಲಿ ಮಿಂಚು, ಡಮರುವಿನ ನಾದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಇಷ್ಟೊಂದು ಜನ ಮ್ಯೂಸಿಷಿಯನ್ಸ್ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಹಾಡು, ನೃತ್ಯ, ಈ ಸಂಗೀತ ಲೋಕದ ಮೂಲಕ ಭಗವಂತನಿಗೆ ಒಂದು ಚಿಕ್ಕ ಅಪ್ಲಿಕೇಶನ್. ನಮ್ಮ ಎಲ್ಲ ಆಸೆಗಳನ್ನ ಈಡೇರಿಸಪ್ಪ, ಸದಾ ಆರೋಗ್ಯವಾಗಿ ಖುಷಿಯಾಗಿಟ್ಟಿರೋ. ಹೌದು, ಲಕ್ಷ ದೀಪೋತ್ಸವ, ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀವಿ, ಬೆಳಕು ಎಲ್ಲೆಡೆ ತುಂಬಿರುತ್ತೆ ಅಂದಾಗ ಅಂತಹ ಸಂಗೀತ ಲೋಕದ ಬೆಳಕೆ ವೇದಿಕೆ ಮೇಲೆ ಬರ್ಬೇಕಲ್ವಾ, ಅಂಥ ಒಂದು ತಂಡವೇ ವೇದಿಕೆ ಮೇಲೆ ಬರ್ಬೇಕಲ್ವಾ ಅಂತ ಯೋಚನೆ ಮಾಡಿದಾಗ ನಿಮ್ಮ ಮುಂದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರಲಿದ್ದಾರೆ ಕನ್ನಡ ಚಿತ್ರಲೋಕದಲ್ಲಿ ಸಂಗೀತದ ಮೂಲಕನೇ ಬೆಳಕಿನ ಕಿರಣವನ್ನ ಹಬ್ಬಿಸಿದವರು ನಮ್ಮ ಹೆಮ್ಮೆಯ ಗುರು ಕಿರಣ್ ಅವರು ಇನ್ ಸ್ವಲ್ಪ ಹೊತ್ತಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗುರು ಕಿರಣ್ ಲೈವ್ ಇನ್ ಕಾನ್ಸರ್ಟ್, ಈ ಗುರು ಕಿರಣ್ ನೈಟ್ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ವಾಗತವನ್ನ ಕೋರ್ತಾ, ಮೊದಲನೇದಾಗಿ ವೇದಿಕೆ ಮೇಲೆ ಬರ್ತಾ ಇರುವಂತಹ ಈ ಗಾಯಕಿ ಬಗ್ಗೆ ಹೇಳಬೇಕು ಅಂದ್ರೆ, ಮೊದಲನೇದಲ್ವಾ ಫಸ್ಟ್ಗೆ ಒಂದು ಮಿಠಾಯಿ ಅಂಗಡಿನ ವೇದಿಕೆ ಮೇಲೆ ನಿಲ್ಲಿಸ್ಬಿಡೋಣ ಅಂತ. ಅನುಪಮ, ಅದು ಹೆಂಗ್ ಸಾಧ್ಯ ಸ್ವೀಟ್ ಸ್ಟಾಲ್ ಸ್ಟೇಜ್ ಮೇಲೆ ಅಂತ ಹೇಳಿದ್ರೆ, ಈ ಜೇನಿಗೆ ಕಾಂಪಿಟಿಷನ್ ಕೊಡುವಂತ ಸಿಹಿಯಾದ ಧ್ವನಿ ಇವರದು. ಇವರ ಸಿಹಿಯಾದ ಧ್ವನಿಯಲ್ಲಿ ಜುಂಚುಮಾಯ, ಮರಳಿ ಮರೆಯಾಗಿ, ಎಲ್ಲೆಲ್ಲೋ ಓಡುವ ಮನಸ್ಸೆ, ಹೀಗೆ 5,000ಕ್ಕೂ ಹೆಚ್ಚು ಹಾಡುಗಳನ್ನ ಕೇಳಿದ್ದೀವಿ. ಈ ಧ್ವನಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ದಶಕದ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅಷ್ಟೇ ಯಾಕೆ, ಬಹಳ ವಿಶೇಷವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲ ಕನ್ನಡತಿಯರು, ವಿಶೇಷವಾಗಿ ಹೆಣ್ಮಕ್ಳು ಅಪ್ಪಗೆ ಲವ್ ಯುಪ್ಪ ಅಂತ ಹಾಡಲ್ಲೇ ಹೇಳೋ ಹಾಗೆ ಮಾಡಿದಂತಹ ಗಾಯಕಿ ಅವರು. ಅಪ್ಪ ಐ ಲವ್ ಯುಪ್ಪ ಅಂತ ಹಾಡಿದ್ರೆ ನಾವೆಲ್ಲರೂ ವಿ ಲವ್ ಯುವರ್ ವಾಯ್ಸ್ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕದ ಕೋಗಿಲೆ, ಸರಿಗಮಪದ ರಾಣಿ ಜೇನು, ಅನುರಾಧ ಭಟ್. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಆ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಹಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಸೌಭಾಗ್ಯವೇ. ಬಹಳ ಸಂತೋಷ ಆಗ್ತಾ ಇದೆ. ಮೊದಲ ಹಾಡು ಆ ಶಿವನಿಗೆ ಅರ್ಪಿಸ್ತಾ ಇದ್ದೀನಿ.
जीवन जो तुझागर है सत्यम शिवम सुंदरम सत्यम शिवम सुंदरम सत्यम शिवम सुंदरम सुंदरम ಶಿವಂ ಸುಂದರಂ ಎಂದು ಹಾಡಿದ ಅನುರಾಧ ಭಟ್ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ ಒಂದು ಸತ್ಯ ಅನ್ಸುತ್ತೇನು ಅಂದ್ರೆ ಶಿವ ಅಭಿಷೇಕ ಪ್ರಿಯರಂತೆ. ಹಾಗಾಗಿ ಇವರ ಸಿಹಿಯಾದ ಧ್ವನಿಯಲ್ಲಿ ಜೇನಿನ ಸ್ವರಾಭಿಷೇಕ ಮಾಡಿದ ಹಾಗೆ ಅನಿಸ್ತು. ಅದೇ ಸತ್ಯ, ಈ ಕ್ಷಣದ ಸತ್ಯ ಅಂತ ಅನಿಸ್ತದೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನ ತಿಳಿಸ್ತಾ ಮುಂದಿನ ಆ ಚಪ್ಪಾಳೆ ಸದ್ದು ಕೂಡ
ಯಾವ ಸ್ವೀಟ್ಗೂ ಕಮ್ಮಿ ಇಲ್ಲ ಸರ್, ಅಷ್ಟೇ ಸಿಹಿಯಾಗಿರುತ್ತೆ. ಇನ್ನು ವೇದಿಕೆಯಲ್ಲಿ ಹಾಡಿನ ಸುರಿಮಳೆಯನ್ನ ಮುಂದುವರಿಸ್ತಾ ಬರ್ತಾ ಇರುವಂತಹ ಈ ಕಲಾವಿದ ಬಗ್ಗೆ ಹೇಳಬೇಕು ಅಂದ್ರೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂತ ಒಂದು ಹಾಡಿನ ಮೂಲಕ ಕನ್ನಡ ಚಿತ್ರಲೋಕಕ್ಕೆ, ಸಂಗೀತ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಈ ಹಾಡನ್ನ ಕೇಳಿ, ಅವರ ಧ್ವನಿಯನ್ನ ಕೇಳಿ ನಮಗೂ ಪ್ಯಾರ್ಗೆ ಆಗ್ಬಿಟ್ಟೈತೆ ಮೇಡಮ್ ನಿಮ್ಮ ಧ್ವನಿ ಮೇಲೆ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಪ್ಯಾರ್ಗೆ ಆಗಿ ಅವರ ಕೈ ತಲುಪುತ್ತೆ. ಇನ್ನು ಕತಲ್ಗ ತುಕಾ ಕಕಿಳಿ ಅಂತ ಕನ್ನಡದ ಕಾಗುಣಿತವನ್ನ ಹಾಡಿನಲ್ಲೇ ಹೇಳ್ಕೊಟ್ಟ ಗಾಯಕಿ ತ್ರಾಸಕತ್ತಿ ಅನ್ನೋ ಹಾಡನ್ನ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಈ ಹಾಡನ್ನ ಕೇಳಿದ್ರೆ ನಮಗಂತೂ ತ್ರಾಸ ಆಗೋದಿಲ್ಲ, ಅಷ್ಟು ಲೀಲಾಜಾಲವಾಗಿ ಅವ್ರು ಹಾಡ್ಬಿಟ್ಟಿದ್ದಾರೆ. ಇನ್ನೊಂದು ವಿಶೇಷ ಹೇಳಬೇಕು, ಅಂತ ಇವರು ಆಲಾಪ ಮಾಡಿದ್ರೆ ಗಂಟ್ಲು ಕುಣಿಯೋದು ಮಾತ್ರ ಅಲ್ಲ, ತಪಾಂಗುಚ್ಚಿ ಹಾಡಿಸಿ ನಮ್ಮ ಕೈ ಸ್ವಾಗತಿಸಿ ಇಂದು ನಾಗರಾಜ್.
ಲಕ್ಷದೀಪೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂಥ ಒಂದು ಶ್ರೀ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಮುಂದೆ ಹಾಡುವುದೇ ಒಂದು ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬಹಳಷ್ಟು ಒಳ್ಳೆಯ ಹಾಡುಗಳು ನಿಮ್ಮ ಮುಂದೆ ಬರ್ತಾ ಇದೆ. ಧನ್ಯವಾದಗಳು. ಅನುರಾಧ ಅವ್ರು ಬರ್ತಾರೆ, ಸ್ವರ ಅಭಿಷೇಕವನ್ನು ಮಾಡ್ತಾರೆ. ಇವರು ಸ್ವರಗಳ ಮೂಲಕ, ಸಪ್ತ ಸ್ವರಗಳ ಮೂಲಕ ಪುಷ್ಪಾಂಜಲಿಯನ್ನು ಸಲ್ಲಿಸ್ತಾರೆ. ಆ ಭಗವಂತನಿಗೆ ಬಹುಶಃ ಅದಕ್ಕೆ ಸಂಗೀತ ಅಂದರೆ ಅಷ್ಟು ಪ್ರಿಯ ಅನಿಸುತ್ತೆ. ಈ ಬ್ರಹ್ಮಾಂಡದ ಶಬ್ದ ಏನು ಅಂದರೆ ಓಂ ಅಂತ ಹೇಳ್ತಾರೆ. ಆ ಓಂಕಾರದೊಂದಿಗೆ ಹಾಡಿನ ಮೂಲಕ ನಮ್ಮೆಲ್ಲರ ಮನಸ್ಸಿಗೆ ತಲುಪೋ ಹಾಗೆ ಮಾಡಿದಂಥ ಇಂದು ನಾಗರಾಜ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಇನ್ನೊಂದು ವಿಶೇಷ ಇದೆ ಈ ಹಾಡಲ್ಲಿ. ಗುರುಕಿರಣ್ ಅವರಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರುವಂಥ ಕೆಲವು ಹಾಡುಗಳಂದರೆ ಮಾರಿಕಣ್ಣು ಹೊರಿಮ್ಯಾಗೆ, MTV ಸುಬ್ಬಲಕ್ಷ್ಮಿಗೆ ಅಂತೆಲ್ಲ ಅಲ್ವಾ. ಆದರೆ ಅವರಲ್ಲಿ ಎಂಥ ಒಬ್ಬ ಸಂಗೀತ ರಾಕ್ಷಸ ಇದ್ದಾನೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ. ಇದು ಅವರ ಕಂಪೋಸಿಷನಲ್ಲಿ ಮೂಡಿ ಬಂದಂಥ ಹಾಡು. ಅಂತ ಹೆಮ್ಮೆಯ ಸಂಗೀತ ನಿರ್ದೇಶಕ ನಮ್ಮ ಭಾಗದವರು, ಈ ಭಾಗದವರು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇನ್ನು ಅವರ ಕಂಪೋಸಿಷನ್ನ ಮತ್ತಷ್ಟು ಹಾಡುಗಳನ್ನು ಕೇಳೋಣ. ಆದರೆ ಈಗ ಬರ್ತಿರುವಂತಹ ಕಲಾವಿದ ಯಾರು ಅಂತ ಹೇಳೋದಕ್ಕೆ ಮತ್ತಷ್ಟು ಖುಷಿ ನನಗಾಗುತ್ತೆ. ನಾವು ಸಿನಿಮಾಗಳನ್ನು ನೋಡ್ತೀವಿ, ನೀವೆಲ್ಲರೂ ನೋಡ್ತೀರಾ ಅಲ್ವಾ ಸಿನಿಮಾಗಳು? ಹೌದು ಇಲ್ಲ ಏನೋ ಒಂದು ಹೇಳಿ. ನಮ್ಮ ಜೀವನ ಭವಿಷ್ಯ ಎಲ್ಲ ನಿಮ್ಮ ಎಸ್ ಅವ್ರ ನೋ ಮೇಲೆ ನಿಂತಿದೆ. ಎಸ್ ಅನ್ನೋರು ಸ್ವಲ್ಪ ಕೈ ಮೇಲೆ ಮಾಡಿದ್ರೆ ಓಕೆ ಸರ್, ಇನ್ನೊಂದಷ್ಟು ವರ್ಷ ಕಾಲ ನಾವು ಕೆಲಸ ಮಾಡ್ಬೋದು, ಸಿನಿಮಾ ನೋಡ್ತಾರೆ. ಆಗಲಿ. ಇಂಥ ನಮ್ಮ ನೆಚ್ಚಿನ ಸಿನಿಮಾ ತಾರೆಯರು ಆನ್ ಸ್ಕ್ರೀನ್ ಡ್ಯಾನ್ಸ್ ಮಾಡಿದಾಗ ಧ್ವನಿ ಕೇಳ್ತಾ ಇರುತ್ತಲ್ಲ ಗಾಯಕನದ್ದು, ಅಂತ ನಿಮ್ಮ ಎಲ್ಲ ನೆಚ್ಚಿನ ಹೀರೋಗಳಾಗಿರ್ಬೋದು, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಈ ಎಲ್ಲ ಹೆಸರಾಂತ ತಾರೆಯರಿಗೆ ಡ್ಯಾನ್ಸ್ ಮಾಡೋ ಹಾಗೆ ಮಾಡಿದಂಥ ಧ್ವನಿ ಈ ಕಲಾವಿದರದ್ದು. ಇಷ್ಟೇ ಅಲ್ಲ, ಇತ್ತೀಚೆಗೆ 1000 ಕೋಟಿಯನ್ನು ಬಾಚಿದಂಥ ಒಂದು ಕನ್ನಡದ ಸಿನಿಮಾ KGF ಸಿನಿಮಾದಲ್ಲಿ ಸಲಾಂ ರಾಕಿ ಬಾಯ್ ಅಂತ ಹೇಳಿ ಎಲ್ಲೆಡೆ ಪ್ರೀತಿಯನ್ನು ಧೂಳೆಬ್ಸಿಕೊಂಡು ತಮ್ಮದಾಗಿಸ್ಕೊಂಡಿರುವಂಥ ಈ ಧ್ವನಿ ಹೆಸರಾಂತ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸ್ಕೊಂಡಿದ್ದಾರೆ. ಸಾಯಿಮಾ ಹಾಗೆ ಸಂತೋಷಂ. ನಾನು ಲಿಸ್ಟ್ ಮಾಡಿದ್ರೆ ಇಡೀ 3 ಗಂಟೆ ಇವರು ಅವಾರ್ಡ್ಸ್ ಯಾವುದು ಅಂತ ಹೇಳಬೇಕಾಗತ್ತೆ, ಹಾಗಾಗಿ ಆ ಪ್ರಯತ್ನಕ್ಕೆ ಹೋಗೋದಿಲ್ಲ. ಅಂತ ಹೆಮ್ಮೆಯ ಗಾಯಕ ಇವರು ಕನ್ನಡದವರು. ಆದರೆ ಬಾಲಿವುಡ್ನ ಸಲ್ಮಾನ್ ಖಾನ್ ರವರಿಗೂ ಕೂಡ ಧ್ವನಿಯಾಗಿದ್ದಾರೆ. ಕಿಸಿಕೆ ಬಾಯ್ ಕಿಸಿಕೆ ಜಾನ್ ಅನ್ನೋ ಸಿನಿಮಾ ಆಗಿರ್ಬೋದು, ಇನ್ನೂ ಹಲವಾರು ಭಾಷೆಗಳಲ್ಲಿ ಹಾಡ್ತಾ ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇರುವಂಥ ನಮ್ಮೆಲ್ಲರ ನೆಚ್ಚಿನ ಧ್ವನಿ ಸಂತೋಷ್ ವೆಂಕಿ ಇದೀಗ ವೇದಿಕೆ ಮೇಲೆ.
ಕಡೆ ಬೆಳಗಿನ ಕಡೆ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು, ಕಣ ಕಣ ಕಣದೊಳಗು ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ. ನೀನೆ ರಾಮ ನೀನು ಶ್ಯಾಮ ಶ್ಯಾಮ, ನೀನೆ ಎಲ್ಲ ನೀನೆ ಎಲ್ಲ. ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಬಹಳ ಪೀಸ್ಫುಲ್ ಆಗಿ ಅನ್ಸುತ್ತೆ ಅಂತ ಹೇಳಿದಾಗ ಈ ಹಾಡನ್ನ ಕೇಳಬೇಕು ಅಂತ ಅನ್ಸುತ್ತೆ, ಅಥವಾ ಈ ಹಾಡನ್ನು ಕೇಳಿದ್ರೆ ಹಾಗನ್ಸುತ್ತೆ ಅಂತ ಹೇಳ್ಬೋದು. ಸುಂದರವಾದ ಹಾಡು. ರಾಮ, ಶ್ಯಾಮ, ಏಸು, ಅಲ್ಲ, ಮಂಜುನಾಥ ಹೆಸರು ಯಾವುದಾದ್ರೇನು, ಪ್ರಪಂಚದಾದ್ಯಂತ ಯಾವ್ಯಾವ ಹೆಸರಲ್ಲಿ ಭಗವಂತನನ್ನು ನಾವು ಕರಿತೀವೋ ಆ ಎಲ್ಲ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ. ಯಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗೋದು ಬೇಡ, ನೆಮ್ಮದಿ, ಸುಖ, ಬದುಕನ್ನು ನಡೆಸುವಂಥ ಶಕ್ತಿ ಹಾಗೂ ಹೊಟ್ಟೆ ತುಂಬ ಊಟವನ್ನು ಯಾವಾಗಲೂ ಭಗವಂತ ಕರುಣಿಸಪ್ಪ ಅಂತ. ಅನ್ನದಾಸೋಹ ಅಂದಾಗ ಜ್ಞಾಪಕ ಬರೋದು ಧರ್ಮಸ್ಥಳನೇ. ನಮ್ಮ ಧರ್ಮದರ್ಶಿಗಳಾದಂಥ ಶ್ರೀ ಶ್ರೀ ವೀರೇಂದ್ರ ಹೆಗ್ಡೆ ಸರ್ ಇಲ್ಲೇ ನನ್ನ ಮುಂದೆ ಕೂತಿದ್ದಾರೆ. ಬಹಳ ಕತ್ಲೆ ಇದೆ ಅಲ್ಲಿ, ಆದರೆ ಅವರ ಶ್ವೇತವರ್ಣದ ಬಟ್ಟೆ ಹಾಗೂ ಆ ಶ್ವೇತವರ್ಣದ ನಿಷ್ಕಲ್ಮಶವಾದಂಥ ನಗು ಇದೆಯಲ್ಲ, ಅದು ಗೊತ್ತು ಮಾಡುತ್ತೆ ಸಾಹೇಬ್ರಲ್ಲಿ ಕೂತಿದ್ದಾರೆ ಅಂತ. ಯಾಕಂದರೆ ಸಾಕ್ಷಾತ್ ಶಿವ ಹೀಗೆ ಆಶೀರ್ವಾದ ಮಾಡಿ ಭೂಮಿ ಮೇಲೆ ಕಳಿಸಿದ್ದು. ಹಾಗಾಗಿ ಆ ಶಕ್ತಿ, ಶಿವನದ ಕೈಯ ಶಕ್ತಿ ಎಷ್ಟಿತ್ತು ಅಂದರೆ ಆ ಕೈಯಲ್ಲಿ ಇವರು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನ್ನದಾಸೋಹನ ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸುಲಭವಾದ ಮಾತಲ್ಲ. ಈ ಪುಟಾಣಿ ಹುಡುಗಿ ನಿಮ್ಮ ಮುಂದೆ ಸರ್, ಆದರೆ ನಮ್ಮ ಆಶಯ ಏನು ಅಂದರೆ ನಿಮ್ಮ ಈ ಶಕ್ತಿ ಅದೆಷ್ಟೋ ಜನರಿಗೆ ಇನ್ನೂ 100 ಕಾಲ ಶಕ್ತಿ ಆಗಬೇಕು, ಬೆಳಕಾಗಬೇಕು. ಈ ಆಶೀರ್ವಾದ ನಿರಂತರವಾಗಿ ನಮ್ಮೆಲ್ಲರನ್ನ ತಲುಪ್ತಾ ಇರಬೇಕು ಅನ್ನೋದು. ಈ ಚಪ್ಪಾಳೆ, ಈ ನಗು, ಈ ಹಾಡು, ಅಲ್ಲಿ ಹೊರಗಿನ ಮಳೆ ಬಂದು ತಂಪಾದ ವಾತಾವರಣ, ಇದೆಲ್ಲ ನೋಡಿದ್ರೆ ಅನ್ಸೋದು ಪ್ರೀತಿ ಇಲ್ಲೇ ಇದೆ, ಇದೇ ಗಾಳಿಯಲ್ಲಿದೆ. ಇದು ಹೀಗೆ ಸದಾ ಹರಡ್ತಾ ಇರಲಿ ಅಂತ ಆಶಿಸ್ತಾ ಮುಂದಿನ ಕಲಾವಿದನನ್ನ ವೇದಿಕೆ ಮೇಲೆ ಬರಮಾಡ್ಕೋತೀನಿ. ಮೊದಲನೇ ದಾಖಲೆ ಮಾಡಿದವರು. ಈ ಚಿತ್ರದ ನಂತರ ಉಪೇಂದ್ರ, ಚಿತ್ರ, ಅಪ್ಪು, ಕರಿಯ, ಆಪ್ತ ಮಿತ್ರ, ಜೋಗಿ, ಮೈಲಾರಿ, ಆಪ್ತ ರಕ್ಷಕ, ಹೀಗೆ ಹಲವಾರು
ಸಾವಿರಾರು ಚರಿತ್ರೆಗಳನ್ನು ಸೃಷ್ಟಿಸಿದ ಹಾಡು. ಇಡೀ ವಿಶ್ವದ ಎಲ್ಲ ಕಲಾವಿದರು ಒಂದೇ ಜಾತಿ ಅಂತ ತೀರ್ಮಾನ ತಗೊಂಡು ಅನೇಕ ಗಾಯಕರನ್ನ ಕನ್ನಡಕ್ಕೆ ಪರಿಚಯ ಮಾಡಿಸಿದ್ದು ನಮ್ಮ ಗುರು ಕಿರಣ್. ಇವರ ಪ್ರತಿಭೆಗೆ ಮೆಚ್ಚಿ 4 ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳ ಸುಮ್ಮನೆ. ನಿಮ್ಮ ಮುಂದೆ ಕನ್ನಡದ ಅಪ್ಪಟ ಪ್ರತಿಭೆ ಗುರು ಕಿರಣ್.
ಥ್ಯಾಂಕ್ ಯು. ತುಳು ಮಾತಾಡಲ್ಲ, ಕನ್ನಡ ಮಾತಾಡಲ್ಲ? ತುಳು ಕನ್ನಡ ಅಲ್ಲ, ಕನ್ನಡ ಅಂದ್ರೆ ಓ ಅನ್ನಿ, ಕನ್ನಡ ಬೇಕನ್ನ. ಕನ್ನಡ ತುಳು ಓಕೆ, ಎರಡು ಮಾತಾಡ್ತೀನಿ. ಓಕೆ, ಮಾತಾಡಕ್ಕೆ ಬರಲ್ಲ ನನಗೆ ಎರಡು ಭಾಷೆ ಮನೇಲಿ ಮಾತಾಡ್ತೀವಿ. ಸ್ಟೇಜ್ ಮೇಲೆ ಹಾಡೋದು ಈಸಿ, ಮಾತಾಡೋದು ಸ್ವಲ್ಪ ಕಷ್ಟ. ಅದು ಮದುವೆ ಆದ ನಂತರ ಮಾತಾಡೋ ಟೋಟಲ್ ಕೈದು ಬಂದು ಎಲ್ಲ ಹೇಳ್ತಿ ಎಲ್ಲಿ ಇದ್ದಾಳೆ. ಓಕೆ, ಒಂದು ಖುಷಿ ಇಲ್ಲಿ ಪರ್ಫಾರ್ಮ್ ಮಾಡೋದು. ನಾನು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಬಂದಿದ್ದೆ. ನನಗೆ ಆ್ಯಕ್ಚುಲಿ ಮಂಜುನಾಥ ಅಂದರೆ ತುಂಬ ಹತ್ತಿರ ಸಂಬಂಧ. ಕಾರಣ ನಾನು ಹುಟ್ಟಿ ಬೆಳೆದಿದ್ದು ಕದ್ರಿ ಏಳಂಗಣ ಒಳಗೆ ಇದ್ದಿದ್ದು ನನ್ನ ಮನೆ. ಚಿಕನ್ ಒಂದು ದಿವಸ ತಪ್ಪದೆ ಡೈಲಿ ದಿವಸ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಮಹಾಪೂಜೆಗೆ ಇಡ್ತಾ ಇದ್ದೆ ಡೈಲಿ. ನಮ್ಮ ಪಕ್ಕದಲ್ಲಿ ನನಗೆ ಸಂಗೀತ ನನ್ನ ಮನೆಯಲ್ಲಿ ಬಂದಿಲ್ಲ, ನನಗೆ ಆ್ಯಕ್ಚುಲಿ ರಕ್ತಗತವಾಗಿ ಬಂದಿದ್ದಲ್ಲ. ನಮ್ಮ ಮನೇಲಿ ಜಾಸ್ತಿ ಐದರ್ ಎಜುಕೇಷನ್ ಫೀಲ್ಡು, ಅಕಾಡೆಮಿಕ್ಸ್ ಅಥವಾ ಬಿಸ್ನೆಸ್ಸಲ್ಲಿರೋದು. ನನ್ನ ಪಕ್ಕದಲ್ಲಿ ಮನೇಲಿ ಇದ್ದಿದ್ದು ದೇವಸ್ಥಾನದಲ್ಲಿ ಡೈಲಿ ಬಾರಿಸ್ತಾ ಇದ್ರು ಸ್ಯಾಕ್ಸಫೋನು, ಕದ್ರಿ ಗೋಪಾಲ್ನಾಥ್ ನನ್ನ ಪಕ್ಕದ ಮನೆಯಲ್ಲಿದ್ದರು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ನನ್ನ ಮುಂದಿನ ಮನೆಯಲ್ಲಿ ಕದ್ರಿ ವಿಷ್ಣು ಅಂತ ಯಕ್ಷಗಾನದಲ್ಲಿ ದೊಡ್ಡ ಹೆಸರು. ಸೊ ಅವ್ರ ಮನೆಯಲ್ಲಿ ತಾಳ ಮೊದಲೇ ಚೆಂಡವಾದನ ಕೇಳ್ತಾ ಇದೆ, ಇಲ್ಲಿ ಶ್ರುತಿ ಕೇಳ್ತಾ ಇತ್ತು, ಅಲ್ಲಿ ತಾಳ ಕೇಳ್ತಾ ಇತ್ತು. ನನ್ನ ಮನೆ ಪಕ್ಕದಲ್ಲಿ ನನ್ನ ಓಣಿಯಿಂದ ಹೊರಡೆ ಬರುವಾಗ ಇನ್ನೊಬ್ಬರು ಮ್ಯೂಸಿಕ್ ಡೈರೆಕ್ಟರು ವಸಂತ್ ಕದ್ರಿಯಿಂದ, ಅವ್ರ ಜೊತೆನೇ ನಾನು ಧರ್ಮಸ್ಥಳಕ್ಕೆ ಮೊದಲ ಸಲ ಬಂದಿರೋದು ಹಾಡಕ್ಕೆ, ಅವರಿದ್ರು. ಸೊ ಈ ಎನ್ವೈರ್ಮೆಂಟ್ ಇದೆಯಲ್ಲ, ಆ ಕದ್ರಿದ ಎನ್ವೈರ್ಮೆಂಟು ಡೆಫಿನೆಟ್ಲಿ ದೇವರ ಪ್ರೀತಿ ಅಂತ ಹೇಳಬೇಕು. ನಾನು ಅಲ್ಲಿ ಒಂದು ಕದ್ರಿಯಲ್ಲಿ ಒಂದು ದೊಡ್ಡ ಡೋಲಿದೆ, ರೈಟ್ ಸೈಡ್ ಹೋದ್ರೆ ಒಂದು ಕಾಣ್ತೀವಿ. ನಾವು ಚಿಕ್ಕವನಿರುವಾಗ ನಮಗೆ ಅದೆಲ್ಲ ಗೊತ್ತಿಲ್ಲ. ಪೂಜೆ ಟೈಮಲ್ಲಿ ನಾವು ಕೋಲ್ ಹಿಡ್ಕೊಂಡು ಅದಕ್ಕೆ ಬಡಿತಾ ಇದ್ವಿ. ಸೊ ಬಡ್ದು ಇವತ್ತು ನಾವು ಮ್ಯೂಸಿಕ್ ಇನ್ನು ಬೀಟ್ ಹೊಡಿತಾನೆ ಇರ್ತೀವಿ. ಸೊ ಒಂದು ಖುಷಿ ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋಕ್ಕೆ. ಅದಕ್ಕೆ ಕಾವನ್ರಿಗೆ ನಿಜಕ್ಕೆ ಥ್ಯಾಂಕ್ಸ್ ಹೇಳಬೇಕು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಹೋಗೋಣ, ಭಕ್ತಿಗೀತೆ ಎಂಜಾಯ್ ಮಾಡ್ತಾ ಇದ್ದೀರಾ? ಫಿಲ್ಮ್ ಸಾಂಗ್ಸ್ ಹೋಗೋಣ, ಎರಡು ಮಾಡೋಣ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಲಿಟಲ್ ಬಿಟ್. ಸಿಂಗರ್ಸ್ ಎಷ್ಟು ಜನ ಇದ್ದೀರಾ ಇಲ್ಲಿ? ಜೊತೆಲಿ ಹಾಡ್ತೀರಾ? ಓಕೆ, ಇನ್ನೊಂದು ಒಂದು ಚೆಕ್ ಮಾಡ್ಬೇಕು ನನಗೆ. ಓಕೆ, ಚೆಕ್ ಮಾಡ್ಬೇಕು ನನಗೆ. ಚೆಕ್. ನಮ್ಮ ಇಡೀ ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಭಾಷೆನ ಸೆಲೆಬ್ರೇಟ್ ಮಾಡೋ ಸಂಸ್ಕೃತಿ ನಮ್ಮದು. ಒಂದಲ್ಲ 2 ತಿಂಗಳು ನಾವು ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ನವಂಬರ್ ಶುರು ಆದರೆ ಜನವರಿ ತನಕ ಹೋಗ್ತಾ ಇರ್ತೀವಿ. ನಮ್ಮ ಭಾಷೆ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಸೌಂಡ್ ಮಾಡ್ರಿ, ಬರೀ ಕೈ ಇಷ್ಟು ಗೊತ್ತು ಕಾಣದೇ ಇದೆ. ಓಕೆ, ಈಗ ಹಬ್ಬ ಇನ್ನು ನನ್ನ ಊರಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆ ಈಗ. ಕನ್ನಡ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಓಕೆ, ಜೋರ ಕನ್ನಡ ಅಂತ ಹೇಳ್ಬೋದಾ? 1 2 3 4. 1 2 3 4. ಓಕೆ, ಈಗ ಒಂದು ಸಲ ಪ್ರಾಕ್ಟೀಸ್ ಮಾಡೋಣ ವಿತ್ ರಿದಮ್. ಓಕೆ, 1 2 3 4. 1 2 1 2 ಕನ್ನಡ. 1 2 1 2. ನಾಟ್ ಬ್ಯಾಡ್ ಅಲ್ಲ? 1 2 ಉಜಿರೆ ಕೇಳಬೇಕು. 1 2 1 2 1 2. ಓಕೆ, ಲೆಫ್ಟ್ ಸೈಡ್ಗೆ ಸ್ಟ್ರೆಂತ್ ಜಾಸ್ತಿ ಇದೆ ನಾನು ನೋಡಿದ್ದು. ನಿಮಗೆ ರೈಟ್ ಸೈಡ್ ಹುಡುಗಿರು ಜಾಸ್ತಿ ಕೂತಿದ್ದಾರೆ ಕಾಣುತ್ತೆ. ರೈಟ್ ಸೈಡ್ ಒಂದು ಟ್ರೈ ಮಾಡೋಣ ಜಸ್ಟ್. ಓಕೆ, ಓನ್ಲಿ ರೈಟ್. 1 2. ಲೆಫ್ಟ್ ಸೈಡ್ 1 2. ನಾನು ಹೇಳಿದ ಸರಿ ಅಲ್ವಾ? ನಾನು ಹೇಳಿದ ಸರಿನಾ? ಲೆಫ್ಟ್ ಇಸ್ ಸ್ಟ್ರಾಂಗರ್ ದನ್ ರೈಟ್ ಅಂತ. ಕರೆಕ್ಟಾ?
Right, once more, okay? 1, 2, 3. 1, 2, 1, 2. Okay, let's try all together. 1, 2. 1, 2. ಅವ್ವ ಕಣ್ಣು 1, 2. ನಮ್ಮವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ಮ ಧರ್ಮ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ನಮ್ಮವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ಮ ಧರ್ಮ ಕಣ್ಣು ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ ಒಳಗಿನ ಕಾಡಿನ ಇಂಪಲ್ಲಿ ಕನ್ನಡ ಜೇನು ತಿನ್ನುವ ಭಾಷೆನು ಪ್ರೀತಿ ಸುರಿಸೋ ಚಿಲುಮೇನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಅಂದಾನು ನಮ್ಮ ನುಡಿಯೇ ರೆಡಿ 1, 2. ದೈವ ಕಣ್ಣು ನಮ್ಮ ಧರ್ಮ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ಕನ್ನಡ ಕನ್ನಡ ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈದನ ಎಲೆಯಲ್ಲಿ ಕನ್ನಡ ಅಮ್ಮನೆರೆಯ ಹಾಲೇನು ಸ್ವಚ್ಛ ಸುದೆಯ ಭಾಷೇನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರು ಶಿಲ್ಪದ ಕಲೆಯಲ್ಲೂ ಕನ್ನಡ ಅನ್ನ ಕೊಡುವ ಭಾಷೇನು ಅಣ್ಣ ನುಡಿವ ನುಡಿಗಾಡು 1, 2. 1, 2. ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ನಮ್ಮ ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ಮ ಕರ್ವ ಕಣ್ಣು ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ಮ ಗರ್ವ ಕಣ್ಣು ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ಮ ಗರ್ವ ಕಣ್ಣು. ಇದು ಖುಷಿ ಆಗುತ್ತೆ. ಇಷ್ಟು ಬೇಕು, ಇಷ್ಟು ದಮ್ ಬೇಕು, ಅದಿದ್ರೇನೆ ಚೆನ್ನಾಗಿರೋದು. ಓಕೆ ಒಂದು ಲೈನ್ ಹೇಳ್ತೀನಿ, ಕಲಿಸ್ತೀನಿ, ಹೇಳ್ತೀರಾ, ಹಾಡ್ತೀರಾ? ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ 1, 2, 3 ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ. ಇನ್ನು ಮೋರ್ ಕಾನ್ಫಿಡೆಂಟ್. ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ. ಓಕೆ, ಇದು ನನ್ನ ಪಾಯಿಂಟ್ ಹೇಳ್ತೀನಿ, ಆಗ ಹೇಳಿದ್ರೆ ಓಕೆ. ರೆಡಿ?
ರೂಪಂ ಮಹಾಪ್ರಾಣದೀಪಂ ಭಸ್ಮಾರಿಲೇಪಂ ಮಹಾ ಅಗ್ನಿತಾಪಂ ಪರಿಹಾರ ಸೂತ್ರಂ ಲಿಂಗೇಶ್ವರ ಪರಿಕಾಲನೇತ್ರಂ ಲಿಂಗೇಶ್ವರ ಕೈಲಾಸನಾಥ ಸದಾನಂದದಾತ ಕಾಪಾಡು ಸರ್ವೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಪರತತ್ವಶೀಲ ತ್ರೈಲೋಕ್ಯಪಾಲ ಜಗದೇಕ ವೀರ ಶಿರಮಾಲರಾರ ಪೂಜ ಓ ದಿವ್ಯ ತೇಜ ಕಾಪಾಡು ಸರ್ವೇಶ್ವರ ಶ್ರೀ ಮಂಜುನಾಥೇಶ್ವರ ಶರಣ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಶರಣ ಶ್ರೀ ಮಂಜುನಾಥೇಶ್ವರ भस्मादिलेपं महा अग्नितापम् ನಲಿವಾದನೆ ಶಿವನಾಮ ಧ್ಯಾನಕ್ಕೆ ಒಲಿವಾದನೆ ಹರಮಂತ್ರ ವೇದಕ್ಕೆ ಮಣಿವಾದನೆ ಶಂಭೋ ಪ್ರಕಾಶ ಅವಲೋಕನಾಶ ಓ ಧರ್ಮಧೀರ ಅಹಂಕಾರ ನಾಶ ದಯಾ ಧರ್ಮ ಪೂರ್ಣ ದೇವಾತ್ಮ ಪ್ರಾಣ ಕಾಪಾಡು ಸರ್ವೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಓಂಕಾರ ರೂಪಂ ಮಹಾಪ್ರಾಣದೀಪಂ ಭಸ್ಮಾದಿಲೇಪಂ ಮಹಾ ಅಗ್ನಿತಾಪಂ ಪರಿಹಾರ ಸೂತ್ರಂ ಪರಿಕಾಲ ನೇತ್ರಂ ಕೈಲಾಸನಾಥ ಸದಾನಂದದಾತ ಕಾಪಾಡು ಸರ್ವೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಮಂಜುನಾಥೇಶ್ವರ ಆಡ್ಬೋದೇನ ಶ್ರೀ ಮಂಜುನಾಥೇಶ್ವರ ಶ್ರೀ ಮಂಜುನಾಥೇಶ್ವರ ಥ್ಯಾಂಕ್ ಯು. ಇನ್ನೊಂದು ಗಣಪತಿ ಹಾಡು ಹಾಡ್ಲಾ? ಫಸ್ಟ್ ಟೈಮ್ ನನ್ನನ್ನು
Okay, that's better. That's better. Yeah. ಎದ್ದೇಳು ಹೇರಂಬ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಎದ್ದೇಳು ಹೇರಂಬ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಯುದ್ಧದಲ್ಲಿ ಗೆಲುವ ನೀಡು, ಬುದ್ಧಿಯಲ್ಲಿ ಬಲವ ನೀಡು, ಚಿತ್ತದಲ್ಲಿ ಛಲವ ನೀಡು, ಯತ್ನದಲ್ಲಿ ಫಲವ ನೀಡು. ಅನ್ಯಾಯ ಅನ್ಯಾಯ ನೀ ಮಾಡು ಮುಕ್ತಾಯ, ಈ ರೋಷ ಈ ದ್ವೇಷ ಮಾಡು ನಿಂಗೆ ನಾಶ, ಆವೇಶ ಆಕ್ರೋಶಕ್ಕೆ ಹಾಕು ಅಂಕುಶ. ಎದ್ದೇಳು ಹೇರಂಬ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ. ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ. ಧರ್ಮ ಎಂದು ಗೆಲ್ಲಬೇಕು, ಪ್ರೇಮ ಎದ್ದು ನಿಲ್ಲಬೇಕು, ವಿಘ್ನವನ್ನು ಭಗ್ನ ಮಾಡು, ಹಿಂಸೆಯನ್ನು ಧ್ವಂಸ ಮಾಡು, ಈ ಘೋರ ಈ ವೈರಾಣ ಮಾಡು ಸಂಹಾರ, ಈ ರೋಷ ಈ ದ್ವೇಷ ಮಾಡು ಈ ವಿನಾಶ, ಆವೇಶ ಆಕ್ರೋಶಕ್ಕೆ ಹಾಕು ಅಂಕುಶ. ಎದ್ದೇಳು ಹೇರಂಬ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ. ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ. ಹೇರಂಬ ಈ ಹಬ್ಬ ಪ್ರಾರಂಭ ಸಿದ್ಧಿಯ ನೀಡೋ ವಿನಾಯಕ. ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ ಗಣಪತಿ ಬಪ್ಪ ಮೋರ್ಯ ಅಗಲೇ ಬರಸ್ತ ಜಲ್ದಿಯ. Thank you. ಇಲ್ಲಿ ಇವತ್ತು ಸೇರಿರೋ ಎಲ್ಲ ಜನ ತುಂಬ ಸೈಲೆಂಟು, ಅವ್ರೇನು ಸೌಂಡೇ ಮಾಡಲ್ಲ. ಈ ಫಸ್ಟ್ ಬೆಂಚಸ್ ಅಂತ ಹೇಳ್ತೀವಲ್ಲ ಆ ಥರದವರು ಎಲ್ಲರೂ ಒಂದು ಸ್ಮೈಲು ಲೈಟಾಗಿ ಮಾಡಿಕೊಂಡು ಕೈ ಕಟ್ಕೊಂಡು ಟೀಚರ್ನ ನೋಡೋ ಅಂಥ ಸ್ಟೂಡೆಂಟ್ಸ್ ಸೇರಿರೋದು ಅಂತ ಅಂದ್ಕೊಂಡೆ. ಗುರುಕಿರಣ್ ಅವರು ನಮ್ಮ ಪವರ್ ಹೌಸ್ ಬಂದ ಮೇಲೇ ನಿಮ್ಮ ಪವರ್ ಏನು ಅಂತ ಗೊತ್ತಾಗಿದ್ದು. ಏನು ಸೌಂಡು, ಏನು ಹಾಡಿದ್ದು, ಅಬ್ಬಬ್ಬ, ಇಲ್ಲೇ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಮಾಡ್ಬೋದು, ಅಷ್ಟು ಒಳ್ಳೊಳ್ಳೆ ಗಾಯಕರಿದ್ದೀರಾ ಅನಿಸುತ್ತೆ. ಇವಾಗ ಇಷ್ಟು ನಿಮ್ಮ ಪವರ್ ತೋರಿಸಿದ ಮೇಲೆ ನಾನು ಆ ಸೌಂಡು ವೇದಿಕೆ ಮೇಲೆ ಇದ್ದಾಗ ಕೇಳಿದ ಮೇಲೆ ನನಗೆ ಇವತ್ತಿನ ದಿನ ಕಂಪ್ಲೀಟ್ ಅನ್ಸಕ್ಕೆ ಸಾಧ್ಯ. ಧರ್ಮಸ್ಥಳದ ಮಹಾಜನತೆ ಬರಲಿ, ನಿಮ್ಮ ಸಂಪೂರ್ಣ ಎನರ್ಜಿ ಹರ ಹರ
ಇದು ಆಗ ತೋರಿಸಿದ ಪವರ್ನ 20% ಅಷ್ಟೇ. ಇನ್ನೊಂದು ಸಲ ಮಂಜುನಾಥನ ಮೇಲೆ ಆಣೆ ಎಲ್ಲರ ಪವರ್ ಬರಬೇಕು ಇವಾಗ. 1 2 3 ಹರ ಹರ. ಅಬ್ಬಾ, ಇದು ಕೊಡೋ ಖುಷಿ ಇನ್ನು ಯಾವುದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಒಗ್ಗಟ್ಟು, ಈ ಒಂದೇ ಧ್ವನಿ, ಈ ಸಂಭ್ರಮದ ಧ್ವನಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ. ಮುಂದಿನ ಕಲಾವಿದ ಯಾರು ಬರ್ತಿರೋದು ಅಂತ ಹೇಳಿದ್ರೆ ಕನ್ನಡ ಕೋಗಿಲೆ ಅನ್ನೋ ಕಾರ್ಯಕ್ರಮ ಕನ್ನಡಿಗರಿಗೆ ಪರಿಚಯವಾದಂಥ ಅಪ್ಪಟ ಕನ್ನಡದ ಧ್ವನಿ ಇವರದು. ಒಳ್ಳೆ ಹಾಡು ಕೇಳಿದಾಗ ಸಹಜವಾಗಿ ಮುಖದಲ್ಲಿ ಒಂದು ಚಿಕ್ಕ ನಗು ಬರುತ್ತೆ. ಇವರಿಗೆ ಆ ಚಿಕ್ಕ ನಗು ಸಾಕಾಗಿಲ್ಲ ಅನಿಸುತ್ತೆ, ಇನ್ನೂ ಜೋರಾಗಿ ನಮ್ಮ ಆಡಿಯನ್ಸ್ ನಗಬೇಕು ಅಂತ ಕಾಮಿಡಿ ಕೂಡ ಶುರು ಮಾಡ್ತಾರೆ. ಅಂದರೆ ಗಾಯಕನಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇವ್ರ ಹೆಂಡತಿ ಸೇರಿ ಕಾಮಿಡಿ ರೀಲ್ಸ್ಗಳನ್ನು, ಆ್ಯಕ್ಟ್ಸ್ಗಳನ್ನು ಮಾಡಿ ಅದು ಎಷ್ಟು ಜನ ಮನ್ನಣೆ ಪಡುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬರ್ತಾ ಇರುವಂತಹ ಜೀ ಕನ್ನಡದ ಜೋಡಿ ನಂಬರ್ 1 ಕೂಡ ಈ ಜೋಡಿಯನ್ನು ನೋಡ್ತಿದ್ದೀರಾ. ಇವರ ಕಾಮಿಡಿಯನ್ನು, ಇವರ ತರ್ಲೆ ತುಂಟಾಟವನ್ನು ನೋಡಿ ಮೆಚ್ಕೋತಾ ಇದ್ದೀರಾ. ಈ ಹೆಮ್ಮೆಯ ಗಾಯಕ ಜೊತೆಗೆ ಹಾಸ್ಯ ಕಲಾವಿದನನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಸ್ವಾಗತಿಸಿ ಗಣೇಶ್ ಕಾರಂತ್ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ, ನಮಸ್ತೆ. ಸೊ ಲಕ್ಷ ದೀಪೋತ್ಸವದಲ್ಲಿ ಧರ್ಮಸ್ಥಳದಲ್ಲಿ ಹಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ. ಯಾರಿಗೆಲ್ಲ ನಾನು ಪರಿಚಯ ಇದ್ದೀನಿ ಒಂದ್ಸಲ ಸುಮ್ಮನೆ ಕೈ ಎತ್ತೀರಾ? ಓ ವಾವ್, ಸೂಪರ್ ಸೂಪರ್, ಮೇಕ್ ಸಮ್ ನಾಯ್ಸ್. ಹಾಡು ಕೇಳಕ್ಕೆ ರೆಡಿನಾ? ಸೂಪರ್. ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ
ಕಾರಂತ್ ಅವರ ಧ್ವನಿಯಲ್ಲಿ ಒಬ್ಬನೇ ಮಂಜುನಾಥನೊಬ್ಬನೇ. ಈ ಮಂಜುನಾಥನ ಸನ್ನಿಧಿಯಲ್ಲಿ ಈ ಹಾಡು ಕೇಳೋದೇ ಒಂದು ಖುಷಿ. ಗಣೇಶ್ ಅವರೇ, ಧನ್ಯವಾದಗಳು ಈ ಹಾಡನ್ನು ಹಾಡೋದಕ್ಕೆ. ಈ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದಾಗ, ಇವರ ಧ್ವನಿಯನ್ನೆಲ್ಲ ಕೇಳ್ತಾ ಇರುವಾಗ ಅನಿಸೋದು, ಸಂಗೀತಕ್ಕೆ ಎಂಥ ಮಹಾನ್ ಶಕ್ತಿಯನ್ನು ಪರಮಾತ್ಮ ಕೊಟ್ಬಿಟ್ಟಿದ್ದಾನಲ್ಲ. ಬೆಳಿಗ್ಗಾದರೆ ಸೂರ್ಯ ಉದಯ ಆಯಿತು ಅಂತ ಹೇಳೋದ್ರಿಂದ ಸಂಗೀತ ಶುರುವಾಗುತ್ತೆ. ಮಗು ಹುಟ್ಟಿದಾಗ ಲಬ್ ಡಬ್ ಅನ್ನೋ ಹೃದಯದಿಂದ ಆ ಬೀಟ್ ಇದೆಯಲ್ವ, ಅಲ್ಲಿಂದ ಸಂಗೀತ ಶುರುವಾಗುತ್ತೆ. ಹಾಗೂ ಪ್ರೀತಿ ಆಯಿತು, ಪ್ರೀತಿ ಮುರಿದೋಯ್ತು, ಅಥವಾ ಭಗವಂತನ ಧ್ಯಾನ, ಮನಸ್ಸು ಕುಗ್ಗೋದಾಗ ಛಲ ಕೊಡುವಂಥ ಹಾಡು, ರಾತ್ರಿ ಮಲಗಿಸುವಾಗ ಲಲ್ಲಬಿ ಹಾಡು, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಸನ್ನಿವೇಶಕ್ಕೂ ಹಾಡುಗಳಿದೆ. ಆ ಹಾಡು ನಮಗೆ ಶಕ್ತಿ ಕೊಡುತ್ತೆ, ಕೆಲವೊಂದು ಸತಿ ನಗಿಸುತ್ತೆ, ಕೆಲವೊಂದು ಸಲ ಅಳಿಸುತ್ತೆ, ಕೆಲವೊಂದು ಸತಿ ಮುಂದೆ ಹೋಗಬೇಕು ಅನ್ನೋ ಪ್ರೀತಿಯ ಭಾವನೆಯನ್ನು ಹುಟ್ಟಿ ಹಾಕಿ ಜೀವನ ನಡೆಸುತ್ತೆ. ಇಂತಹ ಶಕ್ತಿ ಆ ಶಾರದೆ ಕೊಟ್ಟಿರುವಂತಹ ಕಲೆ, ಆ ಶಕ್ತಿ ಇವರೆಲ್ಲರ ಜೊತೆ ಸದಾ ಇರಲಿ ಅಂತ ಆಶಿಸ್ತಾ ಮತ್ತೊಬ್ಬ ಕಲಾವಿದನ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವರು ಹಾಡಿದಂಥ ಪ್ರತಿ ಹಾಡನ್ನು ಎದೆ ತುಂಬಿ ಹಾಡುವಂಥ ಗಾಯಕ ಅಂತಲೇ ಹೇಳಬೇಕು. ಎದೆ ತುಂಬಿ ಹಾಡುವೆನು ಅನ್ನೋ ಒಂದು ಕಾಂಪಿಟಿಷನ್ ಮೂಲಕನೇ ಕನ್ನಡ ಸಂಗೀತ ಲೋಕಕ್ಕೆ ಪರಿಚಯ ಆದಂಥ ಪ್ರತಿಭೆ. ಅಷ್ಟೇ ಅಲ್ಲ, ಹಲವಾರು ಕಲರ್ಸ್ ಕನ್ನಡದ ವೇದಿಕೆ ಕಾರ್ಯಕ್ರಮಗಳಲ್ಲಿ ನೀವು ಅವ್ರನ್ನ ನೋಡಿರ್ತೀರ. ಇವತ್ತು ಈ ವೇದಿಕೆಯಲ್ಲಿ ಅವರ ಹಾಡನ್ನು ನೇರವಾಗಿ ಕೇಳೋಣ. ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸಂದೇಶ್ ಅವರನ್ನು. ಹೇಗಿದ್ದೀರಾ ಧರ್ಮಸ್ಥಳ? ಎಂಚಲ್ಲರು ಮಾತಾ ಸೌಖ್ಯದ? ಹ್ರೀಂ 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 ಜಾಪುಷ್ಪೇ ಹಿಮರುಚಿ ವಲ್ಲಕೀ ವಿಘ್ನಹಸ್ತೆ
ಮಧುರವಾದ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬರುವ ಕೈಯ ಹಿಡಿದೆ ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಕರುಣೆಯ ಕಡಲೇ ಮುತ್ತಾರೆ ಮುತ್ತಾರೆ ಶಾರದೆ 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 ಧನಿ ಸರಿ ಸರಿ ಧನಿ ಸರಿ ಸರಿ ಧನಿ ಸರಿ ಗಾ ಪದನಿದ ಪಗ ಪದನಿದ ಪಗ ಪದ ಸಾನಿ ನಿಸ ನಿಸ ಧನಿ ಧನಿ ಪದ 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 ಪ ಸರಿ ಗರಿ ಪದ ಪದ ಪದನಿ ಧನಿ ಸಾ ರಿಗ ಪಗ ಪದ ಪದನಿ ಧನಿ ಸನಿ ಸರೇ ಗರಿ ಸರಿ ಸನಿ ಸನಿ ಧನಿ ದ ಪಗ ರಿ ಸನಿ ಸನಿ ಧನಿ ದ ಪಗ ಪಗ ರೇ ಸರಿ ಗರಿ ಗ ಪಗ ಪದ ಪದನಿ ಸಾ ಅಮ್ಮ ಶಾರದೆ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸಂದೇಶ್ ಅವರಿಗೆ. ಗಾಯಕನಿಗಷ್ಟೇ ಅಲ್ಲ, ಇಲ್ಲಿ ನುಡಿಸ್ತಾ ಇರುವಂತಹ ಈ ಅದ್ಭುತವಾದ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಅಲ್ಲ, ಮೆಜಿಷಿಯನ್ಸ್ ಅಂತ ಹೇಳಬೇಕು, ಅಂತಹ ಸಂಗೀತದ ನಾದವನ್ನು ಅವ್ರು ನಮಗಾಗಿ ನೀಡ್ತಾ ಇದ್ದಾರೆ. ಅವ್ರ ಚಿಕ್ಕ ಪರಿಚಯ ಮಾಡಿಕೊಡೋದು ಇಷ್ಟಪಡ್ತೀನಿ. ನಮ್ಮ ತಬ್ಲಾ ಇಷ್ಟು ಸೆಕ್ಷನನ್ನು ಅಷ್ಟು ಲೀಲಾಜಾಲವಾಗಿ ನುಡಿಸುವಂಥ ಅತ್ಯಂತ ಸೀನಿಯರ್ ದ ಲೆಜೆಂಡ್ರಿ ತಬ್ಲಾ ಆರ್ಟಿಸ್ಟ್ ನಮ್ಮ ಜೊತೆಗಿದ್ದಾರೆ, ವೇಣು ಸರ್ ಅವರು. ಇನ್ನು ರಿದಮ್ ಸೆಕ್ಷನಲ್ಲಿ ಸೋಹನ್ ಅವರು ನಮ್ಮ ಜೊತೆಗಿದ್ದಾರೆ. ರಿದಮ್ ಪ್ಯಾಡ್ಸ್, ಕಾಂಗು ತುಂಬ ಎಲ್ಲ ನುಡಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಡ್ರಮ್ಸ್ನಲ್ಲಿ ಮಂಜು ಅವರು, ಎಷ್ಟು ದೊಡ್ಡ ಸೆಟಪ್ಪು ಅದಕ್ಕಿಂತ ಹೆಚ್ಚಿನ ಪ್ರತಿಭೆ ಇವರದು. ಇಲ್ಲಿ ಗಿಟಾರ್ನಲ್ಲಿ ಬೃತ್ವಾ ಅವರಿದ್ದಾರೆ. ಕೀಬೋರ್ಡ್ನಲ್ಲಿ ಇಬ್ಬರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್, ನಮ್ಮ ವೀರೇಶ್ ಅವರು ಹಾಗೂ ವೇಣು ಅವರು. ಇನ್ನು ಕೃಷ್ಣನೇ ಧರೆಗಿಳು ಬಂದೇನೋ ಅಥವಾ ಸ್ಪೆಷಲ್ ಆಶೀರ್ವಾದ ಕೊಟ್ಟನೇನೋ ಅಂತ ರೀತಿಯಲ್ಲಿ ನುಡಿಸುವಂಥ ಭರತ್ ಅವರು ಫ್ಲೂಟ್ನಲ್ಲಿ. ಎಲ್ಲ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಅಂದರೆ ಕಾರ್ಯಕ್ರಮ ಮುಗೀತು ಅಂತಲ್ಲ, ಇಷ್ಟು ಅದ್ಭುತವಾಗಿ ನುಡಿಸ್ತಾ ಇರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಶಿವನಿಗೆ ಸಂಗೀತದ ಪುಷ್ಪಾರ್ಚನೆ, ಸ್ವರಾರ್ಚನೆ ಒಂದು ಅದ್ಭುತವಾದ ನೃತ್ಯವನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಸ್ವಾಗತಿಸಿ ನಾಟ್ಯ ಡಾನ್ಸ್ ಅಕಾಡೆಮಿ.
ಇನ್ನೂ ಮುಖದಲ್ಲಿ ನಗು ಹಾಗೇನೇ ಇದೆ. ಮೈ ಜುಮ್ ಅನ್ಸೋ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಆ ಓಂ ಬೋರ್ಡಿನ ಹಿಂದೆ ಶಿವ ನಿಂತಿದ್ದಾನೆ ಅನ್ನೋದು ಒಂದು ಊಹೆನೂ ಇರಲಿಲ್ಲ. ಆ ಕ್ಷಣದಲ್ಲಂತೂ ರೋಮಾಂಚನ ಆಯ್ತಪ್ಪ. ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಂಥ ಎಲ್ಲ ಕಲಾವಿದರಿಗೆ ಮತ್ತೊಂದು ಚಪ್ಪಾಳೆ ಸದ್ದು ಕೇಳಲೇಬೇಕು. ನಾಟ್ಯ ಸ್ಕೂಲ್ ಆಫ್ ಡಾನ್ಸ್ ಶುಭವಾಗಲಿ ನಿಮ್ಮ ಇಡೀ ತಂಡಕ್ಕೆ ಅಂತ ಹೇಳ್ತಾ, ಮತ್ತೊಂದು ಡಾನ್ಸ್ ತಂಡ ಕರ್ನಾಟಕದಾದ್ಯಂತ ಏನೇ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇದ್ರು ಕೂಡ ಈ ಟೀಮ್ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡುತ್ತೆ. ಅವರ ಡಾನ್ಸ್ ಮೂಲಕ ಎಲ್ಲರ ಹೃದಯ ಕುಣಿಸ್ತಾರೆ, ಮನಸ್ಸನ್ನು ಕುಣಿಸ್ತಾರೆ, ನಗು ತರಿಸ್ತಾರೆ. ಸೊ ಅಂಥ ಹೆಮ್ಮೆಯ ಕಲಾವಿದರು ಕರ್ನಾಟಕದವರು, ಇವ್ರನ್ನ ವೇದಿಕೆಯಲ್ಲಿ ಬರಮಾಡ್ಕೊಳ್ಳುವಂತಹ ಸಮಯ. ಸ್ವಾಗತಿಸಿ ಬಾಯ್ಸ್ ಝೋನ್ ಡಾನ್ಸ್ ಟೀಮ್ ಆನ್ ಸ್ಟೇಜ್.
गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि सर्व गणों के अधिपति गणपति हमारे जीवन के हर कार्य हर प्रयास के प्रारंभ में उनकी मंगल मूर्ति का देवा श्री गणेश 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 ज्वाला सी जलती है आंखों में जिसके भी दिल में तेरा नाम है परवाह ही क्या उसका आरंभ कैसा है और कैसा परिणाम है सितारे उसकी नजरें उतारे डर भी उससे डरा रे जिसकी रखवाली यारे करता साया तेरा देवा श्री गणेश 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 ಧನ್ಯವಾದಗಳು ಬಾಯ್ಸ್ ಝೋನ್ ತಂಡಕ್ಕೆ. ನಾವು ನೀವೆಲ್ಲರೂ ಜೊತೆಯಾಗಿ ಒಂದ್ಸಲ ಹೇಳೋಣ, ಗಣಪತಿ ಬಪ್ಪ ಮಂಗಳ ಮೂರ್ತಿ. ಆಹಾ, ಇಲ್ಲಿ ಯಾವುದೋ ಒಂದು ಪುಟಾಣಿ ವಾಯ್ಸ್ ಇತ್ತು, ಭಾಳ ಕ್ಯೂಟ್ ಆಗಿತ್ತು. ಅವರ ಮುದ್ದಾದ ಡಾನ್ಸ್ ಕೂಡ ಆ ಭಗವಂತನಿಗೆ ಮೆಚ್ಚುಗೆ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಹೊರಗಡೆ ಸುರಿಮಳೆ ನಿಂತೋಗಿದೆ ಸಂಪೂರ್ಣವಾಗಿ. ಹಾಗಾಗಿ ನಾವು ಧೈರ್ಯವಾಗಿ ಹಾಡಿನ ಸುರಿಮಳೆ ಅಂತೂ ಮುಂದುವರಿಸ್ಬೋದು. ಹೌದೋ ಅಲ್ವೋ? ಹೌದಾ? ಕಷ್ಟವಾಗ್ತಿದೆಯಾ? ಇಲ್ಲ, ಇವ್ರು ಮಾತ್ರ ನಂತರ ತುಂಬ ಮಾತಾಡೋರು. ಇವರೆಲ್ಲ ನಮ್ಮ ತಾಯಿ ಥರ ಮಾತಾಡದೇ ಇರೋರು. ಅವ್ರ ಪಾಲು ನಾನೇ ಮಾತಾಡ್ತೀನಲ್ಲ, ಹಾಗಾಗಿ ನೋಡೋಣ ಒಂದ್ಸಲ ಲೆಫ್ಟ್ ಸೈಡ್ ಸೌಂಡ್ ಜಾಸ್ತಿನಾ ಅಥವಾ ಇವ್ರು ಮಾತ್ರ ಸೌಂಡ್ ಜಾಸ್ತಿನಾ ಅಂತ. ಇಲ್ಲಿ ಹೌದಾ? ಹಾಡಿನ ಸುರಿಮಳೆ ಮುಂದುವರ್ಸೋಣವಾ? ಓ ಪರವಾಗಿಲ್ಲ, ಇವ್ರು ಪ್ರತಿ ಸತಿ ನನ್ನನ್ನು ದಡ್ಡಿ ಮಾಡ್ತಾ ಇದ್ದಾರೆ. ಇಲ್ಲ ಅನುಪಮ, ನೀವು ಅಂದ್ಕೊಳ್ಳೋದೇ ಬೇರೆ, ನಾವೇ ಬೇರೆ ಅಂತ. ಈ ಕಡೆ ನೋಡೋಣ, ಹಾಡು ಸುರಿಮಳೆ ಓಕೆನಾ?
ನನಗೆ ಯಾಕೋ ಈ ಸೈಡ್ ಜಾಸ್ತಿ ಇದೆ ಅನಿಸ್ತು. ಆಗಲಿ, ಒಂದು ಸುಂದರವಾದ ಹಾಡಿನೊಂದಿಗೆ ಗುರು ಕಿರಣ್ ನೈಟ್ ಮುಂದುವರಿಸೋಣ. ವೇದಿಕೆಗೆ ಬರಮಾಡ್ಕೊಳ್ಳೋಣ ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ. ಹಾಡನ್ನು ಕೇಳಿದಾಗೆಲ್ಲ ನನಗನ್ಸೋದು, ಸ್ಪೆಷಲಿ ವೇದಿಕೆಯಲ್ಲಿ ಅನುರಾಧ ಅವರು, ಸಂತೋಷ್ ವೆಂಕಿ ಅವರು ಹಾಡಿದಾಗ ಈ
ಧ್ವನಿ ಇಷ್ಟು ಚೆನ್ನಾಗಿದೆ ಅಲ್ಲ, ಹಾಗಾಗಿ ಈ ಹಾಡು ಇಷ್ಟು ಚೆನ್ನಾಗಿ ಕೇಳೋದಾ, ಅಥವಾ ನಮ್ಮ ಗುರು ಕಿರಣ್ ಅವ್ರು ಹಾಡು ಅಷ್ಟು ಸುಂದರವಾಗಿ ಕಂಪೋಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಯಾರ ಧ್ವನಿಲಿ ಕೇಳಿದ್ರು ಇಷ್ಟ ಆಗ್ಬಿಡುತ್ತಪ್ಪ ಅಂತ. ಅದಕ್ಕೆ ಕಾರಣನಾ ಅಂತ? ಕಾರಣ ಯಾವುದೇ ಆಗಿರಲಿ, ಒಂದು ಜೇನಿನ ಲೋಕ, ಸಂಗೀತ ಲೋಕ, ಜಾದು ಲೋಕವನ್ನು ಹಾಡಿನ ಮೂಲಕ ಕಟ್ಟಿಕೊಟ್ಟಂಥ ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಪರಶಿವನ ವೇಷಭೂಷಣ ಒಂದ್ಸಲ ಗಮನಿಸೋದಾದರೆ ಏನಿರುತ್ತೆ, ಕತ್ತಲ್ಲಿ ಒಂದು ಹಾವು ಸುತ್ಕೊಂಡಿರ್ತಾನೆ, ಮೈ ತುಂಬ ಭಸ್ಮ ಬಳ್ಕೊಂಡಿರ್ತಾರೆ, ಇನ್ನು ಹುಲಿ ಚರ್ಮವನ್ನು ಸುತ್ಕೊಂಡಿರೋದು, ಜೊತೆಗೆ ಒಂದು ಚಂದ್ರ, ಗಂಗೆ, ತ್ರಿಶೂಲ, ಡಮರುಗ. ಒಟ್ಟಾರೆ ನೋಡಿದ್ರೆ ಹೇಗೆ ಅನ್ಸುತ್ತಪ್ಪ ಅಂದರೆ ಸ್ಮಶಾನವಾಸಿ ವೈರಾಗ್ಯವನ್ನು ಸಾರ್ತಾ ಇರ್ತಾರೆ, ಅಷ್ಟು ಸಿಂಪಲ್ಲಾಗಿ ಕಾಣಿಸ್ತಾ ಇರ್ತಾರೆ. ಆದರೆ ಆ ಶಿವನನ್ನು ಪೂಜೆ ಮಾಡೋ ನಾವು ಹೆಣ್ಮಕ್ಳು ಹಾಗಿರೋಕ್ಕಾಗಲ್ವಲ್ಲ, ನಮಗೆ ಸ್ವಲ್ಪ ಒಡವೆ, ಬಂಗಾರ, ಸಿಂಗಾರ ಬೇಕೇ ಬೇಕು. ಆ ಹಂತಕ್ಕೆ ನಮ್ಮ ಮನಸ್ಸಿನ್ನೂ ತಲುಪಿಲ್ಲ. ಹಾಗೆ ಆ ಬಂಗಾರದ ಬಗ್ಗೆ ಹಾಡು ಹೇಳೋದಕ್ಕೆ, ನಮ್ಮ ಬಂಗಾರದಂಥ ಹೆಣ್ಣು ಮಕ್ಕಳ ಬಗ್ಗೆ, ಆ ಬಂಗಾರವನ್ನು ತಂದು ಕೊಡುವಂಥ ಗಂಡು ಮಕ್ಕಳಿಗೋಸ್ಕರ ಮುಂದಿನ ಹಾಡನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಇಂದು ನಾಗರಾಜ್. ಎಷ್ಟು ಜನಕ್ಕೆ ಈ ಹಾಡಿಷ್ಟ? ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ಗೊಂಬೆ ನಾನಯ್ಯ. ಎಷ್ಟು ಒಳ್ಳೆಯ ಒಂದು ಸಾಹಿತ್ಯ, ಅದರಲ್ಲಿ ಒಂದು ಆಳವಾದ ಅರ್ಥ ಕೂಡ ಇದೆ. ಕೊನೆಯಲ್ಲಿ ಒಂದು ಸಾಲ ಹಾಡ್ತೀರಾ ನನ್ನ ಜೊತೆ? ಹಾಡನ್ನ ಕೊನೆಯಲ್ಲಿ ಹಾಡಿಸ್ತೀನಿ, ಹಾಡ್ತೀರಾ ಎಲ್ಲ? ನನ್ನಯ್ಯ
ಅಪ್ಲಾಸ್ ಟು ನಮ್ಮ ಬ್ಯೂಟಿಫುಲ್ ಮ್ಯೂಸಿಷಿಯನ್ಸ್ಗೆ. ಹಾಡ್ತೀರಾ ಕೊನೆ ಸಾಲು? ನಾನಯ್ಯ ಬೊಂಬೆ ನಾನಯ್ಯ, ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ಬೊಂಬೆ ನಾನಯ್ಯ. ಧನ್ಯವಾದಗಳು. ವಾ 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 ವಾ, ಇಂದು ನಾಗರಾಜ್ ಹಾಗೂ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಅವರ ಒಂದು ಬ್ಯೂಟಿಫುಲ್ ಹಾಡು ನಿಮಗೋಸ್ಕರ ಈ ವೇದಿಕೆಯಲ್ಲಿ. ಹಾಡು ಕೇಳಿದಾಗ ನನಗನ್ಸಿದ್ದು, ಬಾಳ ಬಂಗಾರ ನೀವು, ನಮ್ಮ ಶೋಗೆ ಸಿಂಗಾರ ನೀವು, ಚಪ್ಪಾಳೆ ಸದ್ದು ಸ್ವಲ್ಪ ಕೇಳೋಣವಾ, ಕೇಳೋಣ ಸದ್ದು ಕೇಳೋಣ. ಸೋ ಸ್ವೀಟ್ ಸೋ ಸ್ವೀಟ್. ಇಂಥ ಬಂಗಾರದಂಥ ಆಡಿಯನ್ಸ್ ಇದ್ದರೆ ಕಲಾವಿದರಿಗೆ ಖುಷಿಯಪ್ಪ. ಹೀಗೆ ಇದ್ಬಿಡ್ಬೇಕು ಜೀವನ ಪೂರ್ತಿ ಅಂತ ಅನಿಸುತ್ತೆ. ಇಲ್ಲಿ ಬಂದಿದ್ದು ಪ್ರತಿ ಕ್ಷಣವೂ ಅನ್ನಿಸ್ತಾ ಇದೆ ನಮ್ಮ ಪುಣ್ಯವೇ ಸರಿ ಅಂತ. ಧನ್ಯವಾದಗಳು ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ. ಇನ್ನು ವೇದಿಕೆಯಲ್ಲಿ ಇಷ್ಟು ಸೊಗಸಾದ ಹಾಡು ಕೇಳಿದ್ಮೇಲೆ ಸ್ವಲ್ಪ ಪವರು, ರಿದಮು, ಎನರ್ಜಿನ ವೇದಿಕೆ ಮೇಲೆ ಕಟ್ಸೋವಂಥ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಕರ್ಸಣ್ವ ನಮ್ಮ ರಾಕ್ ಸ್ಟಾರ್ನ. ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನಮ್ಮ ಪವರ್ ಹೌಸ್ ರಾಕ್ ಸ್ಟಾರ್ ಗುರು ಕಿರಣ್. ಜಾಜಿ ಬೂತರೆ ದಿದೀರು ಓಡೆ ಪೋಪಲೆ ಆಜಿ ಮೂಜಿ ಹಚ್ಚೋದಿಂದ ದಾನೆ ಸೋಕುರೆ ನಾಚಿಕೇಡೆ ಮೋನೆ ನಿನ್ನ ಕಂತದಾನೆದೆ ಓಲು ತೂದು ಓಡೆ ಪೋಪ ಸ್ವರ್ಗಮೂಲೆದೆ. ಸಾಟಿ ಒಟ್ಟೋರಿ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ, ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ, ಯಾನ್ ಮೂಲೆ ಕಾತೊಂದುಲ್ಲೆ ಮರತೆ ಪೋಯನ ಓ ಪುಣ್ಯನ್ನ ಮೋನೆ ತೂದು ತಾಯೇ ಕೋಪನ. ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ, ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ. ಚಪ್ಪಳ ತಡ್ಬೋದು ತಾಳಕ್ಕೆ. ನೀಲಿ ಕಣ್ಣ
ತೀಂಡದಾನೆ ಸೋಕುವೆ ನೋಚಿ ಕೇಳಿ ಮೋಣ ನಿನ್ನ ಕೆಂಪದಾನೆರೆ ಓಲು ತೂದು ಓಡೆ ಕೋಪ ಸ್ವರ್ಗ ಮೂಲೆರೆ ಓಲು ತೂದು ಓಡೆ ಕೋಪ ಸ್ವರ್ಗ ಮೂಲೆರೆ. ಮನಾಲಿಯಾ ಮೂಕೆದ ಸಿಂಗಾರಿ ಕುಂತುದೆ ವೈಯಾರಿ ಯಾನ ಮೂಲೆ ಕಾತುದುಲ್ಲೆ ಮರದೆ ಪೋಪನ ಓ ಪುಣ್ಯನ್ನ ಮೋನೆ ತೂದು ದಾಯೇ ಪೋಪನ ಮೂಕೆದ ಕುಂತುದೆ ಮೂಕೆದ ಕುಂತುದೆ ಮೂಕೆದ ಕುಂತುದೆ ಮೂಕೆದ ಕುಂತುದೆ. ಮನಲ್ಲಿ ಅಭಿರ ಮೂಕೆದ ಉಂತುದೆ ಮೂಕೆದ ಉಂತುದೆ ಯಾನ ಮೂಲೆ ಕಾತೊಂದುಲ್ಲೆ ಮದತೆ ಪೋಯನ ಓ ಪುಣ್ಯನ್ನ ಮೋನೆ ತೂದು ದಾಯೇ ಕೋಪನ ಮೋ ಉಂತುದೆ ಮೋಕೆದ ಉಂತುದೆ ವೈಹಾರಿ. ಹಿಂದಿ ಬಂಕನ ಕನ್ನಡ ಬೋಯ ಓಲ್ಡ್ ಕನ್ನಡ ಕ್ಲಾಸಿಕ್ಸ್ ಕನ್ನಡ ಸೂಪರ್. ಓಕೆ ಓಕೆ ಇಲ್ಲಿ ಸಿಂಗಿಂಗ್ ಎಷ್ಟು ಜನಕ್ಕೆ ಬರುತ್ತೆ? ಸಿಂಗಿಂಗ್ ಎಷ್ಟು ಜನಕ್ಕೆ ಬರುತ್ತೆ? ಓಕೆ ಲೈಟ್ಸ್ ಆಫ್ ಅದೇ ಸರ್, ನನಗೇನು ಕಾಣಲ್ಲ. ಓಕೆ ಥ್ಯಾಂಕ್ ಯು. ಓಹ್ ಸಿಕ್ಕಾಪಟ್ಟೆ ಆಡಿಯನ್ಸ್ ಇರುತ್ತೆ. ಓಕೆ ಸಿಂಗಿಂಗು ನಾನು ಕಲಿಸ್ಕೊಡ್ತೀನಿ, ಕಲಿತೀರಾ? ಸಿಂಗಿಂಗಲ್ಲಿ ಫಸ್ಟ್ ಏನು ಹೇಳ್ಕೊಡ್ತಾರೆ ಹೇಳಿ? ಯಾರದು ಯಾರದು ಏನು ಹೇಳ್ಕೊಡೋದು? ಸರಿಗಮ. ಓಕೆ ಸರಿಗಮ ನಾನು ಹೇಳ್ಕೊಡ್ತೀನಿ, ಮತ್ತೆ ನೀವು ಹಾಡ್ತೀರ ಅದೇ ಥರ ಕರೆಕ್ಟಾಗಿ ಆಡಬೇಕು, ಇಲ್ಲದ್ರೆ ಸುಮ್ಮನೆ ಕಮೆಂಟಲ್ಲಿ ಬೈದು ಬಿಡ್ತೀವಿ ನಾವು. ನಾಟ್ ಬ್ಯಾಡ್, ಇನ್ನೊಮ್ಮೆ ಟ್ರೈ ಮಾಡೋಣ. Sa ni sa 1 2 3 4 sa ni sa 2 3 4 ಇಲ್ಲ ಕರೆಕ್ಟಾಗಿ ಹೇಳಬೇಕು. ರೈಟ್, ಗಿವ್ ದ ಗ್ರೂವ್ ಮಂಜು. sa ni sa 1 2 3 4 sa ni sa 1 2 3 re ni re 2 3 4 not bad. Re ni re 2 3 4 da pa sa ga da pa not bad, huh? Sa
sa sa sa ni sa 1 2 3 4 re 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 ni re 2 3 4 good dai dai da pa dai dai da pa ಆಕ್ಚುಲಿ ಚೆನ್ನಾಗಿ ಆಡ್ತಾ ಇದ್ದೀರಾ. ಸ್ವಲ್ಪ ಕಾಂಪ್ಲಿಕೇಟೆಡ್ ಗ್ರೂ ಕೊಡಮ್ಮ ಮಂಜು. ಸಸರಿ ರಿ ಗ ಮ 2 3 4 ಸಸರಿ ರಿ ಗ ಮ 2 3 4 ಇನ್ನ ಟೈಟ್ ಬೇಕು. ರೇ ರೆ ಗ ಮ 2 3 4 ಇನ್ನ ರೇ ರೆ ಗ ಮ 2 3 4 ಸಸರಿ ರೆ ಗ ಮ ದ ನಿ ಸರ ಕೊಲ್ಲೆ ನನ್ನನ್ನೇ ಕಡು ಕಪ್ಪು ಕಣ್ಣಲ್ಲೇ ಕೊಲ್ಲು ಬಿಗಿದಪ್ಪಿದೋಳಲ್ಲೇ ಕೊಲ್ಲು ಮುಚ್ಚಾರವಾದಲ್ಲೇ ಕೊಲ್ಲು ಬಾ ನನ್ನ ಪ್ರೀತಿಲೇ ಕೊಲ್ಲು ಕಣಕೊಮ್ಮೆ ಕೊಲ್ಲು ಕಣಕೊಮ್ಮೆ ಕೊಲ್ಲು
ಯಾವ ಹಾಡು? ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದು ಮೇಲಿನ ಹೂನಗೆ ಮರೆಯಲಾರೆ, ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹನ ಕೈ ಬಿಡಲಾರೆ. ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆ. One, two, that's it. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. Let's go for Nagin. ಆರಾಮನು ಬಿಟ್ಟ ಬಾಣದ ಗುರಿಯು ಎಂದೂ ತಪ್ಪಿಲ್ಲ, ಎಂದೂ ತಪ್ಪಲ್ಲ. ಈ ರಾಮಾಚಾರಿ ಕೆಣಕೋ ಕಂಡು ಇನ್ನೂ ಹುಟ್ಟಿಲ್ಲ, ಆ ಕಂಡೇ ಹುಟ್ಟಿಲ್ಲ. ಆ ಭೀಮನ ಬಲದವನು, ಚಾಣಕ್ಯನ ಛಲದವನು, ಈ ಧರ್ಮಸ್ಥಳ ಹುಲಿಯವನು. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ. ಹಾವಿನ ದ್ವೇಷ 12 ವರುಷ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಗುರುಜಿ. ಒಂದೇ ಒಂದು ಕ್ಷಣ ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಕಾರಣ ಇಷ್ಟೇ, ನಿಜವಾದ ರಾಕ್ ಸ್ಟಾರ್ ಅಂತ ಅನ್ಸುತ್ತೆ ಅವ್ರು ಪ್ರತಿ ಬಾರಿ ವೇದಿಕೆಗೆ ಬಂದಾಗ. ಕಾರಣ ಅದೆಷ್ಟೋ ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಸಂಗೀತ ಕಾರ್ಯಕ್ರಮಗಳು ಹಿಂದೆ ಬಂದಿರ್ಬೋದು, ಆದರೆ ನಮ್ಮ ಕನ್ನಡದಲ್ಲಿ ಈ ಥರ ಒಂದು ಸ್ಟೈಲಿಶ್ ಆಗಿ ರಾಕ್ ಸ್ಟಾರ್ ರೀತಿಯಲ್ಲಿ ಕಾರ್ಯಕ್ರಮನ ಮೊದಲಿಗೆ ಶುರು ಮಾಡಿದವರು ನಮ್ಮ ಗುರುಕಿರಣ್ ಅವ್ರು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಬಾಲಿವುಡ್ಡಿಂದ ಅವ್ರನ್ನ ಕರೆಸಿ ಆ ಥರದ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು, ಆದರೆ ನಮ್ಮವರೇ ನಮ್ಮ ಮಣ್ಣಲ್ಲೇ ಹುಟ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಂಥ ಸ್ಟೈಲಿಶ್ ಮ್ಯೂಸಿಕ್ ಡೈರೆಕ್ಟರ್. ಅಷ್ಟೇ ಅಲ್ಲದೆ ನಾನು ಆಗಲೇ ಹೇಳಿದಾಗೆ 25 ವರ್ಷಗಳ ಸಂಭ್ರಮ ಅವರ ಸಂಗೀತ ಸಿನಿ ಪಯಣಕ್ಕೆ. ಅದಕ್ಕೊಂದು ಜೋರಾದ ಚಪ್ಪಾಳೆ, ನಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ. ಥ್ಯಾಂಕ್ ಯು ಗುರುಜಿ ಫಾರ್ ಇನ್ಸ್ಪೈರಿಂಗ್ ಅಸ್, ಹಾಗೂ ನಮ್ಗೆ ಇಷ್ಟು ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನೇನು ಇದು ಮಾಡಿಲ್ಲ, ನಾನು ಸುಮ್ಮನೆ ಮಂಗಳೂರಲ್ಲಿ ಯಾವುದೋ ಆರ್ಕೆಸ್ಟ್ರಾಗಳಲ್ಲಿ ಆಡ್ತಾ ಇದ್ದೆ ಸುಮ್ಮನೆ. ಇಟ್ಸ್ ಅ ಹಾಬಿ, ಇಟ್ ವಾಸ್ ನಾಟ್ ಮೈ ಪ್ರೊಫೆಷನ್. ಟೈಮ್ ಪಾಸ್ಗೆ ಆಡ್ತಾ ಇದೆ.
ಹಾಡ್ತಾ ಹಾಡ್ತಾ ಇಟ್ ಬಿಕೇಮ್ ಮೈ ಪ್ರೊಫೆಷನ್ ಅನ್ಎಕ್ಸ್ಪೆಕ್ಟೆಡ್ಲಿ. ನಾನೇನು ಸಂಗೀತ ನಿರ್ದೇಶಕನಾಗಬೇಕು ಅಂತ ಇರಲಿಲ್ಲ. ನಾನು ಓನ್ಲಿ ಒಂದು ಕನಸಿತ್ತು, ಒಂದು ಪಿಕ್ಚರ್ಗೆ ಒಂದು 2 ಹಾಡು ಹಾಡಿ ಕ್ಯಾಸೆಟ್ಟಲ್ಲಿ ನನ್ನ ಒಂದು ಹೆಸರು ಬರಬೇಕು ಅಂತ ಒಂದು ಸಣ್ಣ ಆಸೆ ಇತ್ತು. ಅದು ಇಲ್ಲಿವರೆಗೆ ತಂದುಬಿಡ್ತು. ನನ್ನ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಯಾವುದು ಮಾಡಿಲ್ಲ, ಅದೇ ಹೇಳ್ದಲ್ಲ ಅವನ ಇಚ್ಛೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ಆ ದೇವ್ರಿಗೆ ಥ್ಯಾಂಕ್ ಯು ಹೇಳಬೇಕು. 1-2 ಹಾಡು ಮಾಡೋಣ ಅಂತ ಹೊರಟಿರುವಂಥ ಪ್ರಯತ್ನಕ್ಕೆ ಥ್ಯಾಂಕ್ ಯು ಹೇಳಬೇಕು. ಹೀಗೆ 100 ಹಾಡುಗಳು ನಮಗೆ ಸಿಕ್ಕಿದಂಥ ಒಂದು ಜರ್ನಿ ಇದಾಗಿತ್ತು. ಇನ್ನು ಈಗ ಮುಂದಿನ ಹಾಡು ಒಬ್ಬರು ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಅವರು ಇಲ್ಲೇ ಸುತ್ತಮುತ್ತಲು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ಸಂಗೀತ ಅಂದರೆ ತುಂಬ ಒಲವು, ತುಂಬ ಪ್ರೀತಿ. ಸೊ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ಹಾಡು ಹಾಡೋದು ನನ್ನ ಹವ್ಯಾಸ. ನಮ್ಮ ಈ ಜನರು ಮುಂದೆ ಒಂದು ಹಾಡು ಹಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಜಿತೇಂದ್ರ ಕುಮಾರ್ ಅವರನ್ನು. ಈ ವೇದಿಕೆಯಲ್ಲಿ ಒಂದು ಸೊಗಸಾದ ಹಾಡನ್ನು ಹಾಡಲಿದ್ದಾರೆ. ಸ್ವಾಗತ ಸರ್, ಬನ್ನಿ. ಎಲ್ಲರೂ ನಮಸ್ಕಾರ. ಬಿಟ್ಟು ನೆಲದ ಮೇಲೆ ತೋಡಿ ಸಾಗದು, ನೆಲಪ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ತೋಡಿ ಸಾಗದು. ಬನ್ನಿ ಚಪ್ಪಾಳೆ. ಇಷ್ಟು ಮಾಡ್ತಾನೆ ಫ್ಯಾನ್ಸ್ ಇಲ್ವಾ? ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆ ಎಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ತೋಳಿ ಸಾಗದು, ನೆಲಪ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ತೋಳಿ ಸಾಗದು.
ಎಲ್ಲ ಹೆಗ್ಡೆ ಕುಟುಂಬದ ಪರಿವಾರದವರಿಗೂ ಹಾಗೂ ನಮ್ಮ ಆತ್ಮೀಯರಾದ ಗುರುಸ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಮ್ಯೂಸಿಷಿಯನ್ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜಿತೇಂದ್ರ ಅಂತ ಒಳ್ಳೆ ಆ್ಯಕ್ಟರ್ನ ನೋಡಿದ್ವಿ ಸರ್ ಹಿಂದಿಯಲ್ಲಿ. ಇವತ್ತು ಜಿತೇಂದ್ರ ಅನ್ನೋ ಹೆಸರಲ್ಲಿ ಒಬ್ಬ ಒಳ್ಳೆ ಗಾಯಕನನ್ನು ಕೂಡ ನೋಡಿದ್ವಿ. ಧನ್ಯವಾದಗಳು ನಮಗೋಸ್ಕರ ಹಾಡಿದ್ದಕ್ಕೆ. ಇನ್ನು ಈ ವೇದಿಕೆಯಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಡಾನ್ಸ್ ನೋಡ್ತಾ ಇದ್ದೀವಿ. ನಿಮ್ಮ ಮಾತುಕತೆ, ನಿಮ್ಮ ಕಡೆಯಿಂದ ಚಪ್ಪಾಳೆ, ನನ್ನ ಕಡೆಯಿಂದ ಮಾತು, ಇವೆಲ್ಲ ನಡೀತಾ ಇದೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಕ್ಸೋ ರೀತಿ ನಗ್ಸೋದಕ್ಕೂ ಕೂಡ ಒಬ್ಬರು ಬರ್ತಾ ಇದ್ದಾರೆ. ಬೇರೆ ಬೇರೆ ಅವರ ಧ್ವನಿಯನ್ನು ಕೂಡ ಅವ್ರು ಹೊತ್ತಾ ಇರ್ತಾ ಇದ್ದಾರೆ. ಯಾರು ಅಂತ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇನ್ನು ಈಗ ವೇದಿಕೆ ಮೇಲೆ ಹಾಡಿನ ಮೂಲಕ ಹೆಣ್ಣು ಮಕ್ಕಳನ್ನ ಒಂದು ವರ್ಣನೆ ಮಾಡಿದ್ರೆ ಹೇಗಿರುತ್ತೆ, ಕ್ಯೂಟಾಗಿ ಕರೆದ್ರೆ ಹೇಗಿರುತ್ತೆ ಅನ್ನೋದನ್ನು ಈ ಹಾಡಿನ ಮೂಲಕ ಕಲಿಬೇಕು ಅನಿಸುತ್ತೆ. ಅಂಥ ಒಂದು ಸುಂದರವಾದ ಹಾಡು. ಹಾಡಿನ ಹೆಸರು ಯಾವುದು ಅಂತ ಹೇಳಲ್ಲ, ಬಟ್ ಹಾಡ್ತಿರೋ ಗಾಯಕ ಗಣೇಶ್ ಕಾರಂತ್. ಸೊ ಈ ಬ್ಯೂಟಿಫುಲ್ ಹಾಡು ಇಲ್ಲಿ ಸೇರಿರುವಂಥ ಎಲ್ಲ ಮುದ್ದಾದ ಹೆಣ್ಣು ಮಕ್ಕಳಿಗೋಸ್ಕರ. ಗಣೇಶ್ ಅವರೇ, ನಿಮಗೆ ಮದುವೆ ಆಗಿದೆ, ನೆನಪಿರಲಿ. ಅದೇ ಬೇಜಾರು. ಮನಸ್ಸು ಕೊಡಳು ಓ ಕನಕ
ಗೀತಾಂಜಲಿ ಹಾಲು ಕೆನ್ನೆಗೆ ವಾಲೆ ಕಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಥ್ಯಾಂಕ್ ಯು. ಆಹಾ, ಬ್ಯೂಟಿಫುಲ್ ಹಾಡು. ಅಷ್ಟೇ ಬ್ಯೂಟಿಫುಲ್ ಆದಂಥ ಧ್ವನಿ ಗಣೇಶ್ ಕಾರಂತ್ ಅವರ ವಾಯ್ಸ್ನಲ್ಲಿ ಹಾಡು ಕೇಳಿದ್ವಿ. ಆಗಲೇ ಹೇಳಿದೆ ನಾನು, ಹೆಣ್ಮಕ್ಳಿಗೋಸ್ಕರ ಈ ಹಾಡು ಡೆಡಿಕೇಟೆಡು. ಆ್ಯಂಡ್ ಒಂದು ಹೆಣ್ಮಗಳು ಮನೋ ಒಲಿಸೋದಕ್ಕೆ ಒಂದು ಹಾಡು ಸಾಕು ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಹಾಡು. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಎಷ್ಟು ಜನ ಸೇರಿದ್ದೀರಾ? ಒಂದು ಸೌಂಡ್ ಮಾಡೋದು, ಕೈ ಎತ್ತೋದು, ಏನಾದರೂ ಒಂದು ನಂಗೆ ಹೆಣ್ಮಕ್ಳೇ ಇಷ್ಟು ಜನ ಸೇರಿದ್ದೀರಾ. ಹಾಗಂದ್ರೆ ಗಂಡು ಮಕ್ಕಳ ಧ್ವನಿ ಮಾತ್ರ ಒಂದ್ಸಲ ಕೇಳಿ. ನಂಗೆ ಈಗ ಯಾಕೋ ಒಂದು ಕ್ವಶನ್ ಕೇಳಬೇಕು ಅನಿಸ್ತಾ ಇದೆ. ನನ್ನ ಪ್ರಶ್ನೆ ಏನಂದ್ರೆ, ಏನು ಅಂತ ಗೊತ್ತಾಗಿಲ್ಲ ಸರ್. ಆದರೆ ನನ್ನ ಕ್ವೆಶ್ಚನ್ ಏನು ಅಂತ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ ನೀವು ಅಂದ್ಕೊತೀನಿ. ಇವತ್ತು ಇಲ್ಲಿ ಅದ್ಭುತವಾದ ಕಾರ್ಯಕ್ರಮ ಇದೆ, ಲಕ್ಷದೀಪೋತ್ಸವ ಇದೆ, ಇಷ್ಟು ಚೆನ್ನಾಗಿ ಎಲ್ಲ ಉತ್ಸವ ನಡೀತಾ ಇದೆ ಅಂತ ಬರೋಣ ಅಂತ ಹೊರಟು ಬಂದವ್ರು ಎಷ್ಟು ಜನ? ಕೈ ಎತ್ತಿ. ಓಕೆ ಓಕೆ. ಇನ್ನು ಗುರುಕಿರಣ್ ಅವ್ರು ಬರ್ತಾರೆ, ಒಳ್ಳೊಳ್ಳೆ ಗಾಯಕರು ಬರ್ತಾರೆ, ಇಂಥ ಅದ್ಭುತವಾದ ಹಾಡುಗಳನ್ನು ಕೇಳ್ಬೋದು ಅಂತ ಬಂದವ್ರು ಎಷ್ಟು ಜನ? ಕೈ ಎತ್ತಿ. ಲಾಸ್ಟ್ ಕ್ವೆಶ್ಚನ್. ಉತ್ಸವ ಇದೆ, ನಮ್ಮೂರಿನ ಹೆಣ್ಮಕ್ಳು ಪುಷ್ಪ, ಗೀತಾ, ಅಂಜಲಿ, ದೇವಿ ಇವರೆಲ್ಲ ಚೆನ್ನಾಗಿ ರೆಡಿಯಾಗಿ ಬರ್ತಾರೆ. ಅವ್ರನ್ನೂ ಹಾಗೆ ಓರೆ ಕಣ್ಣಲ್ಲಿ ನೋಡಿ ಲೈ ನೋಡಿಬಹುದು ಅಂತ ಬಂದವ್ರು ಎಷ್ಟು ಜನ? ಕೈ ಎತ್ತಿ. ಗೊತ್ತಿತ್ತು ನನಗೆ ಈ ಹಾಡಿಗೆ ಇಷ್ಟು ಸೌಂಡ್ ಬಂದಾಗ್ಲೇ. ಕಾರಣ ಏನೇ ಇರಲಿ, ಕಾರ್ಯಕ್ರಮ ಎಂಜಾಯ್ ಮಾಡ್ತಿದ್ದೀರಾ ಎಲ್ಲರೂ? ಓಕೆ. ಇದೇ ಖುಷಿಯಲ್ಲಿ ಮತ್ತಷ್ಟು ಖುಷಿ ಕೊಡೋಕ್ಕೆ ಒಬ್ಬರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇಷ್ಟೊತ್ತು ಬಂದವರೆಲ್ಲ ಒಂದೇ ಧ್ವನಿಲಿ ಮಾತಾಡೋರು, ಒಂದು ಹಾಡನ್ನು ಹಾಡೋರು. ಆದರೆ ಇವರು ಬಂದರೆ 100 ಜನರನ್ನ ಒಟ್ಟಿಗೆ ವೇದಿಕೆ ಮೇಲೆ ಕರ್ಕೊಂಡು ಬಂದ ಹಾಗೆ. ಅಷ್ಟು ಜನರ ಧ್ವನಿಯನ್ನು, ಇವರ ಗಂಟ್ಲಿಗೆ ಒಂದು ಮ್ಯಾಜಿಕ್ ಇದೆಯಪ್ಪ, ಅಷ್ಟು ಧ್ವನಿಯನ್ನು ವೇದಿಕೆ ಮೇಲೆ ತಂದುಕೊಡುವಂಥ ಪ್ರಯತ್ನ ಮಾಡ್ತಾರೆ. ಹೊಟ್ಟೆ ಉಣ್ಣಾಕ್ಸುವಂತೆ ನಗಿಸ್ತಾರೆ, ಒಟ್ಟಾರೆ ಖುಷಿನ ಹಂಚ್ತಾರೆ. ಸ್ವಾಗತಿಸಿ ಟಿವಿಯಲ್ಲಿ, ಸಿನಿಮಾದಲ್ಲಿ ಎಲ್ಲ ಕಡೆ ರಾರಾಜಿಸಿ ನಮ್ಮ ಮನರಂಜಿಸಿರುವಂಥ ಮಿಮಿಕ್ರಿ ಗೋಪಿ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರು ಶ್ರೀ ಗುರುಕಿರಣ್ ಸರ್ ಅವರ ಮ್ಯೂಸಿಕಲ್ ನೈಟ್ ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಆಗ್ತಾ ಇರೋಂಥ ತಂಡದಲ್ಲಿ ಬಂದಿರತಕ್ಕಂಥ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಕೊಡೋದು ಒಂದು ಪುಣ್ಯ ಇದ್ದ ಹಾಗೆ. ನೋಡೋಣ ಎಷ್ಟು ಜನ ಹಾಡುಗಳನ್ನು ಕೇಳಿದ್ರಿ. ಈಗ ಹಾಡಿನಲ್ಲಿ ಅಭಿನಯ ಮಾಡ್ತಾ ಇದ್ದಂಥ ನಮ್ಮ ಹೀರೋಗಳು, ಕಾಮಿಡಿಯನ್ಸ್ಗಳು, ಒಂದಷ್ಟು ಜನ ನಮ್ಮ ರಾಜಕೀಯ ನಾಯಕರ ಧ್ವನಿಗಳು ನಿಮ್ಮ ರಂಜನೆಗಾಗಿ ಈಗ ತಾನೇ ಚೆನ್ನಾಗಿ ಹಾಡಿದ್ರು. ಗೀತಾಂಜಲಿ, ಹಾಲುಗೆನ್ನೆಗೆ, ಬಾರೆ ಕನ್ನಿಕೆ ಅಂತ. ಆ ಶಂಕರಣ್ಣ, ನಮ್ಮ ಶಂಕರ್ನಾಗ್ ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ಅಂತ ನಿಮ್ಮ ಮುಂದೆ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ, ಬಹಳ ಸಂತೋಷ. ಹಾಗೇನೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಹೇಳಿದೆ. ಆದರೆ ನಾನು ಹೇಳೋದಿಷ್ಟೇ, ಇಂಥ ಒಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಹಾಡ್ತಾ ಕುಣಿತಾ ಭಕ್ತಿ ಪರವಶ ಆಗೋದು ಅಂದರೆ ತುಂಬಾ ಸಂತೋಷ. ನಿಮ್ಮ ಶಂಕರ್ನಾಗ್ ಎಲ್ಲೂ ಹೋಗಿಲ್ಲ, ನೀವು ಕೊಡುವಂಥ ಚಪ್ಪಾಳೆಯಲ್ಲಿ ಒಬ್ಬ ಶಂಕರ್ನಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಭಾಳ ಸಂತೋಷ. ಒಮ್ಮೊಮ್ಮೆ ಬೆಂಗಳೂರಿನಲ್ಲಿ ಕೆಲವರು ಕೇಳ್ತಾರೆ, ಶಂಕರಣ್ಣ ಎಲ್ಲರಿಗೂ ಸ್ಮಾರಕ ಆಗ್ತಾ ಇದೆ, ಆದರೆ ಶಂಕರ್ನಾಗ್ ಸ್ಮಾರಕ ಅಂತ ಎಲ್ಲೂ ಇಲ್ಲ ಅಂತ. ನೀವ್ಯಾರು ಬೇಜಾರಾಗಬೇಡಿ, ನನ್ನ ಸ್ಮಾರಕ ಎಲ್ಲೂ ಇಲ್ಲ ಅಂತ ಅನ್ಕೋಬೇಡಿ. ಬೆಂಗಳೂರು, ಮೈಸೂರು ಎಲ್ಲ ಕಡೆ ಹೋದರೆ ಹೆಜ್ಜೆಜ್ಜೆಗೂ ನನ್ನ ಸ್ಮಾರಕ ಇದೆ. ಅದು ಯಾವುದು ಅಂದರೆ ನನ್ನ ಆಟೋಗಳು. ಯಾಕಂದರೆ ಆಟೋದಲ್ಲಿ ಹಿಂದೆನೋ ಮುಂದೆನೋ ನನಗೋಸ್ಕರ ಇಷ್ಟು ಜಾಗ ಕೊಟ್ಟಂತ ಫೋಟೋ ಹಾಕಿರ್ತಾರೆ. ನನ್ನ ಫೋಟೋ ಹಾಕಿರೋ ಆಟೋಗಳೇ ನನಗೆ ಒಂದು ಸ್ಮಾರಕ ಇದ್ದಾಗೆ ಅಂತ ಹೇಳ್ತಾ
ನಾವು ಸತ್ತ ಮೇಲೆ ಮಲಗೋದಿದ್ದೇ ಇದೆ. ಬದುಕಿರ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿ. ಯಾಕಂದರೆ ಈ ಕ್ಷೇತ್ರದಲ್ಲಿ ಹೆಗ್ಗಡೆ ಅವರ ಕುಟುಂಬ ತುಂಬಾ ಶ್ರಮಪಟ್ಟು ಇಷ್ಟೊಂದು ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರ ಮಾಡಿದೆಯಲ್ಲ. ಧರ್ಮದ ಹೆಸರು ಧರ್ಮಸ್ಥಳ. ಇಂಥ ಒಂದು ಕ್ಷೇತ್ರದಲ್ಲಿ ನಾವು ಬರೋದಕ್ಕೆ ಪುಣ್ಯ ಮಾಡಿದ್ವಿ ಅಂತ ಹೇಳ್ತಾ ಅವ್ರ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರಲ್ಲ. ಹಾಗೇನೆ ಮತ್ತೊಬ್ಬರು ನಮ್ಮ ಗುರು ಸರ್ ಹಾಡಿದ್ರು, ಬಾರೆ ಬಾರೆ ಚಂದದ ಚೆಲುವೆ ಬಾರೇ ಬಾರೇ, ಅದರ ಜೊತೆ ಆವಿನ ದ್ವೇಷ 12 ವರ್ಷ. ಯಾರು? ಸಂಪತ್ ಕುಮಾರ್ ಆಗಿ ರಾಮಾಚಾರ್ಯ ವಿಷ್ಣುವರ್ಧನ್ ಅವರು ಅವರ ಮೊದಲನೇ ಚಿತ್ರದ ಗೀತೆ ಹಾಡಿದ್ರು. ಆದರೆ ಕೊನೆಯ ಚಿತ್ರಗಳು ಆಪ್ತ ಮಿತ್ರ ಆಪ್ತ ರಕ್ಷಕಕ್ಕೆ ಸಂಗೀತ ನೀಡಿದ್ದವರು ಬೇರೆ ಯಾರು ಅಲ್ಲ, ನಮ್ಮ ಗುರು ಕಿರಣ್ ಸರ್. ಈಗ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಿನಿಮಾ ಧ್ವನಿ ನಿಮ್ಮ ಮುಂದೆ. ಸಿನಿಮಾ ಡೈಲಾಗ್. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಈ ರಾಜಕಾರಣಿಗಳಿಗೆ ಆಯಸ್ಸು 5 ವರ್ಷ ಅಷ್ಟೇ. ಆದ್ರೆ ರೈತರ ಮಕ್ಕಳು ನಾವು, ಸಾಯೋ ತನಕ ನಾವು ರಾಜರೇಯ. ನನ್ನ ಕದಂಬ ಸಿನಿಮಾ ಡೈಲಾಗು. ಹೇ ಹೇ ಹೇ, ಈ ಕದಂಬ ಕರೆಂಟ್ ಇದ್ದಾಗೆ. ಪ್ರೀತಿಯಿಂದ ಸ್ವಿಚ್ ಹಾಕಿದ್ರೆ ಬೆಳಕು, ಕೋಪದಿಂದ ಕೈ ಹಾಕಿದ್ರೆ ಶಾಕು. ದಟ್ ಈಸ್ ಕದಂಬ. ಈ ಕೈ ಕನ್ನಡಿಗರ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರೆನಲ್ಲೆಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ಆದರೆ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ಈ ದೇಶ ಕಾಯ್ತಾನಲ್ಲ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡ್ತಾನಲ್ಲ ರೈತ, ಅವನು ನಮ್ಮ ನಿಜವಾದ ಹೀರೋ. ನಿಮ್ಮನ್ನೆಲ್ಲ ಈ ಭೂಮಿಗೆ ತಂದಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೇನೆ ಅವರ ಕುಚುಕು ಗೆಳೆಯ ಮಂಡ್ಯದ ಗಂಡು ಅಂತ ಹೆಸರು ಪಡೆದಿರೋ ನಮ್ಮ ನಿಮ್ಮೆಲ್ಲ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಅವರ ಅಂಬಿ ನಿನಗೆ ವಯಸ್ಸಾಯ್ತಂತ ಕೊನೆ ಸಿನಿಮಾ ಬಂದಿದ್ದಾಗ ಅವರ ಅನಾರೋಗ್ಯ ಇತ್ತು. ಒಂದಷ್ಟು ಕಡೆ ನನ್ನ ಧ್ವನಿ ಕೊಡುವಂಥ ಸೌಭಾಗ್ಯ ಅವರೇ ಕೊಟ್ಟಿದ್ರು. ಅವರ ಅನಾರೋಗ್ಯದ ಕಾರಣ ಆ ಸಿನಿಮಾ ನೋಡಿದ್ರೆ ಒಂದಷ್ಟು ಕಡೆ ಅಂಬರೀಷ್ ಅಣ್ಣವ್ರಿಗೆ ಧ್ವನಿ ಕೊಡುವಂಥ ಸೌಭಾಗ್ಯ ಬಂದಿತ್ತು. ಈಗ ನಿಮ್ಮ ಮುಂದೆ ಅಂಬರೀಷ್ ಅಣ್ಣವರ 2 ಧ್ವನಿಯ ಪರಿಚಯ ಮಾಡಿಸ್ತೇನೆ. ಅವರು ಹೀರೋ ಆಗಿದ್ದಾಗ ಅವ್ರ ಧ್ವನಿ ಹೇಗಿತ್ತು ನೋಡಿ. ನಡೆ, ನಾನು ಹೇಳೋದಿಷ್ಟೇ, ಕರ್ನಾಟಕದಲ್ಲಿ 108 ಜಾತಿ, 108 ಧರ್ಮ, 108 ಭಾಷೆ ಇದ್ರು ನಾವೆಲ್ಲರೂ ಕನ್ನಡಿಗರಂತ ಬದುಕ್ತಾ ಇದೀವಿ. ನಾನು ಹೇಳ್ತಾ ಇದ್ದೆ, ಬಲ್ ಬಲ್ ಮಾತಾಡಕ್ಕಿಲ್ವಾ, ಹೋಗು ಹೋಗು, ಈ ಜಲನ್ ಕೈಗೆ ನಾಳೆ ಸಿಕ್ಕೇ ಸಿಕ್ತೀಯ ಅಂತ. ಅದೆಲ್ಲ ನಮ್ಮ ಆ ದಿನದ ಡೈಲಾಗು. ಇದು ಹೆಂಗಾಗಿದ್ದಾಗ 65+ ಆಗಿದ್ದಾಗ ನೀವೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ರಿ ಅವರ ಧ್ವನಿ ಹೇಗಿತ್ತು. 65 ಆದಮೇಲೆ ಅಂಬರೀಷ್ ಅಣ್ಣ ಅವ್ರ ಧ್ವನಿ. ಹೇಳ್ರಪ್ಪ, ಹೇಳ್ರ. ಇಲ್ಲ, ಚಾನ್ಸೇ ಇಲ್ಲ, ನೋವೇ. ಧರ್ಮಸ್ಥಳ ಕ್ಷೇತ್ರಕ್ಕೆ ಈ ಪರಿ ದಂಡು ಭಕ್ತರು ಬರ್ತಾರೆ ಅಂದರೆ ಆ ಮಹಿಮೆ ಅಪಾರವಾದದ್ದು. ಎಲ್ಲವೂ ಧರ್ಮದಿಂದ ನಡೆಯುವಂಥ ಈ ಧರ್ಮಸ್ಥಳದಲ್ಲಿ ನಾನು ಬಂದಿರೋದು ಭಾಳ ಖುಷಿ. ನಿನಗೆ ಯಾಕೆ ಬೇಕದು? ಬಾಯಿ ಮುಚ್ಕೊಂಡೋಗಲೇ. ಅವನು ಯಾವನ ಕರೀತವನೇ ಅಣ್ಣ ಪಾರ್ಟಿ ಅಂತ. ನೋ ಪಾರ್ಟಿ, ಯಾವ ಪಾರ್ಟಿನಿಲ್ಲ, ಓನ್ಲಿ ಟೀ ಪಾರ್ಟಿ. 90 ಪಾರ್ಟಿ ಎಲ್ಲ ಇಲ್ಲ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳೋದು, ಯಾವತ್ತು ಟೀ ಪಾರ್ಟಿ ಮಾಡಿ, 90 ಪಾರ್ಟಿ ಬೇಡ. ಯಾಕಂದರೆ ಕುಡಿದು ಕುಡಿದು ಲಿವರ್ ಔಟು, ಆಮೇಲೆ ನಿಮ್ಮ ಹೆಂಡತಿ ಮನೇಲಿರೋದೇ ಡೌಟ್. ಅದಕ್ಕೆ ಹೇಳ್ತಾ ಇದ್ದೀರಿ, ಭಾಳ ಸಂತೋಷ. ಏಯ್ ಬರ್ತೀನಿ, ಇರಲ್ಲ ಅಲ್ಲೇ. ಅವನು ಕರೀತವನೇ, ಹೋಗ್ತೀನಪ್ಪ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ನಮ್ಮ ವರನಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣವ್ರು ಬಂದಿದ್ರೆ ಅವರ ಒಂದು ಲೈನನ್ನು ಹೇಳಿ ಅವರ ಧ್ವನಿನ ಮಾಡ್ತೀನಿ. ಯಾಕಂದರೆ ಇದೇ ಕ್ಷೇತ್ರದಲ್ಲಿ ಒಂದು ಹಾಡಿತ್ತು. ಅದು ಯಾವುದು ಅಂದರೆ, ಆ ಸ್ವರ್ಗದ ಬಾಗಿಲೆ ತೆರೆದಿದೆ ಇಂದು ಈ ಶುಭ ವೇಳೆಯಲ್ಲಿ, ಶ್ರೀ ಮಂಜುನಾಥನ ಕೃಪಾ ಕಟಾಕ್ಷವು ಎಂದೆಂದು ನಿಮಗಿರಲಿ. ಆ ಬ್ರಹ್ಮನು ಬೆಸೆದ ಅನುಬಂಧ ಅನುಗಾಲವು ನೀಡಲಿ ಆನಂದ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಆಹಾ,
ಕನ್ನಡದ ನೆಲ ಚೆಂದ, ಕನ್ನಡದ ಜನ ಚೆಂದ, ಕನ್ನಡಿಗರ ಮನಸ್ಸು ಅಂದವೋ ಅಂದ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ. ಇವತ್ತು ಆ ಮಹಾಮಹಿಮ ಮಂಜುನಾಥನ ದರ್ಶನ ಪಡೆದಿರೋ ನೀವೆಲ್ಲ ಪುಣ್ಯವಂತರು. ಯಾಕಂದ್ರೆ ಆ ಕೈಲಾಸನೇ ಇಲ್ಲಿದೆ. ಮಂಜುನಾಥ ನಮಗೆ ಯಾವಾಗಲೂ ಸದಾ ನಮ್ಮ ರಕ್ಷಣೆಯಲ್ಲಿದ್ದಾನೆ ಅಂತ ಹೇಳ್ತಾ ನೀವುಗಳೆಲ್ಲ ಇಲ್ಲಿ ಬಂದಿರೋ ಈ ಕ್ಷೇತ್ರ ಧರ್ಮಸ್ಥಳ ಆಹಾ ಭೂಮಿಯ ಸ್ವರ್ಗ ಅಂತ ಹೇಳ್ಬೋದಲ್ವಾ. ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ. 3ನೇ ಕ್ಲಾಸ್ ಓದಿ ಎಮ್ಮೆ ಮೇಯಿಸ್ತಾ ಇದ್ದಂಥ ರಾಜಕುಮಾರನ್ಗೆ ನೀವೆಲ್ಲ ಡಾಕ್ಟರೇಟ್ ಪದವಿ ಕೊಟ್ರಿ, ಯಾವುದೋ ಪದ್ಮಭೂಷಣ, ದಾದಾ ಸಾಹೇಬ್ ಪಾಲ್ಕೆ, ಇದೆಲ್ಲದಕ್ಕೂ ನಾನು ಅರ್ಹನಾಗಿದ್ನಾ? ಇಲ್ಲ. ಅದೆಲ್ಲವೂ ಯಾರಿಗೆ ಸೇರಬೇಕು? ನಮ್ಮಂಥ ಕಲಾವಿದರಿಗೆ ಚಪ್ಪಾಳೆ ಕೊಡ್ತಿರಲ್ಲ ಈ ನನ್ನ ಅಭಿಮಾನಿ ದೇವರುಗಳು, ನಿಮ್ಗಳಿಗೆ ಸೇರಬೇಕು ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೆ ಅಭಿಮಾನಿಗಳೇ ನನ್ನ ದೇವರು ಅಂತ. ಆದರೆ ಈ ಅಭಿಮಾನಿಗಳು ದೇವ್ರನ್ನಾಗಿ ಮಾಡಿದ್ರೆ ನಿಮ್ಮ ಪುನೀತ್ ರಾಜ್ಕುಮಾರನ್ನ ಅಪ್ಪನ ಮೀರಿಸಿದ ಮಗ, ಅಪ್ಪನನ್ನ ಮೀರಿಸಿದ ಮಗ ನಿಮ್ಮ ಅಪ್ಪು ನಿಮ್ಮ ಜೊತೆ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಾ ಯಾವತ್ತು ನಾವು 4 ಜನಕ್ಕೆ ಸಹಾಯ ಮಾಡೋ ಮನೋಧರ್ಮ ಇದ್ರೆ ಅದು ಯಾವತ್ತು ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಅಪ್ಪು ಸರ್, ಪುನೀತ್ ಸರ್ ಗೆಸ್ಟ್ ಆಗಿ ಆಕ್ಟ್ ಮಾಡಿದರೆ ಒಂದು ದೇವ್ರ ರೂಪದಲ್ಲಿ ಬರುವಂಥದ್ದು ಡಾರ್ಲಿಂಗ್ ಕೃಷ್ಣ ಅವ್ರ ಸಿನಿಮಾ. ಅಲ್ಲಿ ಒಂದಷ್ಟು ಕಡೆ ಅಲ್ಲೂ ಕೂಡ ಅವರ ಧ್ವನಿಗಳು ಇರಲಿಲ್ಲ. ಸಾಧು ಕೋಕಿಲ ಅವರು ಕರ್ಕೊಂಡೋಗಿ ಧ್ವನಿ ಮ್ಯಾಚ್ ಮಾಡಿಸಿದ್ರು. ಬಟ್ ಅವ್ರು ಧ್ವನಿ ಮಾಡೋಷ್ಟು ದೊಡ್ಡವನಲ್ಲ, ಅನ್ಯಥ ಭಾವಿಸಬೇಡಿ. ಪುನೀತ್ ಸರ್ ಧ್ವನಿ ಥರ ಬರಲ್ಲ, ಬಟ್ ಮ್ಯಾಚ್ ಮಾಡಿದ್ದೀವಿ ಆ ಸಿನಿಮಾದಲ್ಲಿ. ಯೂಟ್ಯೂಬಲ್ಲೆಲ್ಲ ಇದೆ ನೋಡಿ. ಅದರಲ್ಲಿ ನನಗೊಂದು ಡೈಲಾಗ್ ಇಷ್ಟ ಆಯಿತು. ಆ ಅವರು ಏನೋ ಗೊತ್ತಿಲ್ಲ, ಕೊನೆಯಲ್ಲಿ ಒಂದು ಡೈಲಾಗ್ನು ಕೂಡ ವಿವೇಚನೆಯಿಂದ ಮಾತಾಡಿ ಹೇಳೋರು. ಅಲ್ಲಿ ಸಾಧು ಕೋಕಿಲ ಅವರು ಜ್ಯೂಸ್ ತಂದ್ಕೊಡ್ಲಾ ಅಂತ ಒಂದು ಡೈಲಾಗ್ ಇದೆ. ಇವರು ಜ್ಯೂಸ್ ತಂದ್ಕೊಡಿ ಅಂತ ಹೇಳಬೇಕು. ಅದಕ್ಕೆ ಡೈರೆಕ್ಟರ್ ಪರ್ಮಿಷನ್ ತಗೊಂಡು ರೈತ ಪರವಾದಂಥ ಈ ಹೇಳಿಕೆ ಹೇಳಲ್ಲ ಅಂತ ಕೇಳಿದ್ದಾರೆ. ಅದೇನು ಅಂತ ನೀವೇ ನೋಡಿ. ಅದಾದಮೇಲೆ ಅವರ ಜಾಕಿ ಸಿನಿಮಾದ ಒಂದು ಡೈಲಾಗ್ನು ಕೂಡ ಹೇಳ್ತೇನೆ. ಸಾಧು ಕೋಕಿಲ ಅವರು ಹೇಳ್ತಾರೆ ಜ್ಯೂಸ್ ಕೊಡ್ಲ ಅಂತ. ಪುನೀತ್ ಸರ್ ಏನು ಹೇಳ್ಬೋದು ನೋಡಿ. ಅಲ್ಲೇ ಅಪ್ಪ, ಹಲೋ ಹಲೋ ಕ್ಯಾಮ್ರಾಮನ್, ಮುಚ್ಚಳ ತೆಗೆದಿದ್ದೀರಾ? ನಾನು ಮುಚ್ಚಳ ತೆಗೆದೆ. ಆ ಮುಸ್ತಫಾ ಎಲ್ಲಿ ನಮ್ಮಪ್ಪನ ಫೋಟೋ ಅಂತ ಬರ್ತಾ ಇದ್ನಪ್ಪ, ಅದು ಆ ಕಾಲ. ಕಮ್ ಟು ದ ಪಾಯಿಂಟ್ ಅಪ್ಪು ಬಾಸ್, ಇವ್ರಿಗೆಲ್ಲ ಜ್ಯೂಸ್ ತಂದ್ಕೊಡ್ಲಾ? ಜ್ಯೂಸ್ ಬೇಬಿ ಜ್ಯೂಸ್ ಯಾಕೆ, ಎಳ್ನೀರು ತಂದ್ಕೊಡು. ಯಾಕಂದರೆ ಎಳ್ನೀರು ತಂದರೆ ಅಟ್ಲೀಸ್ಟ್ ನಮ್ಮ ರೈತರಿಗಾದರೂ 10 ರೂಪಾಯಿ ಉಪಯೋಗ ಆಗುತ್ತೆ. ದಯವಿಟ್ಟು ರೈತ ಬೆಳೆಯುವಂಥ ಸೊಪ್ಪು, ತರಕಾರಿ, ಹಣ್ಣು ಯಾವುದೇ ಇರಲಿ, ದಯವಿಟ್ಟು ಎಲ್ಲರೂ ಕೂಡ ಚೌಕಾಶಿ ಮಾಡದೆ ರೈತರ ಬೆಳೆನ ಕೊಂಡ್ಕೊಳ್ಳಿ. ನನ್ನ ಸಿನಿಮಾ ಡೈಲಾಗ್ ಯಾವತ್ತೂ ಅಷ್ಟೇ, ನನ್ನ ಜಾಕಿ ಸಿನಿಮಾ ಡೈಲಾಗು. ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ, ಹಚ್ಚೋರು ನಾವಾಗಿರಬೇಕು ಅಷ್ಟೇ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಹಿಂದೇನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಮಲಗ್ತೀವಿ, ಎಲ್ಲಿ ಬದುಕ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದಾನೆ. ಎಲ್ಲ ವಿಧಿ ನಮ್ಮ ಕೈಯಲ್ಲೇನೂ ಇಲ್ಲ. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೇನೆ ಮತ್ತೊಬ್ರು ನಮ್ಮ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವ್ರನ್ನ ಲಾಂಚ್ ಆದಾಗ ಈ ಸಿನಿಮಾದಲ್ಲಿ ಆ ಮ್ಯೂಸಿಕ್ ವರ್ಲ್ಡ್ ಫೇಮಸ್ ಆಯಿತು. ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ನಿಜವಾಗ್ಲೂ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ತಿಳ್ಕೊಳ್ಳಿ ಯಾವತ್ತಷ್ಟೇ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ಧೇಕ ಅಂತ ಪ್ರೂವ್ ಆಗೋಯ್ತು. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಿಜವಾದ ಪ್ರೀತಿ ಪ್ರೇಮ ಅಂದರೆ ಇದು ನಮ್ಮ ಕ್ಷೇತ್ರ ಅಂತ ನೀವೆಲ್ಲ ಬಂದಿದ್ದೀರಲ್ಲ, ಇದು ನಿಜವಾದ ಲವ್. ಓಕೆನಾ? ಅದನ್ನೇ ರಕ್ತ ಕಣ್ಣೀರು ಶೈಲಿ ಹೇಳ್ತೀನಿ ಕೇಳಿ. ನಿಜವಾಗ್ಲು ಐ ಲೈಕ್ ಇಟ್ ಕಾಂತ, ಲೈಕ್ ಇಟ್. ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಡೆ ಎಲ್ಲ ಜನತನ ಕಾಂತ. ನನ್ನ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ, ಎಷ್ಟು ಮ್ಯಾನ್ ಕಟ್ಕೊಂಡವ್ರ ಕಡೆವರೆಗೆ ಇಟ್ಕೊಂಡವಳಿರೋರಿಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರು ಹತ್ರ ಬರಲ್ಲ. ಕಾಂತ ಐ ಲೈಕ್ ಇಟ್. ಥ್ಯಾಂಕ್ ಯು. ಹಾಗೇನೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರೆ. 1 ನಿಮಿಷ ಚಿನ್ನ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಿ ಚಿನ್ನ. ಯಾಕಂದ್ರೆ ನನ್ನ ಸೆಲೆಬ್ರಿಟಿಗಳದ್ದು ನಾನು ಯಾವತ್ತಿಷ್ಟೇ, ನನ್ನ ಸೆಲೆಬ್ರಿಟಿ ಯಾವತ್ತು ಎಲ್ಲಿದ್ದಾರೆ ಅದಕ್ಕೋಸ್ಕರ ನಾನು ಅಚ್ಚನೆ ಹಾಕ್ಸ್ಕೊಂಡಿದ್ದೀನಣ್ಣ. ನನ್ನ ಸಿನಿಮಾದಲ್ಲಿರೋಂಥ ಡೈಲಾಗು, ಹೆಣ್ಮಕ್ಳು ಹಾಕೊಳ್ಳೋಂಥ ಅರ್ಶಿನ ಕುಂಕುಮನ ನಾವು ಬಾಟ ಮಾಡ್ಕೊಂಡಿದ್ದೀವಿ. ಅಂಥದ್ರಲ್ಲಿ ಬಾಟ ಮುಟ್ತಲೇ ಬಿಡಲ್ಲ. ನಮ್ಮ ಹೆಣ್ಮಕ್ಳು ತಂಟೆಗೆ ಬಂದರೆ ಮೊಲ್ಲ ಜಿಲ್ಲೆನೂ ಕೊಡ್ತೀವಿ. ಇದೆಲ್ಲ ನಮ್ಮ ಸಿನಿಮಾ ಡೈಲಾಗ್ ಇರ್ಬೋದಣ್ಣ. 1 ನಿಮಿಷ ಚಿನ್ನ.
ಒಂದು ಜೋಡದ ಬೆಲೆ ಎಷ್ಟು ಅಣ್ಣ? ಒಂದು ಜೋಡದ ಬೆಲೆ ಲಕ್ಷಾಂತರ ರೂಪಾಯಿ ಇದೆ ಅಣ್ಣ. ಅಂಥದ್ರಲ್ಲಿ ಎಲೆಕ್ಷನ್ ಬಂದಾಗ 500ಕ್ಕೋ 1000ಕ್ಕೋ ನಿಮ್ಮನ್ನ ಮಾರ್ಕೋಬೇಡಣ ಅಂತ ಹೇಳ್ತಾ ಎಲೆಕ್ಷನ್ ಅಲ್ಲಿ ನಿಮ್ಗೆ ಯಾರು ಬೇಕೋ ಒಳ್ಳೆ ನಾಯಕನ ಆಯ್ಕೆ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ. ಹಾಗೇನೆ ನಮ್ಮ ಡಿ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ. ಅದಕ್ಕೆ ಒಂದು ಬಿಗ್ ಬಾಸ್ ಒಂದು ಹಾಸ್ಯ ಲೇಪನ ಕೊಟ್ಟಿದ್ದೇನೆ. ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ಮ ಹುಚ್ಚ ವೆಂಕಟ್ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರು. ಇವಾಗ 10ನಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಒಂದು ಕಂಟೆಸ್ಟೆಂಟ್ ಆಗಿದ್ದಾರೆ. ಇಬ್ಬರನ್ನ ಒಂದು ಪ್ರಶ್ನೆ ಕೇಳಿದ್ರೆ ತಂದೆ ಬಗ್ಗೆ ಏನು ಹೇಳಬಹುದು ನೋಡೋಣ. ಹುಚ್ಚ ವೆಂಕಟ್ ಅವರೇ, ಬಿಗ್ ಬಾಸ್ ಬಂದಿದ್ದೀರಿ, ನಿಮ್ಮ ತಂದೆ ಬಗ್ಗೆ ನೀವೇನು ಹೇಳ್ತೀರಾ? ಹೇಳ್ಬೋದಾ ಹುಚ್ಚ ವೆಂಕಟ್ ಅವರೇ? ದಯವಿಟ್ಟು ನಿಮ್ಮ ತಂದೆ ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಕ್ಯಾಮ್ರಾ ಆನ್ ಆಗಿದೆಯಾ? ಫೇಸ್ಬುಕ್ ಲೈವ್ ಹೋಗ್ತಾ ಇದೆಯಾ? ನಾನು ಏನೇನೋ ಅನ್ಬೋದು, ಬಟ್ ಇಲ್ಲಿ ಹೇಳೋಕ್ಕಾಗಲ್ಲ. ನನ್ನ ಮಗಂದು ನನಗೆ ಏನೇನು ಹೇಳ್ತೀನಿ, ಅರ್ಥ ಆಯ್ತಾ? ನಮ್ಮ ಅಪ್ಪ ಕೋಟ್ಯಾಧಿಪತಿ, ಅರ್ಥ ಮಾಡ್ಕೊಳ್ರಿ. ನಮ್ಗಾಗಲ್ಲಪ್ಪ. ಹುಚ್ಚ ವೆಂಕಟ್ ಅವರೇ, ನಿಮಗೆ ಮದುವೆ ಆಗಿಲ್ಲ ಅಂತೇಳಿ ಯಾವುದೋ ಹುಡುಗಿ ನಿಮಗೋಸ್ಕರ ಒಂದು ಹಾಡು ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ನನಗೆ ಮದುವೆ ಆಗಿಲ್ಲ ಅಂತ ಒಂದು ಹುಡುಗಿ ಹಾಡು ಹೇಳ್ತಾ ಇದೆಯಾ? ಯಾವುದು ಹಾಡು? ಕಾವಾಲಯ್ಯ ಕಾವಾಲಯ್ಯ. ಬೇಡಪ್ಪ, ನಾವೇ 10 ರೂಪಾಯಿ 20 ರೂಪಾಯಿ ಕಷ್ಟಪಡ್ತಾ ಇದ್ದೀವಿ. ಇಂಥ ಕಾವಾಲಿಗಳು ಮದುವೆ ಮಾಡ್ಕೊಂಡು ನಾನೆಲ್ಲಿ ದುಡ್ಡು ತರಲಿ? ನಂದು 6 ಪ್ಯಾಕ್ ಅಲ್ಲ ಕಂಡ್ರು, ಫ್ಯಾಮಿಲಿ ಪ್ಯಾಕ್. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಮದುವೆನೇ ಬೇಡ. ಹುಚ್ಚ ವೆಂಕಟ್ ಅವರೇ, ನೀವು ಮದುವೆ ಬೇಡ ಅಂದರೆ ನಿಮಗೋಸ್ಕರ ಇನ್ನೊಂದು ಸಾಂಗ್ ಹೇಳ್ತಾ ಇದ್ದಾರೆ, ಕೇಳಿ. ಮದುವೆ ಬೇಡ ಅಂದ್ರು ಸಾಂಗ ಯಾವುದಪ್ಪ ಅದು? ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ. ಮದುವೆ ಆದರೂ ಕಷ್ಟ, ಆಗದಿರೋ ಕಷ್ಟ. ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಹುಚ್ಚ ವೆಂಕಟ್ ಅವರೇ. ಸೀಸನ್ 10ಗೆ ಬಂದಿರೋ ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ತಂದೆಯವರು ನಿಮ್ಮ ಅಪ್ಪ ಅವ್ರ ಬಗ್ಗೆ ವರ್ತೂರ್ ಸಂತೋಷ್ ಏನು ಹೇಳ್ತೀರಾ? ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ, ಅದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡ್ತೀನಿ. ಒಂದು ಅರ್ಥ ಮಾಡ್ಕೊಳ್ರಿ. ನಮ್ಮ ಅಪ್ಪನ ಹುಟ್ಟಿರೋದಕ್ಕೆ ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡೋದು. ಅವ್ರ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡ್ದ, ಅವ್ರ ಅಪ್ಪನ ದುಡ್ಡಲ್ಲಿ ಖರ್ಚು ಮಾಡ್ದ ಅಂತ ಹೇಳ್ತಾರೆ. ನಮ್ಮ ಅಪ್ಪನ ದುಡ್ಡು ನಾನು ಸಂಪಾದನೆ ಮಾಡಿದ್ದೀನಿ. ಇನ್ಯಾರಾದರೂ ನಮ್ಮ ಅಪ್ಪನಿಗೆ ಏನಾದರೂ ಆಗಿದ್ರೆ ಅವ್ರು ಬಂದು ನನ್ನ ದುಡ್ಡಲ್ಲಿ ಖರ್ಚು ಮಾಡಿರಿ. ಹಳ್ಳಿಕಾರ ಹಸುಗಳು ಸಾಕ್ರಿ, ಭಾಳ ಒಳ್ಳೆಯದು. ಅದನ್ನೇ ಹೇಳೋಕ್ಕೆ ಬಂದೆ ನಾನು. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ರೈತರ ಮಕ್ಕಳು ಅಂತ ನೀವು ಯಾರು ಹೆಣ್ಣು ಕೊಡದೆ ಹೋಗ್ಬೇಡ್ರಿ. ಅವರು ಒಳ್ಳೆಯವರೇ, ಅವರು ಕೋಟ್ಯಾಧಿಪತಿಗಳೇ. ನಾನೇ ಎಷ್ಟೊಂದು ಬಂಗಾರ ಹಾಕಿದ್ದೆ, ಉಲಿವಿಗೆ ಹಾಕಿ. ಇವಾಗ ಅಣ್ತಮ್ಮ ಅನ್ನೋದ್ರ ಬಗ್ಗೆ ನಿನಾಸಂ ಸತೀಶ್ ಅವ್ರು ಕೇಳಿದ್ರೆ ಏನು ಹೇಳ್ಬೋದು ಅಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಲವ್ ಅಣ್ತಮ್ಮ ಹಂಗ ಹಿಂಗ ಹೆಂಗ ಇದ್ದೆ ಹಿಂಗಾಗದೆ ನೋಡ ಅಣ್ತಮ್ಮ. ಲವ್ ಸತೀಶ, ಏನ್ಲ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಬಿಡಪ್ಪ, ತಲೆ ಕೆಟ್ಟು ಬಿಡ್ದಕ್ಕಲ್ಲ. ಆದರೂ ಏನದಕ್ಕೆ ಧರ್ಮಸ್ಥಳದಲ್ಲಿ ಏನು ಜನ ರಸ್ಸು ಆದರೂ ನಾನು ಎಲ್ಲಿ ಕಳ್ಕೊಬಿಡ್ತೀನಿ ಅಂತಿದೆ. ಗಂಡು ಮಕ್ಕಳನ್ನ ಅಣ್ತಮ್ಮತ್ತೀಯ, ಹೆಣ್ಮಕ್ಳನ್ನ ಯಾಕಲ ನೀನು ಅತ್ತಂಗೇನೆಲ್ಲ ಹೇಳ. ಲವ್, ನಾವು ಮಂಡ್ಯ ಹುಡುಗರು ಯಾವತ್ತು ಅಷ್ಟೇ ಕಲ ಗಂಡು ಮಕ್ಕಳನ್ನ ಅಣ್ತಮ್ಮ ಅಂತ ಕರಿತೀವಿ. ಈ ರಾಜ್ಯ ಹುಲಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಣ್ತಮ್ಮ. ನನ್ನ KGF ಸಿನಿಮಾದ ಡೈಲಾಗು, 10 ಜನ ಹೊಡೆದು ಡಾನ್ ಆದನಲ್ಲ ನಾನು ಹೊಡೆದ 10 ಜನನು ಡಾನೇ. ಥ್ಯಾಂಕ್ ಯು ಅಣ್ತಮ್ಮ. ಧನ್ಯವಾದಗಳು. ಈಗ ನಿಮ್ಮ ಮುಂದೆ ನಮ್ಮ 4-5 ಜನ ರಾಜಕಾರಣಿಗಳ ಧ್ವನಿಗಳು. ಈ ಕ್ಷೇತ್ರಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಬಂದಿದ್ರು. ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. HD ಕುಮಾರಸ್ವಾಮಿ ಅವರ ಧ್ವನಿ, ಮಾಜಿ ಮುಖ್ಯಮಂತ್ರಿಗಳು. ಇಲ್ಲಿ ನೆರೆದಿರ್ತಕ್ಕಂಥ ಸನ್ಮಾನ್ಯ ಬಂಧು ಬಾಂಧವರಿಗೆ ನಿಮ್ಮ ಕುಮಾರಸ್ವಾಮಿ ಅವ್ರು ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡಿ, ಸ್ವಲ್ಪ ಕೂಗ್ತಾ ಇದ್ದೀರಾ, ಚಪ್ಪಾಳೆನೇ ತಟ್ತಾ ಇಲ್ಲ ಮಾಜಿ ಮುಖ್ಯಮಂತ್ರಿಗಳು ಅಂತ.
ಈಗ ತಟ್ಟಿದ್ರೆ ಏನು ಪ್ರಯೋಜನ ಇಲ್ಲ ಬ್ರದರ್. ಒಂದು 10 ತಿಂಗಳಿಂದ ತಟ್ಟಿದ್ರೆ ನನಗೂ ಒಂದು ಪೋಸ್ಟ್ ಸಿಗ್ತಾ ಇತ್ತು. ಈಗ ಏನು ಪ್ರಯೋಜನ ಇಲ್ಲ ಬಿಡಿ. ಇವತ್ತೇನೋ ನಮ್ಮ ಶ್ರೀ ವೀರೇಂದ್ರ ಹೆಗಡೆ ಅವರು ನೀವು ಬರಲೇಬೇಕು ಅಂತ ಹೇಳಿದರು. ಇಲ್ಲೇ ಕಲ್ಲಡ್ಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಭಾಳ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದಿದ್ದು. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇಲ್ಲಿ ಯಾರೋ ಹೇಳಿದ್ರು, ಕುಮಾರಣ್ಣವರೇ ಭಾಳ ಖುಷಿಯಾಗಿದ್ದೀರಿ, ಮುಂದೆ ನಿಮಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆಯಾ ಅಂತ. ಇಲ್ಲಪ್ಪ, ನನಗೊಬ್ಬ ಮೊಮ್ಮಗ ಹುಟ್ಟಿದ್ದಾನೆ, ಆ ಖುಷಿಯಲ್ಲಿ ನಾನು ಇದ್ದೀನಿ ಅಂದೆ. ಆ ತರಲೆ ಏನು ಕೇಳಬೇಕು, ನಿಮ್ಮ ಮೊಮ್ಮಗನಿಗೆ ಯಾವ ಕ್ಷೇತ್ರ ಮೀಸಲಿಡ್ತೀರಿ ಅಂತ ಕೇಳ್ತಾರೆ. ನೋಡಿ, ನಮ್ಮ ಮಕ್ಕಳನ್ನ ನೀವೇ ರಾಜಕಾರಣಿಗಳನ್ನಾಗಿ ಮಾಡ್ತೀರಿ. ನನ್ನ ಮಗ ಒಬ್ಬ ಆ್ಯಕ್ಟರ್ ಆಗಲಿ ಅಂತ ಇಷ್ಟಪಟ್ಟವನು ನಾನು. ನಮ್ಮ ಮೊಮ್ಮಕ್ಕಳು ಕೂಡ ಒಬ್ಬ ಯೋಧನಾಗಲಿ, ಒಬ್ಬ ರೈತನಾಗಲಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ನಮ್ಮ ಕುಟುಂಬದ ಮೇಲೆ ನಿಮ್ಮ ಚಪ್ಪಾಳೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರಗಳು. ಈಗ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದಿದ್ರು, ಅವರಿಗೆ ಮಾತನಾಡ್ತಾ ಇದ್ರು. ಸಿದ್ದರಾಮಯ್ಯನವರ ಧ್ವನಿ. ಒಡೇರಿ ಕಪಾಲ್ಕ ಅವನಿಗೆ ಕಳ್ಸಾಚಗ ಅವ್ರನ್ನ. ಯಾವನ ಹೌದಾ ಹುಲಿ ಅನ್ನೋನು. ಆಯ್ತು ಆಯ್ತು ಕೂತ್ಕೊಳ್ಳಪ್ಪ. ಏನು ಮದುವೆ ಆಗಿಲ್ವೇನೆ ನಿಂದು? ಶ್ರೀ ವೀರೇಂದ್ರ ಹೆಗಡೆ ಅವ್ರಿಗೆ ಹೇಳಿ ಸಾಮೂಹಿಕ ವಿವಾಹದಲ್ಲಿ ನಿನ್ಗೊಂದು ಅವಕಾಶ ಕೊಡಿಸ್ತೀನಿ, ಹೆಣ್ಣು ಹುಡುಕ. ನಿಂದೇನಪ್ಪ ಪ್ರಾಬ್ಲಮ್ಮು? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೆನ್ನೆ ಹೋದವಳು 2 ಬಟ್ಟೆ ಹಾಕೊಂಡು 1 ವಾರ ಆಯಿತು, ಬಂದೇ ಇಲ್ಲ. ನೀವು ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಮಾಡಿಬಿಟ್ರಿ. ಮನೇಲಿ ಹೆಂಗಸರೇ ಇರ್ತಾ ಇಲ್ಲ. ನಾವು ಗಂಡಸರು ಊಟಕ್ಕೆ ಏನು ಮಾಡೋದು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಇಲ್ವೇನೆಯ? ಹೋಗಿ ಊಟ ಮಾಡೋಲ್ಲಿ. ಪಾಪ ಹೆಣ್ಣು ಮಕ್ಕಳಿಗೆ ನೀವು ಧರ್ಮಸ್ಥಳನೇ ತೋರಿಸಿರ್ಲಿಲ್ಲ. ನೀವು ಮಾತ್ರ ವಾರದಲ್ಲಿ ಅದೇನೇನೋ ಪಾರ್ಟಿ ಮಾಡ್ಕೊಂತ ಇದ್ರಿ. ಹೆಂಗಸರು ಕೇಳಿದ್ರಾ? ಇವತ್ತು ಪಾಪ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಬಂದಿರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಅಂದರೆ ಈ ಕ್ಷೇತ್ರದ ಮಹಿಮೆ. ಎಲ್ಲ ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋಗ್ಬೇಕು. ಆ ಮಂಜುನಾಥನ ದರ್ಶನ 1 ವರ್ಷದಲ್ಲಿ ಎಲ್ಲ ಹೆಂಗಸರು ಮಾಡಿಬಿಟ್ರು ಕರ್ನಾಟಕದಲ್ಲಿರೋರು. ಆ ಕ್ಷೇತ್ರದ ಶ್ರೀ ವೀರೇಂದ್ರ ಹೆಗಡೆಯವರು ಪತ್ರ ಬರೆದಿದ್ರು, ಸಾಕಷ್ಟು ಜನ ಬರ್ತಾ ಇದ್ದಾರೆ ಅಂತ. ನೋಡಿಲ್ಲಪ್ಪ, ಯಾವನ ಹೇಳ್ತವನೆ, ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಇನ್ನೇನಿದ್ರು ಧರ್ಮಸ್ಥಳಿ ಸಾಮೂಹಿಕ ವಿವಾಹ ಮಾಡಿ ಸರಳವಾಗಿ ಎಲ್ಲರಿಗೂ ವಿವಾಹವಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಹಾಗೆ ನಮ್ಮ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, BS ಯಡಿಯೂರಪ್ಪನವರ ಧ್ವನಿ. ಬಂಧುಗಳೆಲ್ಲ ನಮಸ್ಕಾರ. ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಕೈಯನ್ನು ಇಳಿಸೋದಿಲ್ಲ ಸ್ವಾಮಿ. ಇದು ವಿಜಯದ ಸಂಕೇತ. ನಾನು ಈಗ ಮಾಡಿದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಈಗೀಗಾಗಿರಬೇಕು. ಏನು ಯಡಿಯೂರಪ್ಪನವ್ರು ಏನು ಕೆಲಸ ಮಾಡಿಲ್ಲ, ನಾಚಿಕೆ ಆಗಬೇಕು ಅವ್ರಿಗೆ. ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮಿ. ಶ್ರೀ ಕ್ಷೇತ್ರ ಒಂದು ಧರ್ಮಸ್ಥಳಕ್ಕೆ ಬಂದು ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಂಡಿರೋದು ನನಗೆ ಅತೀವ ಸಂತೋಷ ಉಂಟು ಮಾಡಿದೆ. ಯಾರ್ಯಾವುದು ಸೈಡ್ನಲ್ಲಿ ಮಾತಾಡೋದು ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ಯಾರು ಹೌದಾವುಲಿ ಅನ್ನೋದು? ನಾನು ಹೌದಾವುಲಿ ಅಲ್ಲ ಸ್ವಾಮಿ, ರಾಜಾವುಲಿ. ಎಲ್ಲ ನಮಸ್ಕಾರ ತಾಯಿ, ನಮಸ್ಕಾರ ಮಕ್ಕಳು, ನಮಸ್ಕಾರ. ಇದಾದ ಮೇಲೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು. ಅವರ ಒಂದು ಧ್ವನಿ. ಆ್ಯಕ್ಚುಲಿ ನಾವೇನು ಮಾತಾಡಂಗಿಲ್ರಿ, ಯಾಕಂದ್ರೆ ಕಳೆದ 50 ವರ್ಷದಿಂದ ಮಾತನಾಡಿ ನಮ್ಮ ಗಂಟ್ಲೆ ಬಂದಾಗೈತಿ. ಅದಕ್ಕೆ ನಾವು ಮಾತನಾಡೋ ಬಂದಿಲ್ಲ, ಭಾಳ ಚಾಲೋ ಕಾರ್ಯಕ್ರಮ ಮಾಡಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೌದಲ್ಲ? ಹಾಗೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಇದ್ದಾರೆ, ಹಜ್ ಮಂತ್ರಿಗಳು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಜಮೀರ್ ಅಹಮದ್ ಅವರು. ಕಂಜಾಜಯ ಶಬದಾರ್, ಕಂಜಾಜಲೇಶ. ಅಬ್ಬಬ್ಬಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ಯಾರ್ದ್ರಿ ಕಾರ್ಯಕ್ರಮ, ಯಾರ್ದ್ರಿ ದೀಪೋತ್ಸವ? ನಮ್ಮದು, ನಮ್ಮ ಧರ್ಮಸ್ಥಳ ಸರ್ವಧರ್ಮ ಸಮನ್ವಯ ಧರ್ಮಸ್ಥಳ ರೀ ನಮ್ಮ ಕಾರ್ಯಕ್ರಮ. ನೋಡಿ, ಫೋಟೋ ತೆಗಿಯಿಂದ ಆ ಕಡೆ ತೆಗೆ. ದೇವ್ರು ಒಳ್ಳೇದು ಮಾಡ್ತದ ನಿಂಗೆ. ನಾನೇನು ಪಾಪ ಮಾಡಿದ್ದೆ? ನಂದು ಒಂದು ತೆಗೀರಿ. ಹೀಗೆ ಅಬ್ಬಬ್ಬ, ಲಾಟ್ರಿ. ಕಂಜಾಜಯ ಶಬ್ದಾರ್. ಹಳೆ ಡೌ ಸಿಕ್ಕಿಲ್ಲ ನಿಮಗೆ, ಡಬಲ್ ಲಾಟ್ರಿ. ಕಂಜಾಜಯ ಶಬ್ದಾರ್, ಕಂಜಾಜಲೇಶನ್, ಹಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಇವರು ಆದಮೇಲೆ ಬಂದರು ಮತ್ತೊಬ್ಬರು, ನಮ್ಮ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ ಅವರು ಬಂದಿದ್ರು. ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ.
ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಧರ್ಮಸ್ಥಳ ಶ್ರೀ ಕ್ಷೇತ್ರ ನಮ್ಮದು, ನೀವೆಲ್ಲ ನಮ್ಮವರು ನಮ್ಮವರು ನಮ್ಮವರು. ಒಡಿರಿ ಒಂದು ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆ ಮಾಡಿದ್ದೀನಿ, ಕುದುರೆ ಮೆರವಣಿಗೆ ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ, ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ಯಾರು ಶೌಚಾಲಯ ಬಂದದ? ಅದಲ್ಲ. ಈಗ ನಿಮ್ಮ ಮುಂದೆ ಇನ್ನು ಕಾರ್ಯಕ್ರಮ ಇದೆ. ಕೊನೆಯದಾಗಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಧ್ವನಿ. ಮೊನ್ನೆ ತಾನೇ ಅವರು ಶೇಕ್ ಹ್ಯಾಂಡ್ ಕೊಟ್ಟು ಬಂದಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರು ಬರ್ತಾರೆ, ದೇವೇಗೌಡರು ಬರ್ತಾರೆ. ಇವರು ಕನ್ನಡ ಮಾತಾಡ್ತಾರೆ, ಅವರು ಹಿಂದಿಲಿ ಮಾತನಾಡ್ತಾರೆ. ಅಲ್ಲಿಗೊಂದು ಹಾಸ್ಯ ಲೇಪನ ಕೊಟ್ಟಿರ್ತೇವೆ, ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ ಮೊದಲಿಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರೇನ್ರಿ? ಏನು ಸ್ವಾಮಿ, ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ. ಈ ದೇವೇಗೌಡರು ಬದುಕಿರೋ ತನಕ ಕನ್ನಡಕ್ಕೆ, ರೈತರಿಗೆ ತೊಂದರೆ ಆದರೆ ನಿದ್ದೆ ಮಾಡಲ್ಲ. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಯಾರು ಇದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನರೇಂದ್ರ ಮೋದಿ ಅವರು ಬಂದಿದ್ದಾರೆ ನನ್ನ ಜೊತೆ, ಬನ್ನಿ ಮಾತಾಡಿ. ನರೇಂದ್ರ ಮೋದಿ ಅವರೇ. भाई और बहनों, हम सब भारतीय हैं। भाई और बहनों, भारत देश में भाषा एक, धर्म एक, भारत एक। एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪಣೆ ಯಾರಿಗೂ ಅರ್ಥ ಆಗಿಲ್ಲ, ಕನ್ನಡದಲ್ಲೇ ಮಾತಾಡಿ. ಎಲ್ಲ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಸಭಿಕರಿಗೆ, ಭಕ್ತಾದಿಗಳಿಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯವರ ಬಹನೋ, ದಯವಿಟ್ಟು ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಈ ಸರಿ MLA ಎಲೆಕ್ಷನಲ್ಲಿ ಕರ್ನಾಟಕಕ್ಕೆ ರೋಡ್ ಶೋ ಬಂದಾಗ ಮೋದಿಯವರೇ, ನೀವು ಎಲ್ಲ ರೋಡ್ ಶೋಗಳಲ್ಲಿ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟು MP ಎಲೆಕ್ಷನ್ ಇದೆ, ಈ ಥರ ಕೈನ ಅಳ್ಳಾಡಿಸ್ದೆ. ಈ ಕೈನಲ್ಲೊಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ನೀವು ಮಾಡಿರೋ ಕೆಲಸದಿಂದ ನಿಮಗೂ ಲಾಸು, ನನಗೂ ಲಾಸು, ಏನೂ ಮಾಡೋಕ್ಕಾಗಲ್ಲ. ಕೊನೆಯದ ಒಂದು ಮಾತು ಹೇಳ್ತಾ ಇದ್ದೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 91 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮ ಚಪ್ಪಾಳೆಗೆ ಕಾರ್ಯಕ್ರಮ ಇನ್ನೂ ಜೋಶಾಗಿ ಮುಂದುವರಿಯುತ್ತೆ. ನಿಮ್ಮ ಚಪ್ಪಾಳೆಗೆ ಇರಲಿ. ಆನ್ ಸ್ಟೇಜ್. ಮಿಮಿಕ್ರಿ ಗೋಪಿ ಅವರು, ನಾನು ಆಗಲೇ ಹೇಳಿದಾಗೆ ಇವರೊಬ್ಬರು ವೇದಿಕೆ ಮೇಲೆ ಬಂದರೆ ಸಾಕು, ನಾವೆಲ್ಲರೂ ಇಲ್ಲಿಂದ ಇಲ್ಲಿ ತನಕ ಹಲ್ ತೋರಿಸ್ಕೊಂಡು ನಗೋದು, ಹಾಗೂ ವೇದಿಕೆ ಮೇಲೆ ಒಂದಷ್ಟು ಜನ ಗಣ್ಯರನ್ನು ಕರೆಸ್ದಂಗೆ ಆಗುತ್ತೆ ಅಂತ. ಇದೆರಡೂ ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ನಿಮ್ಮ ನಗು ಅಲ್ಲಿ ಬ್ಯಾಕ್ ಸ್ಟೇಜ್ ತನಕ ಕೇಳ್ತಾ ಇತ್ತು, ಅದು ಕೇಳೋದೇ ಒಂದು ಮಜವಾಗಿತ್ತು. ಸೊ ಥ್ಯಾಂಕ್ ಯು ಮಿಮಿಕ್ರಿ ಗೋಪಿ ಅವ್ರಿಗೆ. ಹಾಗೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಒಂದು ಚಪ್ಪಾಳೆ ಬರಲಿ. ಈಗ ಮತ್ತೆ
ಹಾಡುಗಳ ಸುರಿಮಳೆಯನ್ನು ಕಂಟಿನ್ಯೂ ಮಾಡುವಂತಹ ಸಮಯ, ನಿಮ್ಮ ನೆಚ್ಚಿನ ಗಾಯಕರನ್ನ ವೇದಿಕೆ ಮೇಲೆ ಕರೆಸುವಂತಹ ಸಮಯ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಅನ್ನೋ ಹಾಡು ಓಹೋ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ. ಅಲ್ಲಿ ನಿಂತ್ಕೊಂಡು ಕಾರ್ಯಕ್ರಮ ನೋಡ್ರೋ ಎಲ್ಲ ಸುಂದರರಿಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡ್ತಾ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸಂದೇಶ್ ಆನ್ ಸ್ಟೇಜ್. ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಪ್ರೀತಿ ಹಾಡು ಬಂತು 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 ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಅಯ್ಯೋ ಪ್ರೀತಿ ಹಾಡು ಬಂತು. ಚಪ್ಪಾಳೆ. ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಚೈತ್ರ ಭಾಸ ನಾನೇ ನಿನ್ನ ದೇವದಾಸ ನೀನೇ ನನ್ನ ಪ್ರಾಸಾದ ಮಾಡ್ತಾ ಅಲ್ಲಲ್ಲ ಮಂದಹಾಸ ಮಾದರಿ ಸಾರಿಕಾ ಸುಣ್ಣದ ಬಣ್ಣ ಕುಚುಕೋಗೆ ಹೋಲು ಬಣ್ಣಲ್ಲೇ ನನ್ನನ್ನೇ ಕುಣಿಸುವೆಯಲ್ಲಿ ಸುಂದರಿ 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 ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯ ಬಂತು ಬಂತು ನಂಗು ಬಂತು ಹೊಟ್ಟೆ ತುಂಬ ತೇಗ್ ಬಂತು ಇಲ್ಲ ಆಸೆ ಹಿಂದೆ ಪ್ರೀತಿ ಬಂತು ಅಯ್ಯೋ ಪ್ರೀತಿ ಹಾಡು ಬಂತು. ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂದೆ ತೀರವಾಣಿ ನಾನು ದೋಣಿ ನನ್ನೊಳಗೆ ನೀನು ರಾಣಿ 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 ನಾಗರಾಣಿ ವೇಣಿ ವೇಣಿ ನಾಗವೇಣಿ ಪುಂಗಿ ನೋಡು ಆಡುವ ಪುಂಗಿ ನೀರು ದಾವಣಿ ಒಳಗಿದೆ ಲಂಗದ ಮೇಲಿದೆ ಕಿತ್ತೆಯ ಹಿಡಿದರೆ ಕೆಟ್ಟೆ ಬಿಡ್ಡೆಗೆ ಮನಸ್ಸು ಕೊಟ್ಟೆ ಸುಂದರಿ 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 ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯ ಬಂತು ಬಂತು ನಂಗು ಬಂತು ತುಂಬ ತುಂಬ ಅದೇ ನಾವೆಲ್ಲ ಮಾಡ್ತಿದ್ವಿ ಆಸೆ ಇದೆ ಪ್ರೀತಿ ಬಂತು ಪ್ರೀತಿ ಹಾಡು ಬಂತು ಕರೆಕ್ಟಾ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಅಯ್ಯಯ್ಯೋ ಪ್ರೀತಿ ಹಾಡು ಬಂತು. ಖುಷಿಯಾಗಿದ್ರೆ ದಯವಿಟ್ಟು ಎರಡು ಸುಮಾರು ಬರಲಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಸಂದೇಶ್ ಅವರ ಧ್ವನಿಯಲ್ಲಿ ಸುಂದರಿ ಸುಂದರಿ ಹಾಡು ಕೇಳಿದ್ವಿ. ಆಗಲೇ ಹೇಳಿದ್ದೆ ಅಲ್ಲಿ ನಿಂತಿರೋ ಎಲ್ಲ ಸುಂದರರಿಗೋಸ್ಕರ ಈ ಹಾಡು ಅಂತ. ಏನು ಖುಷಿ, ಏನು ಧ್ವನಿ, ಅಬ್ಬಬ್ಬಬ್ಬ. ಹಾಗೂ
ಅಷ್ಟೊತ್ತಂತ ಹಾಡುಗಳನ್ನು ಇಷ್ಟಪಡೋ ನೀವಿದ್ದೀರಾ ಅಲ್ವಾ, ಆ ಖುಷಿನೇ ಬೇರೆ ನಿಮ್ಮ ಮುಂದೆ ಹಾಡು ಹಾಡೋದಕ್ಕೆ. ಅದಕ್ಕಾಗಿ ಒಂದು ಅದ್ಭುತವಾದಂತಹ ಜುಗಲ್ಬಂದಿನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ. ಈಗ ಸನಾದಿ ಅಪ್ಪಣ್ಣ ಸಿನಿಮಾದ ಈ ಹಾಡು ಬಹುತೇಕ ಎಲ್ರಿಗೂ ತುಂಬ ಇಷ್ಟ, ಬಹಳ ಚೆನ್ನಾಗಿ ಕೇಳುವಂಥ ಹಾಡು. ಕರೆದರೂ ಕೇಳದೆ ನಾವು ಪರಶಿವನೇ ನಮ್ಮ ಬೇಡಿಕೆ ಕೇಳ್ತಾ ಇಲ್ವಾ ಅಂತ ಕರೆದರೂ ಕೇಳದೆ ಅಂತ ನಾವು ಇಲ್ಲಿಂದ ಹೇಳಬೇಕು. ಎಸ್ ತಥಾಸ್ತು ಅಂತ ಆಶೀರ್ವಾದ ಮಾಡೋ ತನಕ ಈ ಹಾಡು ನಿಮ್ಮ ಮುಂದೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಜೊತೆಗೆ ಶಹನಾಯಿಯಲ್ಲಿ ನಮ್ಮ ಜೊತೆಯಾಗಲಿದ್ದಾರೆ ವೇದಿಕೆಯಲ್ಲಿ ಮಂಜು ಅವರು, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. Hello, check.
ಶರದಿ ಡೂಲ ಡಮರುಕ ಬೆರೆತ ಶಿವ ಡಮ್ 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 ತದೋಂ ಡೋಂ ತನದ ತಾಂ ದಿದ ದಿದೆ ತಾಂ 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 ದಿದ ದಿದೆ ತಾಂ 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 ದಿದ ದಿದೆ ತಾಂ 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 ಗದಿಗಿನ ಗದಿಗಿನ ನಾಗಿ ನಾಗಿ ಚಿಡೆ ತಾಗಿ ತಾಗಿ ಚಿಡೆ ಗಿಡ ತಗ ತಾಗಿನ ತಕ ದಿತ್ತ ತಾಗಿನ ತಕ ದಿತ್ತ ತಾಗಿನ ತಕ ದಿತ್ತ ಸನಾದಿ ಅಪ್ಪಣ್ಣ ಸಿನಿಮಾದ ಕರೆದರೂ ಕೇಳದೆ ಹಾಡು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಜಯಪ್ರದಾ ಅವರ ನೃತ್ಯ ಇದೆರಡು ನೋಡೋದಕ್ಕೆ ಬಹಳ ಸೊಗಸಾಗಿತ್ತು. ಇನ್ನು ಈ ವೇದಿಕೆಯಲ್ಲಿ ಶಹನಾಯಿಯಲ್ಲಿ ನಮ್ಮ ಜೊತೆಯಾದಂಥ ಮಂಜು ಅವರು ಹಾಗೂ ನಮ್ಮ ಇಡೀ ಸಂಗೀತ ತಂಡ, ಈ ಕಡೆ ವೇಣು ಸರಿಂದ ಹಿಡಿದು ಇಲ್ಲಿರುವಂಥ ವೇಣುವರವರೆಗೂ ಕೂಡ, ಜೊತೆಗೆ ವೀರೇಶ್ ಅವರು, ಮೃತು ಅವರು, ಮಂಜು ಅವರು, ಸೋಹನ್ ಅವರು, ಇವರೆಲ್ಲರ ಸಂಗೀತದ ಜೊತೆಗೆ ಅನುರಾಧ ಭಟ್ ಅವರ ಧ್ವನಿ, ಒಂದು ಸಂಗೀತದ ಬ್ಯೂಟಿಫುಲ್ ಲೋಕ ಸೃಷ್ಟಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮುಂದೆ ವೇದಿಕೆ ಮೇಲೆ ಯಾರು ಬರ್ತಾರೆ? ಆಗಲೇ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಪುಟಾಣಿಗಳು ವೇದಿಕೆ ಮೇಲೆ ಬಂದು ನಮ್ಮೆಲ್ರಿಗೂ ಮೈ ಜುಮ್ ಅನ್ಸೋ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅವರೇ ನಾಟ್ಯ ಡಾನ್ಸ್ ಅಕಾಡೆಮಿಯ ಕಲಾವಿದರು. ಮತ್ತೊಮ್ಮೆ ವೇದಿಕೆಯನ್ನೇರಲಿದ್ದಾರೆ ಮತ್ತೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ನೊಂದಿಗೆ. ದಯಮಾಡಿ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಾಟ್ಯ ಡಾನ್ಸ್ ಸ್ಕೂಲ್.
ಝುಮ್ ತಕ್ಕ ಝುಮ್ ತಕ್ ಝುಮ್ ತದ್ದಿ ತತ್ತ ಬಿಡುಂ ತಾ ತಾಂ 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 ತರಗಡಂ ತಾ 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 ಸೈ ಕಿಟತಕ ಸೈ ಸೈ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ನುಡಿ ಹಂಪೆಯ ನುಡಿ ಈ ಕಲೆಯ ಸಿಂಗಾರ ಬಂಗಾರ ದೇವಿ ಸಿಂಧೂರ ದಿನ 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 ಹೊಸದಾಗಿ ಇಂದಿಗೂ ಜೀವನ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರಗಳೇ ಶ್ರೀಮಂತ ನೀನೊಮ್ಮೆ ಬಂದು ಕಣ್ಣಕ ಝುಮ್ತದಿ ಕಟಕ ಟಕ ತಿತ್ತ ಕಣ್ಣಕ ಝುಮ್ತದಿ ತತ್ತಿತ್ತಂ ತರ್ಗಿಟಕ ತಿತ್ತಂ ತತ್ತಿಂ ತತ್ತಗಣಂ ತತ್ತಕ ಝುಮ್ ತತ್ತಂ ತತ್ತದಿತ ತತ್ತಣತ ತರ್ಗಿಡತಂ 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 ವಾವ್, ಪ್ರತಿ ಸತಿ ಈ ಮಕ್ಕಳು ನಾಟ್ಯ ಡ್ಯಾನ್ಸ್ ಕಂಪ್ನಿಯಿಂದ ಬರ್ತಾರಲ್ಲ, ಜಾದೂ ಮಾಡಿನೇ ವೇದಿಕೆಯಿಂದ ಬಾಯಿ ಹೇಳೋದು. ಪ್ರತಿ ಡ್ಯಾನ್ಸಲ್ಲೂ ನಮಗೆಲ್ರಿಗೂ ಒಂದು ಮಜಾ ಕೊಟ್ಟಿದ್ದಾರೆ, ಒಂದು ಖುಷಿ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ನಾಟ್ಯ ಡ್ಯಾನ್ಸ್ ಟೀಮ್ಗೆ ಫಾರ್ ದ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಇನ್ನು ಸಮಯ ನೋಡಿದೆ 11:30 ಆಗ್ತಾ ಬಂತು. ನಿಮಗೆ ಯಾರಿಗೂ ನಿದ್ದೆ ಬರೋದಿಲ್ವಾ? ಬರೋದೇ ಇಲ್ಲ. ಇವತ್ತು ಮನೆಗೆ ಕಟ್ಟಿ ಬೀಗ ಹಾಕ್ಬಿಟ್ಟು ಬಂದಿದ್ದೀರ ಅಲ್ವಾ? ಇವತ್ತು ಕೂಡ ಶಿವರಾತ್ರಿ ಥರ ಜಾಗರಣೆ ಮಾಡೋಣ ಅಂತ, ಹೌದಾ? ಹಾಗಾದರೆ ನಿಮಗೆ ತ್ರಾಸ ಆಗ್ತಾ ಇಲ್ಲ, ಆದರೆ ತ್ರಾಸಾಕತ್ತಿ ಅನ್ನೋ ಒಂದು ಹಾಡು ಸಿಕ್ಕಾಪಟ್ಟೆ ಫೇಮಸ್ಸು. ಆ ಹಾಡನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ ಇಂದು ನಾಗರಾಜ್ ಹಾಗೂ ಸಂತೋಷ್ ವೆಂಕಿ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇಲ್ಲಿ ಎಷ್ಟು ಜನ ಅಪ್ಪು ಸರ್ ಫ್ಯಾನ್ಸ್ ಇದ್ದೀರಾ? ನೋಡಿ, ಅಪ್ಪು ಸರ್ ಅಂದ ತಕ್ಷಣ ಒಂದು ಕೂಗಲ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಅಭಿಮಾನಿಗಳಿದ್ದೀರಾ ಅಂತ.
ನಮಗಂತೂ ನಿಮ್ಮ ಮುಂದೆ ಹಾಡೋಕ್ಕೆ ತ್ರಾಸಾಗಲ್ಲ, ಎಷ್ಟು ತಾಸು ಬೇಕಾದರೂ ಹಾಡ್ತೀವಿ. ಹಾಡ್ತೀರಾ ನಮ್ಮ ಜೊತೆ? ವಾವ್, ನೋಡೋಣ ನಿಮ್ಮ ಎನರ್ಜಿ ಹೇಗಿದೆ ಅಂತ. ಸಂಜಿಗೆ ಗಂಡಸರೊಳ್ಳೆತನ ಹೆಚ್ಚಿಗೆ ಇರಬೇಕು, ಕೆಟ್ಟರು ಕಡಿಮೆ ಕೆಡಬೇಕು. ನಮ್ಮ ನಾಚಿಕೆ ಎಲ್ಲರಪ್ಪ ಬೆಲಿಯಾಗಿ ಗಂಡಸರ ಹುಟ್ಟಿ ಬಾಯಿ ಮುಚ್ಚಿಕೊಂಡಿರಬೇಕು. ಮೈ ನಡಕ ಹೆಂಗರ ಕೈ ಹಿಡಕ ಇಲ್ಲ ತ್ರಾಸಕ್ಕತ್ತಿ ನಿಂಗೂ ತ್ರಾಸಕ್ಕಂತೆ. ಯಾಕತ್ತೆ ತ್ರಾಸು ಯಾಕತ್ತೆ? ಹದಿನೆಂಟರ ಪಾಲಿಗೆ ಕನಸೊಂದು ಹಿಡ್ಕಂಡಿ ತಡೆದು ಅಗದಿ ಹತ್ರ ಬರಬ್ಯಾಡ. ನಿಲಾಂದದ ಬೆಂಕಿಗೆ ಮೈ ಮನಸ್ಸು ಕೊಂಡಿ ನಮದು ಇನ್ನು ಹೆಚ್ಚಿಗೆ ಸುರಿಬ್ಯಾಡ. ಮಳೆ ಬಂದಾಗ ಬಿತ್ತಬೇಕು ಇಲ್ಲಿ ಕೇಳ ಇಲ್ಲಿ ಕೇಳ, ಕಣ್ಣೆ ಬಂದಾಗ ಕಟ್ಟಬೇಕು ಇಲ್ಲಿ ಕೇಳ ಇಲ್ಲಿ ಕೇಳ, ಜೇಜ ತುಟಿಯಾಗ ಇದ್ದಂತಾರ ಟೇಸ್ಟ್ ನೋಡಪ್ಪ ಹೇಳಬೇಕ ನಿನಗ. ನನ್ನಲ್ಲಿ ನಿನ್ನ ಕಳಗ ನಿನ್ನ ನೀನ ಪಡಗ ಇಲ್ಲ ತ್ರಾಸಕ್ಕತ್ತಿ ಜೀವಕ ತ್ರಾಸಕ್ಕತ್ತಿ. ತ್ರಾಸು ಯಾಕತ್ತೆ? ಯಾಕ ಹುಡುಗ ಮೈಯಾಗ ಹ್ಯಾಂಗೈತಿ ಗೈತಿ ಗೈತಿ ಗೈತಿ. ಹಾಡ್ತೀರಾ ಕೊನೆ ಒಂದು ಸಾಲು? ನೋಡೋಣ ನಿಮ್ಮ ಎನರ್ಜಿ ಇಷ್ಟೊತ್ತಾದರೂ ಹೇಗಿದೆ ಅಂತ. ಬಿಕಾಸ್ ನಿಮ್ಮ ಎನರ್ಜಿನೇ ನಮಗಿಲ್ಲ ಎನರ್ಜಿ ಸ್ಫೂರ್ತಿಯಾಗಿ ಹಾಡ್ತಾರೆ. ತ್ರಾಸಕ್ಕತ್ತಿ ಜೀವಕ ತ್ರಾಸಕ್ಕತ್ತಿ. 1 2 3 4 ಮತ್ತೊಂದ್ಸಲ. ತ್ರಾಸಕ್ಕತ್ತಿ ಜೀವಕ ತ್ರಾಸಕ್ಕತ್ತಿ. ಸೂಪರ್, ಥ್ಯಾಂಕ್ ಯು. ಸಂತೋಷ್ ವೆಂಕಿ ಹಾಗೂ ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ ತ್ರಾಸಕತಿ ಹಾಡು ಕೇಳಿದ್ವಿ. ನಮಗಂತೂ ಎಷ್ಟು ತಾಸಾದರೂ ತ್ರಾಸಾಗಲ್ಲ ಹಾಡು ಕೇಳೋದಕ್ಕೆ ಅಂತ ನೀವು ಹೇಳಿದ್ರಿ. ಆದರೆ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ಇವತ್ತು
ಗುರುಕಿರಣ್ ನೈಟ್ ನಡೀತಾ ಇದೆ. ಲಕ್ಷದೀಪೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾವು ನೀವೆಲ್ಲರೂ ಸೇರಿ ಈ ಸಂಗೀತದ ಹಬ್ಬವನ್ನು ನಡೆಸ್ತಾ ಇದ್ದೀವಿ. ಸಂಗೀತ ಲೋಕದಲ್ಲಿ, ಒಂದು ಮ್ಯಾಜಿಕ್ ಲೋಕದಲ್ಲಿದ್ದೀವಿ. ಒಂದು ಡೌಟ್ ಆಕತಿ ನನಗೆ, ನಿಮ್ಮೆಲ್ರಿಗೂ ನಿಜವಾಗ್ಲೂ ಪವರ್ ಹಾಗೇ ಇದೆಯಾ? ನಮ್ಮ ಪವರ್ ಹೌಸ್ನ ವೇದಿಕೆ ಮೇಲೆ ಕರೆಸ್ಬೋದಾ ಅಂತ. ಅದಕ್ಕೆ ಒಂದು ಸುಮ್ಮನೆ ಚೆಕ್ ಮಾಡ್ತೀನಿ, ಹರ ಹರ ಅಂತೀನಿ, ನೀವು ಮಹಾದೇವ ಅಂತ ಹೇಳಬೇಕು. ಎಷ್ಟು ಪವರ್ ಇದೆ ಅಂತ ನೋಡಿಕೊಂಡು ನನ್ನ ಡೌಟ್ ಕ್ಲಿಯರ್ ಆಕತಿ. ಓಕೆ, ಈ ಕಡೆಯಿಂದ ಶುರು ಮಾಡ್ತೀನಿ. 1 2 3 ಹರ ಹರ. ಓಕೆ, ಒಂದು 70% ಇದೆ ಆಗ ಕಂಪೇರ್ ಮಾಡಿದ್ರೆ. ಈ ಸೈಡು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಆವಾಗ. ಅವ್ರು ನಮ್ಮ ಸುಂದರರು ಬೇರೆ ಚೆಲುವರೆಲ್ಲರೂ ಸೇರ್ಕೊಂಡಿದ್ದಾರೆ. ನೋಡೋಣ ಈಗ ಎಷ್ಟು ಸೌಂಡ್ ಬರುತ್ತೆ ಅಂತ. ಹರ ಹರ. ಓ ಮೈ ಗಾಡ್, ನಿಜವಾಗ್ಲೂ ಪರಶಿವನ ಆಶೀರ್ವಾದ ಹಂಗೆ ತಗೊಂಡು ಫುಲ್ ಎನರ್ಜಿಯಲ್ಲಿ ಬಂದಿದ್ದೀರಾ. ಡಿವೈಡ್ ಮಾಡೋದು ಬೇಡ, ಎಲ್ಲರೂ ಜೊತೆಯಾಗಿ ಹರ ಹರ. ಈ ಪ್ರೀತಿನ ನಾವು ಹಂಗೆ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಆದರೆ ಈಗ ಸದ್ಯಕ್ಕೆ ವೇದಿಕೆ ಮೇಲೆ ಇಷ್ಟೇ ಎನರ್ಜಿಯೊಂದಿಗೆ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಪವರ್ ಹೌಸ್, ದ ಒನ್ ಅಂಡ್ ಓನ್ಲಿ ರಾಕ್ ಸ್ಟಾರ್ ಗುರುಕಿರಣ್. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಕುಂತಲ್ಲೂ ನೀನೇನೆ, ನಿಂತಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ನೀನು ನಂಗೋಸ್ಕರ ಬ್ರಹ್ಮವರಾಕ್ಷರ, ಬಿಡು ಬಿಡು ಈ ಅಂತರ, ನಿಂತ ಪ್ರೇಮಾಂಕುರ ಆದ ನಂತರ ಕಣ್ಣಲ್ಲೂ ನೀನೇನೆ, ಕೊಂಡಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ
ನಿಂತಲ್ಲು ನೀನೇ ನಿಂತಲ್ಲು ನೀನೇ ಎಲ್ಲೆಲ್ಲೂ ನೀವೇ ಕಾಣ್ತೀರಾ. Okay, ready guys for dance? One of my favorites from ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಹೆಣ್ಣೆ ಸ್ಫೂರ್ತಿ ನೋಡು, ಹೆಣ್ಣೆ ಸಂಗೀತ ಬಿಂದು ಹಾಡು. ಜಾಲಿ ಮಾಡು ಲೈಫಲ್ಲಿ ಸಂಗೀತ ಸೌಂದರ್ಯ ಸೌಂದರ್ಯ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ ಚೆಲುವಿನ ಹೂವೆ. ಹುಡುಗಿರಿಗೆ ನಾನೇ ರಾಜ ನಾನು, ಹುಡುಗರಿಗೆ ಕಾದಿ ಮಕ್ಕಳ ನಾನು, ಪ್ರಳಯ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ, ಸ್ನೇಹ ಬೆಂಬ ಲಾವ್ಲಿ ರಾಕೆಟ್ನಲ್ಲಿ, ಸೇರಿ ಹಾಡೋ ಪ್ರೇಮಿ ನಾನು. ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ರಾತ್ರಿ ರಾತ ರತ್ತಿ ರಾತ ರಾತ್ರಿ ರಾತ ರಾತ್ರಿ ರಾತ ಪ್ರೀತಿ ರಾತ ಪ್ರೀತಿ ರಾತ. Thank you. Dream girl. Okay. ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ, 2 ಹಾಡುಗಳು ಬಾಕಿ ಇರುವಂತೆ
ಈ ಒಂದು ಸಂಜೆಯ ಕಾರ್ಯಕ್ರಮವನ್ನು ಇಷ್ಟೊಂದು ಸುಮಧುರವಾಗಿ ಇಷ್ಟೊಂದು ಅದ್ಭುತವಾಗಿ ನಡೆಸಿಕೊಟ್ಟಂತಹ ನಮ್ಮ ಜಿಲ್ಲೆಯ ನಮ್ಮವರೇ ಆದ ಶ್ರೀ ಗುರುಕಿರಣ್ ಇವರಿಗೆ ಕ್ಷೇತ್ರದ ಪರವಾಗಿ ಗೌರವ ಸನ್ಮಾನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಶ್ರೀ ಡಿ ಸುರೇಂದ್ರ ಕುಮಾರ್ ಇವರಲ್ಲಿ, ಶ್ರದ್ಧಾ ಅಮಿತ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಹಾಡುಗಾರರು, ಹಿನ್ನೆಲೆ ಗಾಯಕರು ಈ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪೂಜ್ಯ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಅದೇ ರೀತಿ ಶ್ರದ್ಧಾ ಅಮಿತ್ ಅವರು, ಅದೇ ರೀತಿ ಶ್ರೀ ಡಿ ಶ್ರೇಯಸ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಿ ಎಲ್ಲ ಕಲಾವಿದರನ್ನ ಗೌರವಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟು ಸುಮಾರು 3.5 ಗಂಟೆಗಳ ಕಾಲ ಈ ಅಮೃತ ವರ್ಷಿಣಿಯ ಈ ಸಭಾಂಗಣದಲ್ಲಿ ಗಾನದ ಮಳೆಯನ್ನ ಸುರಿಸಿದಂಥ ಈ ಕಲಾವಿದರಿಗೆ ಅಭಿನಂದನೆಯನ್ನ ಕ್ಷೇತ್ರದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಇನ್ನು ಮುಗಿದಿಲ್ಲ, ಇನ್ನು 2-3 ಹಾಡುಗಳು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಕಲಾವಿದರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಾಗಿ ಶ್ರೀ ಗುರುಕಿರಣ್, ಶ್ರೀಮತಿ ಗುರುಕಿರಣ್ ಅವರು ಕೂಡ ಆಗಮಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಪರವಾಗಿ ಇನ್ನಷ್ಟು ಕಾಲ ಸಂಗೀತದ ಸೇವೆ ನಿರಂತರವಾಗಿ ಸಾಗಲಿ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಅವರ ಸಾಧನೆಗೆ ಹರಿದು ಬರಲಿ ಅಂತ ಹೇಳಿ ಆಶಿಸ್ತಾ ಮಂಜುನಾಥನ ಸನ್ನಿಧಿಯಲ್ಲಿ ಲಕ್ಷದೀಪೋತ್ಸವದ ಈ ಸುಂದರ ಕಾರ್ಯಕ್ರಮದಲ್ಲಿ ಗುರುಕಿರಣ್ ದಂಪತಿಗಳಿಗೆ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆಯೂ ಕೂಡ ತಮಗೆ ಈ ರೀತಿಯ ಸಂಗೀತ ಕ್ಷೇತ್ರದ ಸಾಧನೆಗಳು ಒಲಿದು ಬರಲಿ, ಭಗವಂತನ ಆಶೀರ್ವಾದ, ಮಂಜುನಾಥ ಸ್ವಾಮಿ ಆಶೀರ್ವಾದ, ಪೂಜ್ಯ ಕಾವಂದರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಹೇಳಿ ಸೇರಿರುವ ತಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ಮೂಲಕ ಕ್ಷೇತ್ರದ ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಗಾಯಕರಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಶ್ರೀಮತಿ ಅನುರಾಧ ಭಟ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇಂದು ನಾಗರಾಜ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಸಂತೋಷ್ ವೆಂಕಿ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಗಣೇಶ್ ಕಾರಂತ್, ಶ್ರೀಯುತ ಜಿತೇಂದ್ರ ಕುಮಾರ್, ಶ್ರೀಯುತ ಸಂದೇಶ್, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅನುಪಮ ಭಟ್, ಮಿಮಿಕ್ರಿ ಗೋಪಿ ಹಾಗೂ ಎಲ್ಲ ಹಿನ್ನೆಲೆ ಗಾಯಕರನ್ನ, ಈ ಕಾರ್ಯಕ್ರಮದಲ್ಲಿ ನೃತ್ಯವನ್ನು ಮಾಡಿದಂಥ ಎಲ್ಲ ಕಲಾವಿದರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ನೃತ್ಯ ತಂಡದ ನೃತ್ಯಪಟುಗಳು, ಅದೇ ರೀತಿ ಹಿನ್ನೆಲೆ ಗಾಯನದಲ್ಲಿ ನಮ್ಮ ಜೊತೆ ಸಹಕರಿಸಿದಂಥ ಎಲ್ಲ ಪಕ್ಕವಾದ್ಯದ ಎಲ್ಲ ತಂತ್ರಜ್ಞರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ ಆಶೀರ್ವಾದ ಪೂರ್ವಕವಾಗಿ ಕ್ಷೇತ್ರದ ಸನ್ಮಾನ ಸೇರಿರುವ ತಾವೆಲ್ಲ ಒಂದು ಬಾರಿ ಎದ್ದು ನಿಂತು ದೊಡ್ಡ ಚಪ್ಪಾಳೆಯನ್ನು ಬಾರಿಸೋದರ ಮೂಲಕ ಇಡೀ ಕಲಾವಿದರ ತಂಡಕ್ಕೆ ಗೌರವವನ್ನು ಸಲ್ಲಿಸಬೇಕು. ಇವರ ಈ ಸಂಗೀತ ಸೇವೆ ಇನ್ನಷ್ಟು ಮಗದಷ್ಟು ಕಾಲ ದೇಶ, ರಾಜ್ಯ ಎಲ್ಲರೂ ನಾವು ನೋಡುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲ ಮಕ್ಕಳನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅತ್ಯುತ್ತಮವಾಗಿ ನೃತ್ಯವನ್ನು ಸಂಯೋಜನೆ ಮಾಡಿ ನಮ್ಮ ಮನಸ್ಸನ್ನು ಗೆದ್ದಂತಹ ಎಲ್ಲ ಪುಟಾಣಿಗಳಿಗೆ ಹಾಗೂ ಎಲ್ಲ ನೃತ್ಯಪಟುಗಳಿಗೆ ಕ್ಷೇತ್ರದ ಪರವಾಗಿ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಗಾನ ನೃತ್ಯ ವೈವಿಧ್ಯ ಗುರುಕಿರಣ್ ನೈಟ್, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇವೆ. ಅಮೃತವರ್ಷಿಣಿಯ ಈ ವೇದಿಕೆಯಲ್ಲಿ ಇರುವ ಜನಸಮೂಹದ ಜೊತೆಗೆ ನೇರ ಪ್ರಸಾರದಲ್ಲಿ ಸಾವಿರಾರು ಜನ ಈ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿದ್ದಾರೆ, ಅವರ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡುತ್ತಾ ಇಡೀ ತಂಡಕ್ಕೆ ಕ್ಷೇತ್ರದ ಪರವಾಗಿ, ಪೂಜ್ಯ ಕಾವಂದರ ಪರವಾಗಿ ಈ ಗೌರವವನ್ನು ಸಲ್ಲಿಸ್ತಾ
ಲಲಿತ ಕಲಾಗೋಷ್ಠಿಯ ಈ ವೇದಿಕೆ ಇವತ್ತಿಗೆ ಅತ್ಯಂತ ಸಂಭ್ರಮದಿಂದ ಕೂಡಿತ್ತು. ಮಳೆಯ ಜೊತೆಗೆ ಇಳೆ ತಂಪಾದ ಹಾಗೆ ಇವರ ಸಂಗೀತ ಮತ್ತು ನೃತ್ಯದ ಮೂಲಕ ಲಕ್ಷದೀಪೋತ್ಸವದ ಈ ಲಲಿತ ಕಲಾಗೋಷ್ಠಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನೀಡಿದಂಥ ಎಲ್ಲ ಕಲಾವಿದರಿಗೆ ದೊಡ್ಡ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕ್ಷೇತ್ರದ ಪರವಾಗಿ ಗೌರವಿಸ್ತಾ ಇದ್ದೇವೆ. ನಡೆಸಿಕೊಟ್ಟಂಥ ಶ್ರೀ ಸುರೇಂದ್ರ ಕುಮಾರ್ ಅವರಿಗೆ, ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿಗೆ, ಅದೇ ರೀತಿ ಶ್ರೀ ಶ್ರೇಯಸ್ ಕುಮಾರ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು. ಮತ್ತೊಮ್ಮೆ ವೇದಿಕೆ ಮೇಲೆ ಬಂದು ನಿಮ್ಮ ಪ್ರೀತಿಯ ಚಪ್ಪಾಳೆಯನ್ನು ತಗೊಂಡಂಥ ನಮ್ಮ ಎಲ್ಲ ಆರ್ಟಿಸ್ಟ್ ಕಡೆಯಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ಹಾಡು ಯಾರೋ ಡಿ ಬಾಸ್ ಅಂತ ಹೇಳಿ ನಿಮ್ಮ ಕೋರಿಕೆಗೆ ನಾವು ಹೂ ಅಂದೆ ಹೋಗೋದಕ್ಕೆ ಸಾಧ್ಯನಾ? ನಿಮ್ಮ ನೆಚ್ಚಿನ, ನಮ್ಮೆಲ್ಲರ ನೆಚ್ಚಿನ ತಾರೆಯರ ಹಾಡನ್ನು ಈ ವೇದಿಕೆಯಲ್ಲಿ ಹಾಡೋದೇ ನಮಗೆ ಖುಷಿ. ಅಂಥದ್ರಲ್ಲಿ ಡಿ ಬಾಸ್ ಅವರ ಅಭಿನಯದ ಹಾಡು ಕೇಳಿದ್ದೀರಾ. ನಾವು ಹಾಡಿದ್ರೆ ನೀವು ಡಾನ್ಸ್ ಮಾಡ್ತೀರಾ? ಓಕೆ, ಹಾಗಿದ್ಮೇಲೆ ಜೈ ಅಂತ ಹೇಳ್ತಾ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ ಅವರು ಆಯ್ತಲ್ಲ ಕಡಿ ಅಂತ ನಿಮ್ಮನ್ನ ಹೆಜ್ಜೆ ಹಾಕ್ಸೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. Ready? Ready? Sir. Sound? ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಆಯ್ತಲ್ಲ ಕಡೆ ಬಾರೆ 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 ಚಲ 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 ಚಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಡ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡೆ ಬಾರೆ ಚಲ 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 ಚಾಕ್ಷಿ ಮಿನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಡ 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 ಪಂಚರಂಗಿ ಬಾರೆ ಆಯ್ತಲ್ಲ ಕಡೆ ಬಾರೆ Hachuma, Atna Hachuma, Olu Sumo, Moima, Laduma, 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 Lakadi, Lakadi, Chala 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 Jachi, Mina Mina Mina, Chi, Kama 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 Kamala, Chi, Pata 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 Bantarangi Bare, Lakadi Bare.
ವೆಂಕಿ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಐತಲಕ್ಕಡಿ ಹಾಡು ಕೇಳಿದ್ವಿ. ಎಂಜಾಯ್ ಮಾಡಿದ್ರಾ? ನಿಜವಾಗ್ಲೂ ಲಕ್ಷ ದೀಪೋತ್ಸವ ಈ ಸಂದರ್ಭದಲ್ಲಿ ಇಲ್ಲಿ ನಮಗೆ ಸಂಗೀತೋತ್ಸವ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಗುರುಕಿರಣ್ ಅವರ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ, ನಿಮ್ಮ ಜೊತೆಗೆ ಈ ಸಂಗೀತದ ಹಬ್ಬವನ್ನು ನಡೆಸೋದಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದಕ್ಕೆ. ಹಾಗೂ ನೀವೆಲ್ಲರೂ ಬಹುಶಃ ನೀವಿಲ್ಲದೆ ಇದ್ದರೆ, ನಿಮ್ಮ ಈ ಎನರ್ಜಿ, ಈ ಪ್ರೀತಿ ಇಲ್ಲದಿದ್ದರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟು ಕಳೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಂಗಾರದಂಥ ಆಡಿಯನ್ಸ್ ನೀವೆಲ್ಲರೂ. ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಆ ಮಂಜುನಾಥನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ. ಯಾವಾಗಲೂ ಆರೋಗ್ಯವಾಗಿ ಖುಷಿಯಾಗಿರೋ ಹಾಗೆ ಆ ಭಗವಂತ ನಮಗೆ ಆಶೀರ್ವಾದ ಮಾಡಲಿ. ಮತ್ತೆ ಆದಷ್ಟು ಬೇಗ ಭೇಟಿಯಾಗುವಂಥ ಅವಕಾಶ ಕೂಡ ಮಾಡಿಕೊಡ್ಲಿ ಅಂತ ಹೇಳ್ತಾ, ನಿಮ್ಮ ಅನುಪಮಾ ಭಟ್ ಕಡೆಯಿಂದ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.